ಮುಸ್ಸಂಜೆಯ ಶುಭಾಶಯಗಳು. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಮಾಹಿತಿಯ ಹಕ್ಕು ಅಧಿನಿಯಮ 2005 ಅಕ್ಟೋಬರ್ 12ರಂದು ಜಾರಿಯಲ್ಲಿ ಬಂದಿರುತ್ತದೆ. ಅಕ್ಟೋಬರ್ 12, 2005ರಲ್ಲಿ ಈ ಕಾನೂನು ಆ ದಿನ ವಿಜಯದಶಮಿ ಇದ್ದುದರಿಂದ ಎಲ್ಲರಿಗೂ ವಿಜಯೋತ್ಸವ ಆಗಲಿ ಅನ್ನೋ ಉದ್ದೇಶದಿಂದ ಈ ಕಾನೂನನ್ನು ತಂದಿರುತ್ತಾರೆ ಅಂತ ನನ್ನ ಅಭಿಪ್ರಾಯ. ಈ ಕಾನೂನು ಬಂದು ಸುಮಾರು 2 ದಶಕಗಳು, ಅಂದರೆ 20 ವರ್ಷಗಳಾಗಿರುತ್ತವೆ. ಈ ಕಾನೂನು ಒಟ್ಟು 31 ಸೆಕ್ಷನ್ಗಳಿದ್ದು ಒಂದು ಸಣ್ಣ ಕಾನೂನು ಅಧಿನಿಯಮ ಇದು. ಆದರೆ ನಮ್ಮಂತ ಬಲಿಷ್ಠ ಮತ್ತು ದೊಡ್ಡ ಡೆಮಾಕ್ರಸಿ ಎಲ್ಲಿ ಈ ಕಾನೂನು ಬಹಳ ಕ್ರಾಂತಿಕಾರವಾಗಿ ಕೆಲಸ ಮಾಡ್ತಾ ಇದೆ. ಈ ಕಾನೂನು ತಂದದ್ದು ಸಬಲೀಕರಣ, ಆಡಳಿತದಲ್ಲಿ ಪಾರದರ್ಶಕತೆ, ಆಡಳಿತದಲ್ಲಿ ಭ್ರಷ್ಟಾಚಾರ ನಿರ್ವಹಣೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಸರ್ಕಾರಿಯಲ್ಲಿ ಕೆಲಸ ಮಾಡುವಂತ ಉನ್ನತ ಅಧಿಕಾರಿಗಳಿಗೆ ಹೊಣೆಗಾರಿಕೆಯನ್ನು ಕೊಡುವ ಜವಾಬ್ದಾರಿ. ಮಾಹಿತಿ ಕೊಡುವುದು ಸರ್ಕಾರ ಅಧಿಕಾರಿಗಳಿಗೆ ಕರ್ತವ್ಯ ಆಗಿರುತ್ತದೆ. ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಎ ಪ್ರಕಾರ ರೈಟ್ ಟು ಇನ್ಫಾರ್ಮೇಶನ್ ರೈಟ್ ಟು ಫ್ರೀಡಮ್ ಅಂಡ್ ಎಕ್ಸ್ಪ್ರೆಷನ್ 1950ರಲ್ಲಿ ಫಂಡಮೆಂಟಲ್ ರೈಟ್ಸ್ ಇದ್ದು, ಇದರಲ್ಲಿ ಮಾಹಿತಿ ಹಕ್ಕು ಸಹ ಬರ್ತಿದ್ದರೂ ಅದು ಅಷ್ಟೊಂದು ಪರಿಣಾಮಕಾರಿಯಾಗಿ ಉಪಯೋಗ ಆಗಲಿಲ್ಲ. ಈ ಬಗ್ಗೆ ಹಿಸ್ಟ್ರಿ, ಅಂದ್ರೆ ಈ ಕಾನೂನು ಬರಲು ಇದರ ಇತಿಹಾಸ ಹೇಗಿದೆ ಅಂದ್ರೆ 1872ರ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಪ್ರಕಾರ, ಅದೇ ರೀತಿ 1948ರ ಕಾರ್ಖಾನೆಯ ಅಧಿನಿಯಮಗಳಲ್ಲಿ ಅಪಾಯಗಳ ಮಾಹಿತಿ ಕೊಡುವ ನಿರ್ದೇಶನಗಳ ಬಗ್ಗೆ, 1988ರಲ್ಲಿ ರಾಮಕೃಷ್ಣ ಹೆಗಡೆಯವರು ಕರ್ನಾಟಕದ ಮುಖ್ಯಮಂತ್ರಿ ಇದ್ದಾಗ ಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿ ಕಾನೂನು ತರಲು ಹೋಗಿ ಅದು ವಿಫಲವಾಗಿರುತ್ತದೆ. ಮತ್ತು ಮಹತ್ವದಾದ ಮನೇಕಾ ಗಾಂಧಿ ಕೇಸ್ 1978ರಲ್ಲಿ ಸುಪ್ರೀಂ ಕೋರ್ಟ್ ಪೇಜ್ 79ರಲ್ಲಿ ರೈಟ್ ಟು ಇನ್ಫಾರ್ಮೇಶನ್ ಮತ್ತು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ವರ್ಣನೆ ಮಾಡಿದ್ದರಿಂದ ಇದು ಸಹ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ಗೆ ಬರಲು ಕಾರಣೀಭೂತ ಆಗಿರುತ್ತದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ರಾಜಸ್ಥಾನದಲ್ಲಿ ಲೆಕ್ಕ ಕೊಡಿ ಚಳುವಳಿ ಪ್ರಾರಂಭ ಆಗುತ್ತದೆ. ಈ ಲೆಕ್ಕ ಕೊಡು ಚಳುವಳಿಯನ್ನು ರಾಜಸ್ಥಾನದಲ್ಲಿ ದೇವದುರ್ಗ ಅನ್ನುವ ವಿಲೇಜ್ ನಲ್ಲಿ ಅರುಣ್ ರಾಯ್ ಮತ್ತು ನಿಖಿಲ್ ನಿವೃತ್ತ IAS ಅಧಿಕಾರಿಗಳ ಮುಂದಾಳತ್ವದಲ್ಲಿ ಲೆಕ್ಕ ಕೊಡೋ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಕರ್ನಾಟಕದಲ್ಲಿಯೂ ಸಹ ಈ ಪ್ರೆಸ್ ಕಾನ್ಫರೆನ್ಸ್ ಮಾಹಿತಿ ಕೊಡುವ ಒಂದು ಚಳುವಳಿ NGOಗಳ ಚಳುವಳಿ ಆಗಿದ್ದರಿಂದ 2005ರಲ್ಲಿ ಮಾಹಿತಿ ಹಕ್ಕು ಕಾನೂನು ಜಾರಿಗೆ ಮನಮೋಹನ್ ಸಿಂಗ್ ಅವರು ತರ್ತಾರೆ. ಇದರಲ್ಲಿ ಒಟ್ಟು 31 ಸೆಕ್ಷನ್ಗಳಿದ್ದು, ಮೊದಲನೆಯದು ಸೆಕ್ಷನ್ 5ರ ಪ್ರಕಾರ
ಸೋ ಮೋಟೋ ಡಿಕ್ಲರೇಷನ್ ಅಂದರೆ ಅಧಿಕಾರಿಗಳು ಯಾವುದೇ ಕಚೇರಿಯಲ್ಲಿ ಅಂದರೆ ಈ ಒಂದು ಕಾನೂನಿನ ವ್ಯಾಪ್ತಿ ಅಂದ್ರೆ ಸರ್ಕಾರಿ ಕಚೇರಿಗಳು ಸರ್ಕಾರದಿಂದ ಪಡೆದಂತ ಅನುದಾನ ಪಡೆದಂತ ಶಾಖೆಗಳು, ಸರ್ಕಾರಿ ಸ್ವಾಮ್ಯದಲ್ಲಿದ್ದಂತ ಕಂಪನಿಗಳು ಈ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತೆ. RTI ಆಕ್ಟಿವ್ನ ವ್ಯಾಪ್ತಿಯಲ್ಲಿ ಬರುತ್ತದೆ. ಈ ಕಾನೂನಿನ ಪ್ರಕಾರ ಸೆಕ್ಷನ್ 5 ಪ್ರಕಾರ ಸೋಮೋಟೋ ಆಗಿ ಅಧಿಕಾರಿಗಳೇ ಮಾಹಿತಿ ಅಧಿಕಾರಿಗಳ ಬಗ್ಗೆ ಒಂದು ಫಲಕವನ್ನು ಆ ಕಚೇರಿಯಲ್ಲಿ ಹಾಕಬೇಕಾಗುತ್ತದೆ. ಅದೇ ರೀತಿ ಆ ಕಚೇರಿಯಲ್ಲಿ ಎಷ್ಟು ಜನ ನೌಕರಸ್ಥರು ಕೆಲಸ ಮಾಡ್ತಾ ಇದ್ದಾರೆ, ಅವರ ಸಂಬಳ ಡೀಟೇಲ್ ವಿವರ ಸಹ ಹಾಕಿರಬೇಕು. ಯಾಕಂದ್ರೆ ಅವರಿಗೆ ಸಂಬಳ ಕೊಡ್ತಾ ಇರುವುದೇ ಸಾರ್ವಜನಿಕರ ಒಂದು ತೆರಿಗೆಯ ಮೇಲಿಂದ. ಆದ್ದರಿಂದ ಅದನ್ನು ಸಾರ್ವಜನಿಕರು ತಿಳಿದುಕೊಳ್ಳುವಂತ ಹಕ್ಕು ಇರುತ್ತದೆ. ಅದೇ ರೀತಿ ಸೆಕ್ಷನ್ 5 ಕೆಳಗೆ ಯಾರು ಮಾಹಿತಿ ಅಧಿಕಾರಿಗಳಿದ್ದಾರೆ ಮತ್ತು ಅದರ ಮೇಲ್ಮನವಿಯ ಅಧಿಕಾರಿಗಳು ಯಾರು, ಅದನ್ನು ಡೀಟೇಲ್ ಡಿಸ್ಪ್ಲೇ ಅಂತಂದ್ರೆ ಆ ಕಚೇರಿಯಲ್ಲಿ ಒಂದು ಎಲ್ಲರಿಗೆ ಕಾಣುವ ಹಾಗೆ ಇಡಬೇಕಾಗುತ್ತದೆ. ಎರಡನೇದ್ದು ಸೆಕ್ಷನ್ ಇದು ಸೋಮೋಟೋ ಆಗಿ ಅಧಿಕಾರಿಗಳೇ ಡಿಕ್ಲೇರ್ ಮಾಡಬೇಕಾಗಿಂತ ಕರ್ತವ್ಯ. ಎರಡನೇದ್ದು ಅಧಿಕಾರಿಗಳು ನಮಗೆ ಮಾಹಿತಿ ಪೂರೈಸದೇ ಇದ್ದರೆ ನಾವು ಸೆಕ್ಷನ್ 6 ಕೆಳಗೆ ಒಂದು ಮಾಹಿತಿಯನ್ನು ಕೇಳಿ ಅರ್ಜಿ ಕೊಡಬೇಕಾಗತ್ತೆ. ಈ ಅರ್ಜಿಗೆ ಯಾರು ಫಾರ್ಮ್ಯಾಟ್ ಇರುವುದಿಲ್ಲ, ಸ್ಟ್ರಿಕ್ಟ್ಲಿ ನೋ ಫಾರ್ಮ್ಯಾಟ್. ಇದನ್ನು ಒಂದು ಬಿಳಿ ಹಾಳೆಯಲ್ಲಿ ತಮ್ಮ ಒಂದು ವಿಳಾಸ, ಫೋನ್ ನಂಬರು, ಆಧಾರ್ ನಂಬರು, ನೀವು ಯಾವ ಅಧಿಕಾರಿಗಳಿಗೆ ಕಳಿಸ್ಬೇಕು ಆ ಅಧಿಕಾರಿಗಳ ಹೆಸರು, ಆ ಅಧಿಕಾರಿಯ ಡೆಸಿಗ್ನೇಷನು ಮತ್ತು ವಿಷಯ, ನಿಮಗೆ ಯಾವ ವಿಷಯದ್ದು ಬೇಕು, ಸ್ಪಷ್ಟ ಮತ್ತು ಒಂದು ನಿಖರತೆಯಿಂದ ಕೂಡಿದಂತ ಒಂದು ವಿಷಯವಾಗಿ ಅದನ್ನು ಕೇಳಬೇಕು. ಇನ್ನು ಎಲ್ಲ ವಿಷಯಗಳನ್ನು ಒಂದರಲ್ಲೇ ಕೂಡೀಕರಿಸಿ ಕೇಳಬಾರ್ದು. ನಿಖರವಾಗಿ ನಿಮಗೆ ಯಾವ ವರ್ಷದ್ದು ಬೇಕು, ಯಾವ ವಿಷಯದ ಬಗ್ಗೆ ಬೇಕು ಅದನ್ನು ಕೇಳಬೇಕು. ಎರಡನೇದ್ದು, ಈ ಅಪ್ಲಿಕೇಶನ್ ಕಳಿಸಿದ 35 ದಿನಗಳಲ್ಲಿ, ಆಕ್ಚುಲಿ 30 ದಿನ, ಆದ್ರೆ 35 ದಿನದಲ್ಲಿ ಈ ಅರ್ಜಿಗೆ ಮಾಹಿತಿ ಅರ್ಜಿಗೆ ಉತ್ತರ ಕೊಡಬೇಕಾಗುತ್ತೆ. ಅಂದರೆ ಅವರಿಗೆ ತಲುಪಿದ 30 ದಿನದಲ್ಲಿ, ಅಂದರೆ 5 ದಿನ ಗ್ರೇಸ್ ಇದ್ದು 35 ದಿನದೊಳಗಾಗಿ ಈ ಮಾಹಿತಿ ಕೊಡಬೇಕಾಗುತ್ತದೆ. ಒಂದು ವೇಳೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಇದ್ದರೆ ಮತ್ತು ಅದನ್ನು 35 ದಿನದ ಒಳಗಾಗಿ ಕೊಡದೇ ಇದ್ದರೆ ಇದರ ಪ್ರಥಮ ಮೇಲ್ಮನವಿ ಸಲ್ಲಿಸಲು ಬೇಕಾಗುತ್ತದೆ. ಆ ಮೇಲ್ಮನವಿ ಸಲ್ಲಿಸಲು ಸಹ ಯಾವುದೇ ಸ್ಪೆಸಿಫಿಕ್ ಆಗಿ ಅಂದ್ರೆ ಒಂದು ಸ್ಟ್ಯಾಂಪ್ ಆಗಲಿ ಇದಾಗ್ಲಿ ನೀವು ಹಚ್ಚಬೇಕಾಗಿಲ್ಲ. ಸಾಧಾರಣ ಈ ಕೆಳಗಡೆ ಬರೆದಂತ ಎಲ್ಲ ಕಾಗದ ಪತ್ರಗಳನ್ನು ಅದಕ್ಕೆ ಅಟ್ಯಾಚ್ ಮಾಡಿ ಮೇಲ್ಮನವಿ ಅಧಿಕಾರಿಗಳ ಮುಂದೆ ಹಾಜರು ಮಾಡಬೇಕು. ಇದು ಮಾಹಿತಿ ಪಡೆಯಲು ಬೇಕಾದಂತ ವಿಷಯ. ಇನ್ನು ಎರಡನೇದ್ದು, ಸರ್ಕಾರ ಯಾವ ಮಾಹಿತಿ ಕೊಡಲು ಆಗುವುದಿಲ್ಲ ಅನ್ನುವುದು ಸೆಕ್ಷನ್ 8 ಕೆಳಗೆ ಹೇಳಿರುತ್ತಾರೆ. ಸೆಕ್ಷನ್ 8 ಯಾವುದು ಅಂತಂದ್ರೆ ಈ ಪಾರ್ಲಿಮೆಂಟರಿ, ವಿಧಾನಸೌಧದ ಪ್ರಿವಿಲೇಜಸ್, ದೇಶದ ಭದ್ರತೆ ಬಗ್ಗೆ, ಅದೇ ರೀತಿ ಲಾ ಅಂಡ್ ಆರ್ಡರ್, ಕೋರ್ಟಿನಲ್ಲಿದ್ದಂತ ದಾಖಲೆಗಳನ್ನು ನೀವು ಕೇಳಲು ಬರುವುದಿಲ್ಲ.
ಆಗಲಿ. ಸಾರಿ, ಕೋರ್ಟ್ನಲ್ಲಿದ್ದ ದಾಖಲೆಗಳನ್ನು ಪಡೆಯಲು ಆಗುವುದಿಲ್ಲ. ಅದೇ ರೀತಿ ಲಾ ಅಂಡ್ ಆರ್ಡರ್ ಬಗ್ಗೆ ಸಹ ತಾವು ಕೇಳಲು ಬರುವುದಿಲ್ಲ. ಈ RTI ಆಕ್ಟ್ ಕೆಳಗಡೆ ನೀವು ಯಾವುದೇ ಮಾಹಿತಿ ನಿಮಗೆ ಡೀಟೇಲ್ ಬೇಕಾದರೆ RTI ಆನ್ಲೈನ್ ನಲ್ಲಿ RTI ಆನ್ಲೈನ್ ಗೌರ್ಮೆಂಟ್ ಇನ್ ಪೋರ್ಟಲ್ ಇರುತ್ತದೆ. ಆ ಪೋರ್ಟಲ್ ನಲ್ಲಿ ಸಹ ತಾವು ಹೋಗಿ ಅದನ್ನು ಡೀಟೇಲ್ ತೆಗೆದುಕೊಳ್ಳಬಹುದು. ಸೆಕ್ಷನ್ 19 ಕೆಳಗೆ ನೀವು ಅಪೀಲ್ ಮಾಡಬಹುದು. UP ಫೈನಾನ್ಷಿಯಲ್ ಕೆಪಾಸಿಟಿ UP ಫೈನಾನ್ಷಿಯಲ್ ಕಾರ್ಪೊರೇಷನ್ ವರ್ಸಸ್ ಕೇಸಿನಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಮತ್ತು ಅಂದರೆ ಸ್ವಂತ ಹಿತಾಸಕ್ತಿಗಿಂತ ಸಾರ್ವಜನಿಕ ಹಿತಾಸಕ್ತಿಯು ಬಹಳ ಮುಖ್ಯ ಇದೆ. ಸ್ವಂತ ಹಿತಾಸಕ್ತಿಯ ಸಲುವಾಗಿ ನೀವು ಕೇಳಿದ್ದರೆ ನಿಮಗೆ ಮಾಹಿತಿ ಕೊಡುವುದಿಲ್ಲ. ಇಲ್ಲಿ ಯಾವ ಕಾರಣಕ್ಕಾಗಿ ಯಾವ ಉದ್ದೇಶಕ್ಕಾಗಿ ನೀವು ಮಾಹಿತಿ ಕೇಳ್ತಾ ಇದ್ದೀರಿ ಅನ್ನುವುದನ್ನು ಪ್ರಶ್ನೆ ಮಾಡಲು ಅಥವಾ ನಿಮ್ಮನ್ನು ಕೇಳುವ ಅಧಿಕಾರಿಗಳಿಗೆ ಇರುವುದಿಲ್ಲ. ನೀವು ಅಪ್ಲಿಕೇಶನ್ ಹಾಕಿದರೆ ನೀವು ಕೇಳಿದಷ್ಟು ಕೊಡುವುದೇ ಅವರ ಕರ್ತವ್ಯವಾಗಿರುತ್ತದೆ. ಇದು RTI ಒಂದರ ದೃಷ್ಟಿಯಿಂದ ವರದಾನ ಆಗಿದೆ. ಇನ್ನೊಂದು ದೃಷ್ಟಿಯಿಂದ ಇದು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅನ್ನುವಂತಹ ಒಂದು ಸಂದೇಶ ಸಹ ಸಾರ್ವಜನಿಕರಲ್ಲಿ ಹೋಗ್ತಾ ಇದೆ. ಈ ಅಪ್ಲಿಕೇಶನ್ ಅನ್ನು ನೀವು ಆನ್ಲೈನ್ ಮುಖಾಂತರ ಇಲ್ಲ ಪೋಸ್ಟ್ ಮುಖಾಂತರ 10 ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಹಚ್ಚಿ ಅದನ್ನು ಅಪ್ಲಿಕೇಶನ್ ಕಳಿಸಿಕೊಟ್ರೆ ನೀವು ಬಯಸಿದ ಮಾಹಿತಿ ಎಷ್ಟು ಪೇಜ್ ಇರುತ್ತದೆ ಆ ಒಂದು ಪೇಜ್ಗಳ ಆಧಾರದ ಮೇಲೆ ಒಂದೊಂದು ಪೇಜಿಗೆ 2 ರೂಪಾಯಿದಂತೆ ಚಾರ್ಜ್ ಮಾಡ್ತಾರೆ. ಅದನ್ನು ನೀವು ಮಾಹಿತಿ ಅಧಿಕಾರಿಗಳು ನಿಮಗೆ ಕಳಿಸಿಕೊಡ್ತಾರೆ ಎಷ್ಟು ಹಣ ತುಂಬಬೇಕು ಅಂತ. ಅದನ್ನು ನೀವು ಆನ್ಲೈನ್ ಮುಖಾಂತರ ಅಥವಾ ಪೋಸ್ಟಲ್ ಆರ್ಡರ್ ಮುಖಾಂತರ ಅಥವಾ RTGS ಮಾಡುವ ಮುಖಾಂತರ ಇಲ್ಲ ಸ್ವತಃ ನೀವು ಕಚೇರಿಗೆ ಹಾಜರಾಗಿ ನೀವು ಹಣ ತುಂಬಬಹುದು. ಅಷ್ಟು ಹಣ ತುಂಬಿದ ನಂತರ ನಿಮಗೆ ನೀವು ಕೇಳಿದ ಮಾಹಿತಿಯನ್ನು ಅವರು ಪೂರೈಸ್ತಾರೆ. ಇಲ್ಲಿ ನೀವು ದಾಖಲೆಗಳನ್ನು ಸ್ವತಃ ಪರಿಶೀಲನೆ ಮಾಡಬೇಕಾದ್ರೆ ನೀವು ಸ್ವತಃ ಆಫೀಸಿಗೆ ಹೋಗಿ ಪರಿಶೀಲಿಸಬಹುದು. ಅದೇ ರೀತಿ ಈ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಕೆಳಗೆ ವಯಸ್ಸಿನ ಮಿತಿ ಇಲ್ಲ. ಒಂದು RTI ಅಪ್ಲಿಕೇಶನ್ 10ನೇ ತರಗತಿಯ ವಿದ್ಯಾರ್ಥಿನಿ ಮುನ್ಸಿಪಾಲಿಟಿಗೆ ಒಂದು ಅರ್ಜಿ ಕಳಿಸ್ತಾಳೆ. ಆ ಅರ್ಜಿಯಲ್ಲಿ ಏನ್ ಕೇಳ್ತಾಳೆ ಅಂತಂದ್ರೆ, ಸ್ಕೂಲ್ ಕಾಂಪೌಂಡ್ ಒಳಗಡೆ ಗಾರ್ಬೇಜ್ ಹಾಕಲು ನೀವು ಪರವಾನಗಿ ಕೊಟ್ಟಿದ್ದೀರಾ ಅಂತ ಮುನ್ಸಿಪಾಲಿಟಿಗೆ ಕೇಳಿದ್ದರಿಂದ ಆ ಮುನ್ಸಿಪಾಲಿಟಿಯವರು ನೆಕ್ಸ್ಟ್ ಡೇನೆ ಅದನ್ನ ಗಾರ್ಬೇಜ್ ಎಲ್ಲ ಕ್ಲೀನ್ ಮಾಡಿಬಿಡ್ತಾರೆ. ಅಂದ್ರೆ ಇಲ್ಲಿ ಯಾರೇ ಇದ್ದರೋ ಅವರಿಗೆ ತಿಳುವಳಿಕೆ ಇದ್ದು ಅವರ ವಯಸ್ಸು ಎಷ್ಟೇ ಇದ್ದರೂ ಅವರು ಅರ್ಜಿ ಹಾಕಿದ್ರೆ ಏಜ್ ಲಿಮಿಟ್ ಇಲ್ಲ ಅನ್ನೋದೇ ಇದೊಂದು ಮುಖ್ಯ ಉದ್ದೇಶ. ಎರಡನೇದ್ದು, ಈ 1923 प्रिंसिपल डिस्ट्रिक्ट जज अब बात कर रहे सो 1923 ಸರ್ಕಾರ ರಹಸ್ಯಗಳ ಅಧಿನಿಯಮ 1923 ಕೆಳಗೆ ಆ ರಹಸ್ಯಗಳಿದ್ದರೆ ಅಂತಹ ರಹಸ್ಯಗಳನ್ನು ನಿಮಗೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ನ ಅರ್ಜಿಗೆ ಕೊಡಲು ಬರುವುದಿಲ್ಲ. ಮತ್ತು ಕಂಪನಿಯಲ್ಲಿಯ ವೈಯಕ್ತಿಕ ಮಾಹಿತಿಗಳನ್ನು ಕೇಳಿದರೂ ಸಹ
ನಿಮಗೆ ಮಾಹಿತಿ ಕೊಡಲು ಬರುವುದಿಲ್ಲ. ಸೆಕ್ಷನ್ 8ರ ಕೆಳಗೆ ಕಾನ್ಫಿಡೆನ್ಷಿಯಲ್ ಅಂತಂದ್ರೆ ವಕೀಲರು ಮತ್ತು ಪಕ್ಷಗಾರರು, ಡಾಕ್ಟರ್ ಮತ್ತು ಪೇಷಂಟ್, ಮತ್ತೆ ಕೆಲವೊಂದು ಕಾನ್ಫಿಡೆನ್ಷಿಯಲ್ ಇದ್ದಂತ ವಿಷಯಗಳನ್ನು ನಾವು ವೈಯಕ್ತಿಕವಾಗಿ ಕೇಳಲು ಬರುವುದಿಲ್ಲ. ವಿದೇಶದಿಂದ ಮತ್ತು ವಿದೇಶಿ ಸರ್ಕಾರದಿಂದ ರಹಸ್ಯವಾಗಿ ಪಡೆದುಕೊಂಡ ಮಾಹಿತಿಯನ್ನು ಸಹ ಪಡೆಯಲು ಬರುವುದಿಲ್ಲ. ಅದೇ ರೀತಿ ಈ ಇನ್ವೆಸ್ಟಿಗೇಷನ್, ಕ್ರಿಮಿನಲ್ ಕೇಸ್ ಇನ್ವೆಸ್ಟಿಗೇಷನ್ ಇದ್ದಲ್ಲಿ ಸಹ ಆ ಇನ್ವೆಸ್ಟಿಗೇಷನ್ ಎಲ್ಲಿಗೆ ಬಂದಿದೆ, ಯಾವ ಹಂತಕ್ಕೆ ಬಂದಿದೆ ಅನ್ನುವುದನ್ನು ಸಹ ನಾವು ಪಡೆದುಕೊಳ್ಳಲು ಆಗುವುದಿಲ್ಲ. ಕಾಪಿ ರೈಟ್ ಅನ್ನು ಸಹ ನಾವು ತೆಗೆದುಕೊಳ್ಳಲು ಬರುವುದಿಲ್ಲ. ಅದೇ ರೀತಿ ನೀವು ಯಾವುದೇ ಅಧಿಕಾರಿಯ ಮೊಬೈಲ್ ನಂಬರ್ ಕೇಳಿದರೆ ಅದು ಅವರ ಖಾಸಗಿ ಮೊಬೈಲ್ ಇದ್ದರೆ ಆ ನಂಬರ್ ಕೊಡಲು ಬರೋದಿಲ್ಲ. ಅದೇ ಮೊಬೈಲ್ ಸರ್ಕಾರ ಕೊಟ್ಟಿದ್ದರೆ ಆ ಸರ್ಕಾರದ ಮೊಬೈಲ್ ನಂಬರ್ ಅನ್ನು ಮಾಹಿತಿ ಹಕ್ಕಿನ ಕೆಳಗೆ ನೀವು ಪಡೆದುಕೊಳ್ಳಬಹುದು. ಇನ್ನು ವೈಯಕ್ತಿಕವಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ಅಸೆಸ್ಮೆಂಟು ಇವುಗಳನ್ನು ಕೇಳಲು ಬರುವುದಿಲ್ಲ. ಅದೇ ರೀತಿ ಕೆಲವೊಂದು ಪ್ರಿವಿಲೇಜಸ್ ಇರುತ್ತೆ ಅಲ್ಲ ಸಾರ್ವಜನಿಕರಿಗೆ, MLA, ಮಿನಿಸ್ಟ್ರು, ಅಧಿಕಾರಿಗಳಿಗೆ, ಆ ಪ್ರಿವಿಲೇಜ್ ಮಾಹಿತಿಯನ್ನು ಸಹ ಕೇಳಲು ಬರುವುದಿಲ್ಲ. ಥರ್ಡ್ ಪಾರ್ಟಿ ಮಾಹಿತಿ ಸಹ ನಿಮಗೆ ಪಡೆದುಕೊಳ್ಳಲು ಬರುವುದಿಲ್ಲ. ಈಗ ನೀವು ಒಂದು ಅಪ್ಲಿಕೇಶನ್ ಹಾಕ್ತೀರಿ, ಮಾಹಿತಿಯನ್ನು ಕೇಳಿ ಆ ಅಪ್ಲಿಕೇಶನ್ ಈಗ ನೀವು ಕೇಳಿದ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕಳಿಸಿಕೊಟ್ರೆ ಆ ಮಾಹಿತಿ ಇರುವುದು BDAಯಲ್ಲಿದ್ರೆ ಆ BBMP ಅವರು ಆ ಅಪ್ಲಿಕೇಶನ್ ಅನ್ನು ಮರಳಿ ನಿಮಗೆ ಕಳಿಸುವ ಹಾಗಿಲ್ಲ. ಅಪ್ಲಿಕೆಂಟ್ಗೆ, ಅರ್ಜಿದಾರನಿಗೆ ಆ ಅಪ್ಲಿಕೇಶನ್ ಅನ್ನು BDAಗೆ ಕಳಿಸಿಕೊಟ್ಟು BDA ಅವರು ಏನೇನೋ ಮಾಹಿತಿ ಕೇಳ್ತಾರೆ ಅದನ್ನೆಲ್ಲ ನಿಮಗೆ ತಿಳಿಸ್ಬೇಕಾಗತ್ತೆ. ಆ BDA ಅವರು ನಿಮಗೆ ಮಾಹಿತಿ ಕಳಿಸಿಕೊಡ್ಬೇಕಾಗತ್ತದೆ. ಇದು ಪ್ರೋ ಆಕ್ಟಿವ್ ಫಾರ್ ಆಕ್ಟಿವಿಸ್ಟ್ಸ್ ಇದ್ದುದರಿಂದ ಈ ಅರ್ಜಿಯನ್ನು ರಿಜೆಕ್ಟ್ ಮಾಡಿ ಅಥವಾ ನಿಮಗೆ ಮರಳಿ ಕಳಿಸುವ ಹಾಗಿಲ್ಲ. ಅದನ್ನು ಯಾವ ಅಧಿಕಾರಿಗಳಿಗೆ ಸಂಬಂಧಿಸಿದೆ, ಯಾವ ಇಲಾಖೆಗೆ ಸಂಬಂಧಿಸಿದೆ ಅದಕ್ಕೆ ಕಳಿಸಿಕೊಟ್ಟು ಆ ಮಾಹಿತಿಯನ್ನು ನಿಮಗೆ ಕೊಡಲು ಪ್ರಯತ್ನ ಮಾಡಬೇಕಾಗುತ್ತದೆ. ಇನ್ನು ನೀವು ಒಂದೇ ಅರ್ಜಿಯಲ್ಲಿ ಸಾಕಷ್ಟು ವಿಷಯಗಳನ್ನು ಕ್ರೋಢೀಕರಿಸಿದ್ದರೆ ಅದನ್ನು ಕ್ರೋಢೀಕರಿಸಿ ಮಾಹಿತಿ ಪಡೆಯಲು ಬರೋದಿಲ್ಲ. ಒಂದು ಅರ್ಜಿಗೆ ಒಂದೇ ವಿಷಯ ಬಗ್ಗೆ ಮಾಹಿತಿ ಪಡೆದುಕೊಳ್ಬೇಕಾಗತ್ತೆ. ಈಗ ನಾನು ಒಂದು ಯಾವುದೋ ಪೇಪರ್ನಲ್ಲಿ ನೋಡಿದೆ, ಲೋಕಾಯುಕ್ತದವರಿಗೆ ಈ ಲೋಕಾಯುಕ್ತದಲ್ಲಿ ಇಡೀ ಕರ್ನಾಟಕದಲ್ಲಿ ಎಷ್ಟು ರೇಡ್ ಮಾಡಿದ್ದೀರಿ, ಯಾವ ವ್ಯಕ್ತಿಗಳನ್ನು ರೇಡ್ ಮಾಡಿದ್ದೀರಿ, ಅವುಗಳ ಬಗ್ಗೆ ಡೀಟೇಲ್ ಸವಿಸ್ತಾರವಾಗಿ ಮಾಹಿತಿ ಕೊಡಲು ಕೇಳಿದ್ರು. ಆಗ ಲೋಕಾಯುಕ್ತವರು ಇದು ನಮ್ಮಲ್ಲಿ ಇಷ್ಟೆಲ್ಲ ಮಾಹಿತಿ ಇರುವುದಿಲ್ಲ ಅಂತ ತಿಳಿ ರಿಟರ್ನ್ ಕಳಿಸ್ತಾರೆ. ಯಾಕಂತಂದ್ರೆ ಇದರಲ್ಲಿ ಎಲ್ಲ ವಿಷಯಗಳು ಕ್ರೋಢೀಕರಣ ಆಗಿದೆ. ಯಾವ ಪೊಲೀಸ್ ಸ್ಟೇಷನ್ ನಲ್ಲಿ ಎಷ್ಟು ರೇಡ್ ಆಗಿದೆ ಅದನ್ನೆಲ್ಲ ಕ್ರೋಢೀಕರಣ ಮಾಡಿ ಕೊಡೋಕೆ ಸಾಧ್ಯ ಇಲ್ಲ. ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಆಗಿ ನಿಮ್ಮದು ವಿಷಯವಿದ್ದರೆ ಅದಕ್ಕೆ ಪೂರೈಸಲು ಅನುಕೂಲ ಆಗುತ್ತೆ. ಅದೇ ರೀತಿ ಅಧಿಕಾರಿಗಳು ಸಹ ಇದನ್ನೆಲ್ಲ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಸಮಯ ವ್ಯರ್ಥ ಆಗುತ್ತೆ. ಆ ಒಂದು ಉದ್ದೇಶದಿಂದ ಈ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ. ಇನ್ನು BPL ಅಂತಂದ್ರೆ ಬಿಲೋ ಪಾವರ್ಟಿ ಲೆವೆಲ್ ಇದ್ದವರಿಗೆ 10 ರೂಪಾಯಿ ನೀವು ಶುಲ್ಕವನ್ನು ಪಾವತಿ ಮಾಡುವ ಅವಶ್ಯಕತೆ ಇಲ್ಲ. ಆ ಶುಲ್ಕನ್ನು ನೀವು ಕೇವಲ ಅರ್ಜಿ ಜೊತೆಗೆ BPL ಸರ್ಟಿಫಿಕೇಟ್ ಹಾಕ್ಬೇಕು. BPL ಕಾರ್ಡ್ ಅಲ್ಲ. ಆ ಸರ್ಟಿಫಿಕೇಟ್ ಹಾಕಿದ್ರೆ ನಿಮಗೆ 100 ಪೇಜ್ ಇರುವಷ್ಟು ವಿಷಯವನ್ನು ಉಚಿತವಾಗಿ ನಿಮಗೆ ಕಳಿಸಿಕೊಡ್ತಾರೆ. 100 ಪೇಜಿಗಿಂತ ಹೆಚ್ಚಿಗೆ ಇದ್ದರೆ ಆ ಹೆಚ್ಚಿನ ಅಂತಂದ್ರೆ ಈಗ 100 ಪೇಜ್ ಉಚಿತ ಬರುತ್ತೆ. ನಿಮಗೆ 500 ಪೇಜ್ ಕಳಿಸ್ಬೇಕಾಗಿದ್ದರೆ ಉಳಿದ 400 ಪೇಜ್ಗಳಿಗೆ ನೀವು
ಒಂದು ಪೇಜಿಗೆ 2 ರೂಪಾಯಿದಂತೆ ಶುಲ್ಕವನ್ನು ಪಾವತಿ ಮಾಡಬೇಕಾಗತ್ತೆ. ಇನ್ನು ಎರಡನೇದ್ದು, ಮೊದಲನೇ ಅಪೀಲು 35 ದಿನಗಳ ಆದ ನಂತರ ನೀವು ಅಪೀಲ್ ಮಾಡಬೇಕಾಗಿತ್ತು. ಹತ್ತೊಂಬ 2012ರಲ್ಲಿ ಗಿರೀಶ್ ದೇಶಪಾಂಡೆ ವರ್ಸಸ್ ಕೇಂದ್ರೀಯ ಮಾಹಿತಿಯ ಆಯೋಗ ಮತ್ತು ಇತರರು ಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರುತ್ತೆ. ಇದರಲ್ಲಿ ಗಿರೀಶ್ ದೇಶಪಾಂಡೆ ಅವರು ಒಬ್ಬ ವ್ಯಕ್ತಿಯ ಪ್ರಾವಿಡೆಂಟ್ ಫಂಡು, ಅವರ ಅಪಾಯಿಂಟ್ಮೆಂಟು, ಅವರಿಗೆ ಕೊಟ್ಟ ಪ್ರಮೋಷನು, ಅಸೆಟ್ಸ್ ಅಂಡ್ ಲಯಬಿಲಿಟಿ, ಅವರಿಗೆ ಕೊಟ್ಟಂತ ಮೆಮೊ, ಅವರ ಮೇಲೆ ಆದಂತ ಎನ್ಕ್ವೈರಿ, ಅವರಿಗೆ ಒಂದು ವೇಳೆ ಶಿಕ್ಷೆ ಆಗಿದ್ದರೆ ಆ ಶಿಕ್ಷೆಯ ಆದೇಶ, ಎಷ್ಟು ಅಸೆಟ್ಸ್ ಲಯಬಿಲಿಟಿ ಕೇಳಿ ಅರ್ಜಿ ಸಲ್ಲಿಸಿರುತ್ತಾರೆ. ಇದು ನಾಗ್ಪುರದಲ್ಲಿ ಆದಂತ ಕೇಸು. ಮೊದಲನೇ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ, ಯಾಕಂದ್ರೆ ಇದು ವೈಯಕ್ತಿಕ ಇದೆ ಅಂತ, ವೈಯಕ್ತಿಕ ಮಾಹಿತಿಯನ್ನು ಕೊಡಕ್ ಆಗೋದಿಲ್ಲ ಅಂತೇಳಿ. ಅದರ ಮೇಲೆ ನಾಗ್ಪುರ್ ಸಿಂಗಲ್ ಬೆಂಚು, ನಾಗ್ಪುರ್ ಡಬಲ್ ಬೆಂಚು, ಡಿವಿಷನ್ ಬೆಂಚ್ ಮೇಲೂ ಅವು ಕೆಳಗಡೆ ಮಾಡಿದ ಆದೇಶವನ್ನೇ ಎತ್ತಿ ಹಿಡಿತಾರೆ. ಆಗ ಕೊನೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಸದರಿ ಕೇಸು ಬಂದಿರುತ್ತದೆ. ಸುಪ್ರೀಂ ಕೋರ್ಟ್ ಸಹ ಇದನ್ನು ನೀವು ಕೇಳಿದ್ದೆಲ್ಲ ವೈಯಕ್ತಿಕ ಮಾಹಿತಿ ಕೇಳಿದ್ದರಿಂದ ಸೆಕ್ಷನ್ 8 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಜೆ ಕೆಳಗೆ ಬರುತ್ತಿದ್ದರಿಂದ ಈ ಅಪ್ಲಿಕೇಶನ್ ಅನ್ನು ರಿಜೆಕ್ಟ್ ಮಾಡ್ತಾರೆ. ಇದರರ್ಥ ಇಷ್ಟೇ, ವೈಯಕ್ತಿಕ ಹಿತಾಸಕ್ತಿಯಾಗಿಂತ ಸಾರ್ವಜನಿಕ ಹಿತಾಸಕ್ತಿ ಮುಖ್ಯ ಇರುತ್ತದೆ. ನೀವು ಇದರಲ್ಲಿ ವೈಯಕ್ತಿಕವಾಗಿ ಕೇಳಿದ್ದರಿಂದ ಈ ವೈಯಕ್ತಿಕ ಮಾಹಿತಿ ಕೊಡಲು ಆಗುವುದಿಲ್ಲ. ಆದ್ದರಿಂದ ಯಾವುದೇ ಅರ್ಜಿಯನ್ನು ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ಇದ್ದರೆ ಅದನ್ನು ಮಾಹಿತಿಯ ಹಕ್ಕುದ ಕೆಳಗಡೆ ಅರ್ಜಿಗೆ ನೀವು ಉತ್ತರವನ್ನು ಪಡೆಯಬಹುದು. ಇನ್ನು ರೀಸೆಂಟ್ ಆಗಿ ಒಂದು ಪೇಪರ್ ನಲ್ಲಿ ಓದಿದೆ, ಟೋಲ್ ನಾಕಕ್ಕೆ ಇದು ರಾಷ್ಟ್ರೀಕೃತ ಮಾಡಬೇಕು ಅಂತ ಹಾಕಿದ್ರು. ಆದ್ರೆ ಹೈಕೋರ್ಟ್ ಇದು ಪಾಲಿಸಿ ಮ್ಯಾಟರ್ ಇದ್ದದ್ರಿಂದ ಇದನ್ನ ನ್ಯಾಷನಲೈಸ್ ಮಾಡಕ್ ಆಗೋದಿಲ್ಲ ಅಂತೇಳಿ ಆರ್ಡರ್ ಆಗಿರುತ್ತೆ. ಯಾಕಂದ್ರೆ ನಾವು ಒಂದು ವೆಹಿಕಲ್ ತಗೊಂಡ್ರೆ ಆ ವೆಹಿಕಲ್ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿರ್ತೀವಿ. ಅದಾದ ನಂತರ ಮತ್ತು ಪ್ರತಿಯೊಂದು ಟೋಲಿಗೂ ನಾವು ಒಂದು 100 ರೂಪಾಯಿ, 50 ರೂಪಾಯಿ, 75 ರೂಪಾಯಿ ತುಂಬಬೇಕಾಗತ್ತೆ. ಆದ್ರೆ ಇದು ಪಾಲಿಸಿ ಮ್ಯಾಟರ್ ಇದ್ದದ್ರಿಂದ, ಈ ಪಾಲಿಸಿ ಮ್ಯಾಟರ್ ಆಗಿದ್ದರಿಂದ ಇದನ್ನ ರಿಜೆಕ್ಟ್ ಮಾಡ್ತಾರೆ. ಇಷ್ಟು ಈ ಒಂದು ಚಿಕ್ಕ ಆಕ್ಟ್ ಇದ್ದರೂ ಇದು ಒಂದು ಕ್ರಾಂತಿಕಾರ ಆಕ್ಟ್ ಆಗಿ ಮಾಡಿ ಎಷ್ಟೋ ಒಂದು ಭ್ರಷ್ಟಾಚಾರ ಮತ್ತು ಪಾರದರ್ಶಕತೆ, ಆಡಳಿತದಲ್ಲಿ ಪಾರದರ್ಶಕತೆ ತರಲು ಸರ್ಕಾರಕ್ಕೆ ಬಹಳ ಅನುಕೂಲ ಆಗಿದೆ. ಇಷ್ಟೇ ಒಂದು ಚಿಕ್ಕ ಆಕ್ಟ್ ಇದು. ಇಷ್ಟೇ ಇದರದ ಮಾಹಿತಿ. ಯಾರೇ ಪ್ರಶ್ನೆಗಳನ್ನು ಕೇಳಿದ್ರು ಈ ಬಗ್ಗೆ ನಾನು ಉತ್ತರಿಸಲು ತಯಾರಿರುತ್ತೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಬಹಳ ಅದ್ಭುತವಾಗಿ ತಾವು ವಿಷಯ ಮಂಡನೆ ಮಾಡಿದಿರಿ. ತಮ್ಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಹ ಸಲ್ಲಿಸ್ಬೇಕು. ಯಾಕೆಂತಂದ್ರೆ ನಿವೃತ್ತಿ ಆದ ನಂತರ ಎಲ್ಲರೂ ಸಹ ಏನು ನ್ಯಾಯಾಧೀಶರು ಏನು ನಮ್ಗೆ ಏನು ಬೇಡಪ್ಪ, ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅನ್ನೋ ಟೈಮ್, ಆ ರೀತಿಯ ಮನೋಭಾವ ಇರ್ತದೆ. ಆ ಮನೋಭಾವಕ್ಕೆ ಹೊರತಾಗಿ ತಾವು
ಏನಾದ್ರೂ ಜನಗಳಿಗೆ ತಿಳಿಸ್ಕೊಡ್ಬೇಕು, ಏನಾದ್ರೂ ಒಂದು ಜನ ಸಮುದಾಯಕ್ಕೆ ನನ್ನಿಂದ ಅನುಕೂಲ ಆಗ್ಲಿ ಅಂತ ಒಂದು ಮನೋಭಾವ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಮಾಡ್ಕೊಂಡ್ ಬರ್ತಾ ಇದ್ದೀರಿ. ಸೊ ತಮ್ಗೆ ಎಷ್ಟು ಕೃತಜ್ಞತೆಯನ್ನ ಸಲ್ಲಿಸಿದ್ರು ಕಡಿಮೆ ಆಗ್ತದೆ ಅಂತ ಹೇಳ್ತಾ, ಸೊ ಮೊದಲನೇ ಪ್ರಶ್ನೆಯನ್ನ ಮುತ್ತಪ್ಪ ಕಾಂಬಳಿ ಅವರು ಕೇಳ್ತಾರೆ ಸರ್ ತಮ್ಗೆ. ಧನ್ಯವಾದಗಳು. ಮತ್ತೆ ಸನ್ಮಾನ್ಯ ಇನ್ನೊಂದು ವಿಚಾರ, ಅವರೇ. ಮಾಹಿತಿ ಹಕ್ಕು ಅದನ್ನ ಹೊರತುಪಡಿಸಿ ನಿಮ್ಮ ಯಾವುದೇ ಕಾನೂನು ಸಮಸ್ಯೆಗಳಿಗೂ ಇಲ್ಲಿ ನೇರವಾಗಿ ಉಚಿತವಾಗಿ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದಂತಹ ವೆಂಕಟೇಶ್ ವರ್ಸೆ ಸಾಹೇಬ್ ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ನೀವು ಯಾವುದೇ ಪ್ರಶ್ನೆಗಳನ್ನ, ಯಾವುದೇ ಕಾನೂನಾತ್ಮಕ ಪ್ರಶ್ನೆಗಳನ್ನ ನೀವು ಕೇಳಿ ಅವ್ರ ಕಡೆಯಿಂದ ಮಾಹಿತಿಯನ್ನ ಪಡ್ಕೋಬಹುದು ಅಂತ ತಿಳಿಸ್ತಾ ಇದ್ದೀವಿ. ಸರ್ ನಮಸ್ತೆ. ನಮಸ್ತೆ ಸರ್ ಸರ್. ನಮಸ್ತೆ. ಏನಿಲ್ಲ ಸರ್, ಫಸ್ಟ್ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ 6/1 ಮತ್ತು 7/1 ಅಪ್ಲಿಕೇಶನ್ ಹಾಕಿದಾಗ 35 ದಿವಸ ಆಗನ ಕೊಡೋದಿಲ್ಲ ಸರ್ ಅವ್ರು. ತದನಂತರ ಏನಪ್ಪಾ ಅಂತಂದ್ರೆ ಪ್ರಥಮ ಮೇಲ್ಮನವಿ ಅಧಿಕಾರಿಗೆ ಹಾಕಿದಾಗ 19/1 ಅವರು ಕೊಡಂಗಿಲ್ಲ ಮಾಹಿತಿ. 19/3 ಮಾಹಿತಿ ಕಾಯೋಕ್ಕೂ ಆದ್ರೂ 2 ರಿಂದ 3 ವರ್ಷ ಡಿಲೇ ಆಗ್ತದೆ ಸರ್. ಇಷ್ಟ ಆದ್ರೂ ಯಾವುದೇ ಮಾಹಿತಿ ಸರಿಯಾಗಿ ದೊರೆತಾ ಇಲ್ಲ ಸರ್. ಇದಕ್ ನಮ್ಗೆ ಸಜೆಷನ್ ಕೊಡ್ ಸರ್. ಅದೇ ನಿಮ್ಗೆ ಹೇಳಿದ್ನಲ್ಲ, ನೀವು ಕೌಂಟ್ ಮಾಡೋದು ಹಂಗೆ ಅಂತಂದ್ರೆ ನಾವು ಹಾಕಿದ ಅಪ್ಲಿಕೇಶನ್ ಡೇಟ್ ಹಿಡಿಬಾರ್ದು, ಅವ್ರಿಗೆ ಹೋಗಿ ರೀಚ್ ಆಗತ್ತೆ ಅಲ್ಲ. ಅದ ರೀಚ್ ಆದ ಪ್ರೊಸೆಸ್ ಸರ್. ಅವ್ರು ರೀಚ್ ಆದ ಪ್ರೊಸೆಸ್ 5 ದಿವಸದಲ್ಲಿ ಏನಪ್ಪಾ ಅಂತಂದ್ರೆ ನಮ್ಗೆ ಹಿಂಬರ ತಿಳಿಸ್ಬೇಕು ಸರ್. ಅವ್ರು 5 ದಿವಸ ಅಲ್ಲ, ಈಗ ನಾವು 1ನೇ ತಾರೀಕು ಅಪ್ಲಿಕೇಶನ್ ಕಳಿಸಿಕೊಟ್ಟಿವಿ, ಅದು ಹೋಗಿ ಅವ್ರಿಗೆ 3ನೇ ತಾರೀಕು ಮುಟ್ಟುತ್ತೆ. 3ರಿಂದ ನಾವು ಕೌಂಟ್ ಮಾಡ್ಬೇಕು. 3ನೇ ತಾರೀಕಿನಿಂದ ಅದೇ 3ನೇ ತಾರೀಕಿನಿಂದ 5 ದಿನದಲ್ಲಿ ನಮ್ಗೆ ಹಿಂಬರ ಏನಾದ್ರು ಇದ್ರೆ ಹಿಂಬರ ಕಳಿಸ್ಬೇಕು ಸರ್ ಅವ್ರು. ಹೌದು. ಅವ್ರು ಏನ್ ಮಾಡ್ತಾರ ಅಂತಂದ್ರೆ 35 ಡೇಸ್ ಆದ್ರೂ ಪ್ರೊಸೆಸ್ ಅವ್ರು ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾದಂತ ನಮ್ಗೆ ಮಾಹಿತಿನೂ ಕೊಡಂಗಿಲ್ಲ, ಹಿಂಬರನು ಕೊಡಂಗಿಲ್ಲ ಸರ್. ನೀವು ಅಪೀಲ್ ಆಫ್ಟರ್ 35 ಡೇಸ್ ನೀವು ಅಪೀಲ್ ಮಾಡ್ಬೇಕು. ಅಪೀಲ್ ಮಾಡಿದಾಗೂ ಕೂಡ ಸರ್ ಅಲ್ಲಿ ಮೊದಲನೇ ಅಪೀಲ್ ಅಲ್ಲೇ ಇರುತ್ತೆ. ಈಗ ಉದಾಹರಣೆಗೆ ಈ ನೀವು ಗ್ರಾಮ ಪಂಚಾಯತಿ ಸೆಕ್ರೆಟರಿ ಮಾಹಿತಿ ಅಧಿಕಾರಿ ಇರ್ತಾರೆ, ಸರ್. ಆ ಅಧಿಕಾರಿಗೆ ನೀವು ಅಪ್ಲಿಕೇಶನ್ ಕಳಿಸ್ತೀರಿ. ಅವರು 35 ದಿವಸದೊಳಗಾಗಿ ಕೊಡದೇ ಇದ್ರೆ ಅವ್ರ ಮೇಲೆ PDO ಮೇಲ್ಮನವಿ ಅಧಿಕಾರಿ ಮೇಲ್ಮನವಿ ಅಧಿಕಾರಿ ಇರ್ತಾನೆ ಸರ್. ಅವ್ರಿಗೆ ಕಳಿಸ್ಕೊಡ್ಬೇಕು. ಸುಮ್ನೆ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ನಾನು. ಅವ್ರಿಗೆ ಅದಕ್ಕೆ ಕಳಿಸ್ಕೊಡ್ಬೇಕು. ಅವರು ಕೊಡದೇ ಇದ್ರೆ ನೀವು ಅವ್ರ ಮೇಲೆ ಅಪೀಲ್ ಹೋಗ್ಬೇಕು. ಅಪೀಲ್ ಹೋದಲ್ಲಿ ಈಗ ನೀವು ರಾಜ್ಯ ಆಯೋಗಕ್ಕೆ ಬಂದ್ರೆ ಅಂದ್ರೆ ಸ್ವಲ್ಪ ಡಿಲೇ ಆಗತ್ತೆ. ಈಗ ಸುಮಾರು 4 ವರ್ಷ ಆಗಿದೆ ಸರ್ ನಾ ಹಾಕಿ, ಇನ್ನೂ ಆದ್ರೂ ಅದ್ರದ ಮಾಹಿತಿ. ಅದೇ ಈಗ ಮಾಹಿತಿ ಆಯೋಗ ಅಧಿಕಾರಿಗಳನ್ನು ನೀವು ಕಮಿಷನರ್ನ ಅಪಾಯಿಂಟ್ಮೆಂಟ್ ಮಾಡೋದೇ 2 ವರ್ಷ ಲೇಟ್ ಮಾಡಿದ್ರಲ್ಲ. ಇದು ಒಂದು. ಎರಡನೇದು, ಈಗಾಗಲೇ ನನಗ್ ಕೇಳಕ್ ಸಿಕ್ಕಿದ್ದು, ನನಗ್ ಬಂದ ಮಾಹಿತಿ ಪ್ರಕಾರ 50,000 ಕೇಸ್ ಪೆಂಡಿಂಗ್ ಇದಾವಂತೆ. ಇವು ರೀಚ್ ಆಗ್ಬೇಕಾದ್ರೆ ನೀವು ವಕೀಲರಲ್ಲ ಸರ್, ಈ ಜೂನಿಯರ್ ಅದೇನ್ ಸರ್. ಅದೇ ಈಗ ನಾವು ಒಂದ್ ದಿವ್ಸಿಗೆ ನಾವ್ ಎಷ್ಟು ಕೇಸ್ ಡಿಸ್ಪೋಸ್ ಮಾಡ್ಬೋದು ಹೇಳಿ? ನಾವೆಲ್ಲ ಕಾಲ್ ಔಟ್ ಮಾಡ್ಬೇಕು. ಒಂದ್ ದಿವ್ಸಿಗೆ 100 ಕೇಸ್ ಇಟ್ಕೊಂಡ್ರೆ 2-3 ಕೇಸ್ ನಾವು ನಡೆಸ್ತೀವಿ. ಉಳಿದ ಎಲ್ಲ 90-95 ಕೇಸ್ಗಳನ್ನೆಲ್ಲ ಅಡ್ಜರ್ನ್ ಮಾಡ್ತೀವಿ. ಈಗ ಇಷ್ಟು 50,000 ಕೇಸ್ ಪೆಂಡಿಂಗ್ ಇದ್ದಾಗ ರೀಚ್ ಆಗ್ಬೇಕಲ್ಲ ಅವು, ಹೌದಲ್ರಿ? ಇದನ್ನ ಬಿಟ್ಟು ಏನ್ರಿ ಮತ್ ಮಾಹಿತಿ ಆಯೋಗದಲ್ಲಿ ಏನ್ ಪ್ರೊಸೀಜರ್ ಇದೆ ಸರ್? ಅಂದ್ರೆ ಈ ಮಾಹಿತಿ ಹಕ್ಕು ಆಯೋಗದಲ್ಲಿಯೂ ನಮಗ್ ನ್ಯಾಯ ಸಿಗುತ್ತಾ ಇಲ್ಲ, ಮಾಹಿತಿನೂ ದೊರೆತಾ ಇಲ್ಲ ಅಂತಂದ್ರ ಮುಂದಿನ ಸ್ಟೆಪ್ ಏನ್ ಮಾಡ್ಬೇಕು ಸರ್ ನಾವು? ಇದೇ ಆಕ್ಟ್ ಒಂದೇ ಅಲ್ರಿ ನಿಮ್ಗಿರೋದು, ಬೇರೆ ನಿಮ್ಗೆ ಎಲ್ಲಿ ಸಿಗುತ್ತೆ? 5 ಇಯರ್ ಆದ್ರೂ ಮಾಹಿತಿನ ದೊರೆತಾ ಇಲ್ಲ ಸರ್ ನಮ್ಗೆ. ಈಗ ಎಲ್ಲಿ ಪೆಂಡಿಂಗ್ ಇದೆ ಅದು? ಯಾವ ಹಂತದೊಳಗೆ ಆಯೋಗದಲ್ಲೇ ಪೆಂಡಿಂಗ್ ಇದೆ ಸರ್. ಅಲ್ಲಿ ರೀಚ್ ಆಗ್ಬೇಕಲ್ರಿ ನೀವು. ಅಲ್ಲಿ ಒಂದ್ ಸ್ವಲ್ಪ ಪ್ರೆಷರ್ ಮಾಡ್ಬೇಕು. ನಾನು ಇನ್ನೊಂದಾದ ನಿಮ್ಗೆ ಹೇಳ್ದ ಮರ್ತೆ, ಇಲ್ಲಿ ನಮ್ ಕೋರ್ಟ್ ಪ್ರಕಾರ ಇಲ್ಲಿ ಅಪ್ಲಿಕೆಂಟು, ಅರ್ಜಿದಾರ, ನ್ಯಾಯಾಲಯ, ಮಾಹಿತಿ ಹಕ್ಕು ಅಧಿಕಾರಿಗಳ ಮುಂದೆ ಅಥವಾ ಆಯೋಗದ ಮುಂದೆ ಹಾಜರಿರ್ಬೇಕು, ಹಿಂಗೇನಿಲ್ಲ. ಆದ್ರೆ ಈ ಮಾಹಿತಿ ಹಕ್ಕು ಅಧಿಕಾರಿಗಳು ಅವರ
ಪ್ರೆಸೆಂಟ್ ಇರಬೇಕಾಗಿದ್ದು ಮ್ಯಾಂಡೇಟ್ರಿ. ಈ ಹಾ ನಮ್ ಸರ್. ಕೋರ್ಟ್ ನಲ್ಲಿ ಹಂಗೆ ಅರ್ಜಿದಾರ ಹಾಜರ್ ಇರ್ಬೇಕು, ಇಲ್ಲಾದ್ರೆ ಡಿಸ್ಮಿಸ್ ಫಾರ್ ಡಿಫಾಲ್ಟ್ ಆಗತ್ತೆ. ಹಂಗೆ ಹಾ ಇಲ್ಲಿ ಡಿಸ್ಮಿಸ್ ಫಾರ್ ಡಿಫಾಲ್ಟ್ ಮಾಡಕ್ ಬರಲ್ಲ. ಇದು ಹಾ ಸರ್. ಪ್ರೋ ಆಕ್ಟ್ ಆಫ್ ಅಪ್ಲಿಕೆಂಟ್ಸ್. ಹಾ ಇದು ಸರ್. ಒಂದು ನಮಗೆ ಒಂದು ದೊಡ್ಡ ಬೆನಿಫಿಟ್. ನೀವು ಎಷ್ಟೇ ವರ್ಷ ಇದ್ರೂ ಅದು ಇವತ್ತು ಅದ್ರ ಬಗ್ಗೆ ರಿಸಲ್ಟ್ ಆಗಿದ್ದು ನಿಮ್ಮ ಅಡ್ರೆಸ್ಸಿಗೆ ಬಂದ್ಬಿಡುತ್ತೆ. 2019, 18 ಅದಾವ ಸರ್, ಇನ್ನ ಏನೂ ಆಗ್ತಾ ಇಲ್ಲ ಅವು. ಅದೇ ಹೇಳಿದ್ನಲ್ರಿ, 50,000 ಕೇಸ್ ಏನೋ ಪೆಂಡಿಂಗ್ ಇದಾವಂತೆ ಮಾಹಿತಿ ಹೌದು. ಆಯೋಗದ ಮುಂದೆ. ಅವು ರೀಚ್ ಆಗ್ಬೇಕಲ್ಲ. ಯಾವ ಏರಿಯಾ ಇದು? ಇದು ಬೆಳಗಾಂ ಡಿಸ್ಟಿಕ್ ರಾಯಬಾಗ್ ತಾಲೂಕ್ ಸರ್. ಓ, ರಾಯವಾಗ್ರಿ? ಹೌನ್ ಸರ್. ಹಾ, ಏನ್ ಹೆಸರು? ಮುತ್ತಪ್ಪ ಕಾಂಬ್ಳೆ ಸರ್. ಅಡ್ವೊಕೇಟ್ ರಾಯಬಾಗ್ ಪ್ರಾಕ್ಟೀಸ್ ಮಾಡ್ತಾರೆ? ಈಗ ಒಂದ್ ಮಂತ್ ಆತ್ ಸರ್, ಈಗ ಹೊಂಟೇನಿ ಸರ್. ಹೌದಾ? ಮಾಡ್ರಿ ಒಳ್ಳೇದಾಗತ್ತೆ. ಸರ್, ಇನ್ನೊಂದ್ ಪ್ರಶ್ನೆ ಸರ್. 18/1 ಜೆದಲ್ಲಿ ವೈಯಕ್ತಿಕ ಮಾಹಿತಿ ಕೇಳ್ಬೇಕು ಕೇಳ್ಬಾರ್ದು? ಈಗ ಅದೇ ಒಂದು ಜಜ್ಮೆಂಟ್ ಹೇಳಿದ್ನಲ್ಲ. ಈಗ ಯಾವ್ದ್ರದ್ದು ವೈಯಕ್ತಿಕ ಮಾಹಿತಿ ನಿಮ್ಗೆ ಕುಡುಕ್ ಬರುದಿಲ್ಲ ಅಂತೇಳಿ 2012 ಗಿರೀಶ್ ದೇಶಪಾಂಡೆ ವರ್ಸಸ್ ಕೇಂದ್ರ ಮಾಹಿತಿ ಆಯೋಗ ಮತ್ತು ಇತರರ ಕೆಳಗೆ ಅವರು ಡೀಟೇಲ್ ಕೇಳ್ತಾರ. ಅವ್ರ ಪ್ರಮೋಷನ್, ಅಪಾಯಿಂಟ್ಮೆಂಟು, ಎನ್ಕ್ವೈರಿ ಆಗಿದ್ದ ಬಗ್ಗೆ, ಅಲಿಗೇಷನ್ ಆಗಿದ್ದ ಬಗ್ಗೆ, ಅವನ್ನೆಲ್ಲ ಅವೆಲ್ಲ ನಿಮ್ಗೆ ಏನ್ ಅವಶ್ಯಕತೆ ಇಲ್ಲ, ಅದು ವೈಯಕ್ತಿಕ ಇದ್ದುದರಿಂದ ಕೊಡಕ್ ಬರುದಿಲ್ಲ ಅಂತ ಹೇಳಿದ್ರು. ನೀವು ಯಾವ್ದ ಬಗ್ಗೆ ಕೇಳ್ತೀರಿ? ಅದು ವೈಯಕ್ತಿಕ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಅನ್ನೋದು ಎರಡು ಬೈಫರ್ಕೇಟ್ ಮಾಡ್ಬೇಕಾಗತ್ತೆ. ಒಬ್ಬ ಸಾರ್ವಜನಿಕ ನೌಕರನ ಮಾಹಿತಿ ಕೇಳ್ಬೇಕು ಕೇಳ್ಬಾರ್ದು ಸರ? ಅದೇ ಏನ್ ಬೇಕು ನಿಮ್ಗೆ? ಅವ್ರು ವೈಯಕ್ತಿಕ ಇದ್ರೆ ಬರುದಿಲ್ಲ. ಈಗ ಈಗ ಅಟೆಂಡೆನ್ಸ್ ನಿಮ್ಗೊಂದು ಫೋನ್ ನಂಬರ್ ಹೇಳಿದೆ, ಅವ್ರ ವೈಯಕ್ತಿಕ ಮೊಬೈಲ್ ಇದ್ರೆ ಆ ಮೊಬೈಲ್ ನಂಬರ್ ಕೊಡಕ್ ಬರೋದಿಲ್ಲ. ಅದೇ ಗೌರ್ಮೆಂಟ್ ಕೊಡ್ತಾರ. ಈಗ ಕೆಲವೊಂದು ಈಗ ಪೊಲೀಸರಿಗೆ ಗೌರ್ಮೆಂಟೇ ಮೊಬೈಲ್ ನಂಬರು, ಕರೆನ್ಸಿ ಎಲ್ಲ ಅವರೇ ಹಾಕ್ತಾರ. ಆ ನಂಬರ್ ನಿಮ್ಗೆ ಕೊಡ್ತಾರೆ. ಈಗ ಅವ್ರ ವೈಯಕ್ತಿಕ ಫೋನ್ ನಂಬರ್ ಕೊಡಂದ್ರೆ ಕೊಡುದಿಲ್ಲ. ಮತ್ತ 2024 ರಿಟ್ ಪಿಟಿಷನ್ ನಂಬರ್ 33854 CV ಕಾರ್ತಿಕೇಯನ್ ಅಂತಕ್ಕಂಥದ ಒಂದ್ ತೀರ್ಪು ನೀಡ್ಯಾರ ಸರ್. ಅದನ್ನ ಕೇಳ್ಬೋದು ಅಂತ ಹೇಳಿ ಆದೇಶ ಮಾಡ್ಯಾರ ಸರ್. ಯಾವ್ದು ಇದು? ರಿಟ್ ಪಿಟಿಷನ್ ನಂಬರ್ 33854 2024 ಸರ್. ಏನ್ ಕೇಳ್ಬೋದು? ಏನಿದ್ರೆ ಅದ್ರಲ್ಲಿ? ವೈಯಕ್ತಿಕ ಸಾರ್ವಜನಿಕ ನೌಕರನು ಯಾವ ಸೇವೆಗೆ ಸೇರಿದಾಗ ಅವ ಸಾರ್ವಜನಿಕ ಎಂದು ಪರಿಗಣನೆ ಆಗ್ತತಿ, ಮತ್ತ ಅದನ್ನ ಮಾಹಿತಿ ಕೇಳ್ಬೋದು ಅಂತ ಹೇಳಿ ತೀರ್ಪು ಕೊಟ್ಟಾರ ಸರ್. ಅದನ್ನ 2024 ನಂಬರ್ 33854/2024 ಸರ್. ರಿಟ್ ಪಿಟಿಷನ್ ನಂಬರ್. ರಿಟ್ ಪಿಟಿಷನ್ ನಂಬರ್ CV ಕಾರ್ತಿಕೇಯನ್ ನ್ಯಾಯಮೂರ್ತಿಗಳು ಇದು ತೀರ್ಪು ಕೊಟ್ಟಾರ ಸರ್. ಇದ್ರ ಪ್ರಕಾರ ಏನಪ್ಪಾ ಅಂತಂದ್ರ ಸಾರ್ವಜನಿಕ ನೌಕರನ ಏನಪ್ಪಾ ಅಂತಂದ್ರ ಸಾರ್ವಜನಿಕ ಹಿತಾಸಕ್ತಿಗಾಗಿ ಇದನ್ ಮಾಡ್ತಾನ, ನೌಕರಿ ಮಾಡ್ತಾನು, ಆ ಮಾಹಿತಿಗಳನ್ನ ಕಲೆ ಹಾಕ್ಬಹುದು ಅಂತಕ್ಕಂಥ ತೀರ್ಪು ಕೊಟ್ಟಾರ ಸರ್. ಅದೇ ಏನ್ರಿ ನೀವು ಏನ್ ಕೇಳಿದ್ರ? ಅದ್ರೊಳಗೆ ಏನ್ ಕೇಳಿದಾರ ಅವ್ರು ಕಾರ್ತಿಕೇಯನ್ ಕೇಸಿನಲ್ಲಿ? ಯಾವ ವಿಷಯ ಕೇಳಿದ್ರೆ? ಅಂದ್ರೆ ಈಗ ಇಲ್ಲಿ ಏನಾಗ್ತಾ ಇದೆ ಸರ್, ನಮ್ಮ ಏರಿಯಾದಲ್ಲಿ ಅವ್ರ ಅಟೆಂಡೆನ್ಸ್ ಆಗ್ಲಿ ಅಥವಾ ಸರಿಯಾಗಿ ಏನ್ ಡ್ಯೂಟಿ ಮಾಡ್ತಾ ಇಲ್ಲ ಸರ್ ಅವ್ರು. ಈ ಸಾರ್ವಜನಿಕರಿಗೆ ಕಾಯ್ದೆಸರಿ ಕೇಳ್ತಾರ್ರಿ. ನಾವ್ ಏನಾದ್ರು ಕಾಯ್ದೆಸರಿ ಕೇಳಿದ್ರೆ ಅದನ್ನ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇದಾರ ಸರ್ ಅವ್ರು. ನಿಯಮ ಉಲ್ಲಂಘನೆ ಮಾಡಿದ್ರೆ ಅದು ಅವ್ರ ವೈಯಕ್ತಿಕ ಆಗೋದಿಲ್ಲ, ಅದು ಸಾರ್ವಜನಿಕ ಹಿತಾಸಕ್ತಿ ಆಯ್ತು. ಅವ್ರ ವೈಯಕ್ತಿಕ ಅಂದ್ರೆ ಏನು? ನೀವು ಅವ್ರ ಸಂಬಳ ಎಷ್ಟಿದೆ ಅಂತ ಕೇಳೋದು ಅದು ವೈಯಕ್ತಿಕ ಅಲ್ಲ. ಅವ್ರ ಸಂಬಳ ಎಷ್ಟಿದೆ ನೀವು ಕೇಳ್ಬೋದು. ಆದ್ರೆ ಅವ್ರ ಮೇಲೆ ಎನ್ಕ್ವೈರಿ ಆಗಿದೆ ಏನೋ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ, ಅವರಿಗೆ ನೀವು ಏನಾರ ಮೆಮೊ ಕೊಟ್ಟಿರೇನೋ, ಅವ್ರ ಆಸ್ತಿ ಎಷ್ಟಿದೆ ಅಂತ ಕೇಳಿದ್ರೆ ಅದು ಸಾರ್ವಜನಿಕ ಆಗಲ್ಲ, ಅದು ಅವ್ರ ವೈಯಕ್ತಿಕ. ಅದರಲ್ಲಿ ಬೈಫರ್ಕೇಟ್ ಮಾಡ್ಬೇಕು. ಸಾರ್ವಜನಿಕ ಯಾವುದು, ಅವ್ರ ವೈಯಕ್ತಿಕ ಆಗಿದ್ದದ್ದು ಏನು ಅಂತ. ನೀವು ಅಸೆಟ್ಸ್ ಅಂಡ್ ಲಯಬಿಲಿಟಿ ಡೈರೆಕ್ಟ್ ಕೇಳಿದ್ರೆ ಕೊಡುದಿಲ್ಲ. ಅದನ್ನ ಟ್ವಿಸ್ಟ್ ಮಾಡಿ ಇವರು ಇಂತಿಷ್ಟು ಆಸ್ತಿ ಮಾಡಿದಾರ ಅಥವಾ ಏನೋ ಸ್ಪೆಸಿಫಿಕ್ ಆಗಿ ಇಂತಲ್ಲಿ ಇವ್ರು ಆಸ್ತಿ ಮಾಡಿದಾರ ಅಂತ ಕೇಳಿದ್ರೆ ಅದ್ರ ಡೀಟೇಲ್ ಕೊಡ್ತಾರ. ನಾವು ಇಲ್ಲಿ ಸಾರ್ವಜನಿಕ ಮತ್ತು ವೈಯಕ್ತಿಕ ಹಿತಾಸಕ್ತಿ ಎರಡನ್ನೂ ಬೈಫರ್ಕೇಟ್ ಮಾಡ್ಬೇಕು. ಒಂದ್ರಲ್ಲೇ ಆಡ್ ಮಾಡಕ್, ಒಂದ್ರಲ್ಲೇ ನೀವು ಕೇಳಿದ್ರೆ ಕೊಡುದಿಲ್ಲ. ಹಿಂಗಿದೆ.
ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಸರ್, ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ. ಹಲೋ ಯುವ ವಕೀಲರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಭ್ರಷ್ಟಾಚಾರ ಕಂಡು ಬಂದಲ್ಲಿ ಭಾಗಿ ಆಗ್ಬೇಕು ಅಥವಾ ಆಗ್ಬಾರ್ದು? ಏನ್ರಿ ನಿಮ್ ಪ್ರಶ್ನೆ ತಿಳಿಲ್ಲ. ಈಗ ಯುವ ವಕೀಲರು, ಜೂನಿಯರ್ ವಕೀಲರು ಸರ ಮೀಡಿಯಾದಲ್ಲಿ ಅಥವಾ ಭ್ರಷ್ಟಾಚಾರ ಕಾರಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಬೇಕು ಅಥವಾ ಬರಬಾರ್ದು? ಅಲ್ಲ, ನಿಮ್ದೇನೋ ಯುವ ವಕೀಲರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಬೇಕು ಬೇಡ? ಅಲ್ಲ ಸರ್, ಅವ್ರ ಪ್ರಶ್ನೆ ಹಾ, ಯುವ ವಕೀಲರು ಈಗ ಜೂನಿಯರ್ಸ್ ಇದಾರಲ್ಲ, ಹೌದು. ಅದು ಏನಾದ್ರು ಈಗ ಸ್ವಲ್ಪ ಏನಾದ್ರು ನಮ್ಮ ಅಂದ್ರೆ ಏನಾದ್ರು ಪರ್ಸನಲ್ ಆಗಿ ಏನಾದ್ರು ಕ್ಯಾಪ್ಚರ್ ಮಾಡ್ತೀವಿ, ಅದು ಸೋಷಿಯಲ್ ಮೀಡಿಯಲ್ಲಿ ಬರ್ಬೋದಾ ಬರಬಾರ್ದಾ ಅನ್ನೋದು ಅವ್ರ ಪ್ರಶ್ನೆ ಸರ್. ಅಂದ್ರೆ ಏನೋ ಭ್ರಷ್ಟಾಚಾರ ನಡೀತಾ ಇಲ್ಲ, ಲಂಚ ಕೊಡ್ತಾರೆ, ಈ ಸಂದರ್ಭದಲ್ಲಿ ಜೂನಿಯರ್ಸ್ ಯಂಗ್ಸ್ಟರ್ಸ್ ಇರ್ತಾರಲ್ಲ, ಜೂನಿಯರ್ಸ್ ಅವ್ರು ಕ್ಯಾಪ್ಚರ್ ಮಾಡಿದ್ರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಬೋದಾ ಬರಬಾರ್ದಾ ಅನ್ನೋದು ಅವ್ರ ಪ್ರಶ್ನೆ. ಇಟ್ಸ್ ವೆರಿ ಕ್ಲಿಯರ್. ಅವ್ರು ರೆಕಾರ್ಡ್ ಮಾಡ್ಕೊಂಡದ್ದು. ಹಾ, ಹೌದು, ಪರ್ಸನಲಿ ಯುವ ವಕೀಲರು ಭ್ರಷ್ಟಾಚಾರ ಆಗೋ ಟೈಮ್ದೊಳಗೆ ರೆಕಾರ್ಡ್ ಮಾಡ್ಕೊಂಡದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕೋ ಬೇಡನೋ? ಹಾ, ಅಷ್ಟೇ. ಸರ್, ಬಾರ್ ಕೌನ್ಸಿಲ್ ನೇಮದಲ್ಲಿ ಐತೋ ಅಥವಾ ಇಲ್ಲೋ? ಹಾಕ್ಬಹುದಲ್ಲ. ಭ್ರಷ್ಟಾಚಾರ ನಿರ್ಮೂಲನೆ ಇದು ಆಕ್ಟ್ ಬಂದದ್ದೇ ಆ ಉದ್ದೇಶದಿಂದಲ್ಲ, ಲೋಕಾಯುಕ್ತ ಬಂದದ್ದೇ ಆ ಉದ್ದೇಶದಿಂದ. ಸರ್, ಹಾ, ನೀವು ಮತ್ತೆ ಭ್ರಷ್ಟಾಚಾರಕ್ಕೆ ನೀವು ಅದನ್ನ ಮುಚ್ಚಿಟ್ರಿ ಹೆಂಗೆ? ಅಂತ ಈಗಾಗಲೇ ಏನಪ್ಪಾ ಅಂತಂದ್ರೆ ಕೆಲವೊಂದು ಭ್ರಷ್ಟಾಚಾರ ಕಂಡು ಬಂದ್ರೆ ನೀವು ಅದನ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಇದು ಆಕ್ಚುಲಿ ಇದು ಪಬ್ಲಿಕ್ ನನ್ನ ಅಭಿಪ್ರಾಯ ಪ್ರಕಾರ ಯಾರೇ ಭ್ರಷ್ಟಾಚಾರ ಮಾಡಿದ್ರೆ ಅದು ಇಲ್ಲಿಗಲ್. ಅದನ್ನು ಲೋಕಾಯುಕ್ತ ಆಕ್ಟ್ ಕೆಳಗೂ ಬರುತ್ತೆ, ಈ ನಿಮ್ಮ RTI ಆಕ್ಟ್ ಕೆಳಗೂ ಬರುತ್ತೆ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋ ಸಲುವಾಗಿ ಈ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಬಂದದ್ದು. ಲೋಕಾಯುಕ್ತ ತಂದದ್ದು ಭ್ರಷ್ಟಾಚಾರ ನಿರ್ಮೂಲನೆ ಸಲುವಾಗಿ. ಓಕೆ ಸರ್. ಓಕೆ ಸರ್, ನಾನು ನಾಗರಾಜ್ ಅಂತ ಹೇಳಿ. ನನ್ನ ಪ್ರಶ್ನೆ ಏನಂದ್ರೆ, ಈಗ ನಾವು 2001 ಲಾಸ್ಟ್ ಇಯರ್ ಜನವರಿಯಲ್ಲಿ ಒಂದು ತಾಲೂಕ್ ಆಫೀಸಲ್ಲಿ ಒಂದು RTI ಅಲ್ಲಿ ಇದು ಮಾಡಿದ್ದೀನಿ ಸ್ವಾಮಿ, ಒಂದು ಇನ್ಫಾರ್ಮೇಶನ್ ಹಾಕಿದ್ವಿ ಸರ್. ಅಲ್ಲಿ ಏನಂದ್ರೆ, ಈಗ ಅದ್ರಲ್ಲಿ ಏನ್ ಮಾಡಿದಾರೆ ಅಂದ್ರೆ, ವಿತೌಟ್ ಇನ್ಫಾರ್ಮೇಶನ್ ಅವರು ಇದು ಫೋಡಿ ಎಲ್ಲ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ವಿತೌಟ್ ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬೇರೆಯವ್ರಿಗೆ ಗೊತ್ತಿಲ್ದೇನೆ, ವಿತಿನ್ ಫ್ಯಾಮಿಲಿಯಲ್ಲೇ. ಹಾಗಾಗಿ ಅದರಲ್ಲಿ RTI ಅಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ, ಖಾತಾ ಎಲ್ಲ ಮಾಡ್ಕೊಂಡಿದ್ರೆ ಫ್ರಾಡ್ ಮಾಡಿ ವಿತೌಟ್ ಇನ್ಫಾರ್ಮೇಶನ್. ಆ ಡಾಕ್ಯುಮೆಂಟ್ಸ್ ನಾವು RTI ಅಲ್ಲಿ ಕೇಳಿದೀವಿ. ನೀವು ಯಾವ ಉದ್ದೇಶಕ್ಕೆ ಕೇಳ್ತೀರ ಅದು ಇಂಪಾರ್ಟೆಂಟ್. ನೀವು ಹೇಳೋದು ಅವಶ್ಯಕತೆ ಇಲ್ಲ, ಕಾರಣನೂ ಕೇಳಬಾರ್ದು ಅಧಿಕಾರಿಗಳು. ನೀವು ಬೇಕು ಅಂತ ಕೊಟ್ರೆ ಅವ್ರು ಕೊಡ್ಬೇಕು. ನಾವು ಸ್ಪೆಸಿಫಿಕ್ ಆಗಿ ಯಾವ ವರ್ಷದಲ್ಲಿ ಯಾವ ಡೇಟ್ ಅಲ್ಲಿ ಏನೇನು ನಡೆದಿದೆ ಅದೆಲ್ಲ ಎಂಟೈರ್ ಫೈಲ್ ಆ ಸಂಬಂಧಿತ ದಾಖಲಾತಿ ಕೇಳಿದೀವಿ RTI ನಲ್ಲಿ. ಆ RTI ನಲ್ಲಿ ಕೊಡ್ಬೇಕಾಗದು ಅವ್ರ ಜವಾಬ್ದಾರಿ. ಇಟ್ ಈಸ್ ಫಾರ್ ಪ್ರಾಪರ್ಟಿ ಬಗ್ಗೆ ನಾವು ಕೇಳ್ತಾ, ಬೇರೆ ಏನು ಅವ್ರ ಪರ್ಸನಲ್ ಕೇಳ್ತಾ ಇಲ್ಲ. ಆಸ್ತಿ ಬಗ್ಗೆ ಕೆಲವೆಲ್ಲ ಖಾತೆಗಳೆಲ್ಲ ಖಾತಾ ಕಾಣ್ತ ಸಂದರ್ಭದಲ್ಲಿ ಫ್ಯಾಮಿಲಿ ಟ್ರೀ ಆಗ್ಲಿ ಏನೋ ಎಲ್ಲ ದಾಖಲಾತಿಗಳು ಹಾಕಿರ್ತಾರೆ, ಇದು ಪಾರ್ಟಿಷನ್ ಡೀಡ್ ಎಲ್ಲಾನು. ಅದ್ರಲ್ಲಿ ನಾವು RTI ಅಲ್ಲಿ ಅವರು ಸ್ವಲ್ಪ ಅವ್ರು ದೊಡ್ಡವರು ಇದ್ರು, ಅವ್ರ ಬ್ರದರ್ಸ್ ಅವ್ರಿಗೆ ಇನ್ಫಾರ್ಮೇಶನ್ ಇವ್ರು ಮಾಡ್ಕೊಂಡಿದ್ದಾರೆ, ಖಾತೆಗಿಂತ ಸ್ವಲ್ಪ ಅಂದ್ರೆ ಫ್ರಾಡ್ ಮಾಡಿ ಏನೋ ಮಾಡಿದ್ದಾರೆ. ಅದು ಏನಾಗಿದೆ ಅನ್ನೋದು ಬೇಕಾಗಿದ್ರೆ ನಾವು ದಾಖಲಾತಿಗಳಲ್ಲಿ ಅರ್ಜಿ RTI ನಲ್ಲಿ ಮುಖಾಂತರ ನಾವು ಸಲ್ಲಿಸಿವಿ. ಲಾಸ್ಟ್ 1 year ಆಯ್ತು, ಇದುವರೆಗೂ ಅದ್ರ ಇಲ್ಲ. ಅವರೇ ಇವಾಗ ಇರೋ ತಹಸೀಲ್ದಾರ್ ಏನ್ ಹೇಳ್ತಾರೆ, ಅವಾಗ ನಾನು ಇರ್ಲಿಲ್ಲ, ಅವ್ರು ಇದ್ದಿದ್ದಾಗ ಆಗ ಫೈಲೇ ಇಲ್ಲ ಅಂತಾರೆ. ಈಗ ಅವ್ರು ಕೇಳಿದ್ರೆ ಫೈಲ್ ಎಲ್ಲ ಹುಡುಕ್ಸ್ತಾ ಇದೀನಿ ಅಂತ ಅಸಿಸ್ಟೆಂಟ್ಗೆ ಡೈರೆಕ್ಟ್ ಮಾಡ್ತಾರೆ, ಕರ್ಸ್ಬಿಟ್ಟು ಆಯ್ತು ನೋಡಪ್ಪ ಅಂತ ಹೇಳಿದ್ರೆ ಅವ್ರು ಫೈಲೇ ಇಲ್ಲ ಅಂತಾರೆ. ಅದಕ್ಕೆ ನಾವು ಒಂದು ಕೇಸು ಅದು ಸಂಬಂಧಪಟ್ಟಿದ್ದು ವಯಸ್ಸು ನಡೀತಾ ಇದೆ. ನಾವ್ ಹೇಳ್ತಾ ಇದ್ರು, ನೋಡಮ್ಮ ಇದು ಈ ತರ ಆಗಿದ್ರೆ ನಮ್ಗೆ ತೊಂದರೆ ಆಗತ್ತೆ, ನಮ್ಗೆ ಡಾಕ್ಯುಮೆಂಟ್ಸ್ ಬೇಕು, ಫ್ರಾಡ್ ಮಾಡಿ ಸ್ವಲ್ಪ ಎಲ್ಲ ಡಾಕ್ಯುಮೆಂಟ್ ನಡೆದಿದೆ, ಬೇಕಾದ್ರೆ ಎಂಡಾರ್ಸ್ಮೆಂಟ್ ಕೊಡ್ತೀನಿ ಅಂತಾರೆ. ಎಂಡಾರ್ಸ್ಮೆಂಟ್ ತಗೊಂಡು ಏನ್ ಪ್ರಯೋಜನ? ನಮ್ಗೆ ಫೈಲ ಸಿಗ್ಲಿಲ್ಲ ಅಂದ್ರೆ ಎಲ್ಲೋಗಿರುತ್ತೆ? ಆ ಟೈಮ್ ನಲ್ಲಿ ಯಾರು ಇರ್ತಾರೋ, ಯಾರೋ ತಹಸೀಲ್ದಾರ್ ಇದ್ರು ಅವ್ರು ಇರತ್ತೆ, ಅವ್ರ ಕಂಟ್ರೋಲ್ ಇರ್ಬೇಕು. ಅದು ಯಾವುದೇ ಒಂದು ಖಾತಾ ಆಗ್ಲಿ ಏನೋ ಬದಲಾವಣೆ ಇದ್ರೆ ಡಾಕ್ಯುಮೆಂಟ್ ಸಂಬಂಧಪಟ್ಟ ದಾಖಲಾತಿ ಹಾಕಿರ್ತಾರೆ, ಆ ಫೈಲ್ ಇರ್ಬೇಕಾಗತ್ತಲ್ಲ. ಇಲ್ಲ ಅಂತಂದ್ರೆ ಅರ್ಥ ಏನು ಸರ್? ಅದಕ್ಕೆ ಅವರು ಇದು ಏನಕ್ಕೆ ಎಂಡಾರ್ಸ್ಮೆಂಟ್ ಕೊಟ್ಟು ಏನ್ ಮಾಡೋದು? ಅದು ಮತ್ತೆ ಅಪೀಲ್ ಹೋಗ್ಬೇಕಾಗುತ್ತೆ. ಈಗ ಇಲ್ಲಿ 2 ಪ್ರಶ್ನೆ ಬಂತು ತಮ್ದು. ಒಂದು ಡಾಕ್ಯುಮೆಂಟ್ಸ್ ಕೇಳಿದಿರ RTI ಕೆಳಗೆ, ಅದಕ್ಕೆ ಮಾಹಿತಿ ಕೊಡ್ತಾ ಇಲ್ಲ, ಅದ್ರ ಮೇಲೆ ನೀವು ಅಪೀಲ್ ಹೋಗಿ. ಇದು ಒಂದು.
ಎರಡನೇದು ಆಲ್ರೆಡಿ ಕೇಸು ಸಿವಿಲ್ ಕೋರ್ಟ್ ನಲ್ಲಿ ಪೆಂಡಿಂಗ್ ಇದೆ ಅಂತಾರೆ. ಪಾರ್ಟಿಷನ್ ಸೂಟ್ ಹಾಕಿದ್ವಿ ಅದಿದೆ. ಬಟ್ ಹೌದು. ಆ ಸಂದರ್ಭದಲ್ಲಿ ವೈಯಕ್ತಿಕ ಅವರಿಗೆ ವಿತೌಟ್ ಇನ್ಫಾರ್ಮೇಶನ್ ಅವ್ರು ಏನೋ ಮಾಡಿ ಖಾತಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ವಿತೌಟ್ ಮೈ ಬ್ರದರ್ ಗೊತ್ತಿಲ್ದೇನೆ. ಆಕೆ ಏನ್ ಹಾಕಿದ್ದಾರೆ, ಯಾವ ಡಾಕ್ಯುಮೆಂಟ್ ಹಾಕಿದ್ರೆ ನಾವು ವೈಯಕ್ತಿಕ ಅವ್ರು ಮಾಡ್ಕೊಂಡಿದ್ದಾಗ ಹಾಗೆ ಅದೇ ಹೇಳ್ತೀನಿ. ಈಗ ಕೋರ್ಟ್ ಪೆಂಡಿಂಗ್ ಇದ್ದಾಗ ನೀವು ಒಂದು ಅಪ್ಲಿಕೇಶನ್ ಕೋರ್ಟಿಗೆ ಹಾಕಿ ಆ ಡಾಕ್ಯುಮೆಂಟ್ಸ್ ನೆಲ್ಲ ಸಮನ್ ಮಾಡಿ ಆರ್ಡರ್ 16 ರೂಲ್ 1 ಅಪ್ಲಿಕೇಶನ್ ಹಾಕೊಂಡು 1 ಅಥವಾ 1 ಬಹಳ ದಿವಸ ಆಯ್ತು. ಅದ್ರ ಅಪ್ಲಿಕೇಶನ್ ಹಾಕೊಂಡು ನೀವು ಡಾಕ್ಯುಮೆಂಟ್ಸ್ ಕಾಲ್ ಫಾರ್ ಮಾಡಿ ಅವರು ಕೋರ್ಟಿಗೆ ತಂದು ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಡೈರೆಕ್ಷನ್ ಟು ದಿ ಇವ್ರನ್ನ ಅವರು ತಹಸೀಲ್ದಾರ್ನ ಪಾರ್ಟಿ ಮಾಡ್ಬೇಕಾಗತ್ತೆ ಅವರಲ್ಲಿ. ಡೈರೆಕ್ಷನ್ ಟು ದಿ ರೆಸ್ಪಾಂಡೆಂಟ್ ಅವ್ರನ್ನ ಮಾಡ್ಬಿಟ್ಟು ಈಗ ಕೇಸ್ ನಲ್ಲಿ ಒಂದು ಅಪ್ಲಿಕೇಶನ್ ಹಾಕೋಬೇಕು, ಇಂಟ್ರಿಮ್ ಅಪ್ಲಿಕೇಶನ್ ಆಗಿ. ಅದು ನಾಟ್ ಇಲ್ ನೆಟ್ ಅಂತ ಆಲ್ರೆಡಿ ಇದೆ ಸರ್ ಅದರಲ್ಲಿ OS ಅಲ್ಲಿ. ಕನ್ಫ್ಯೂಸ್ ಅಪ್ಲಿಕೇಶನ್ ನ್ಯೂ ಅಪ್ಲಿಕೇಶನ್ ಹಾಕೊಂಡು ರೂಲ್ 192 ಕೆಳಗೆ ಅಪ್ಲಿಕೇಶನ್ ಹಾಕೊಂಡು ಈ ಡಾಕ್ಯುಮೆಂಟ್ಸ್ ತಹಶೀಲ್ದಾರ್ ಆಫೀಸ್ ನಲ್ಲಿ ಪೆಂಡಿಂಗ್ ಇವೆ, ಅವುಗಳನ್ನು ಕಾಲ್ ಫಾರ್ಮ್ ಮಾಡಿಸ್ರಿ ಫಾರ್ ದಿ ಪರ್ಪಸ್ ಆಫ್ ಎವಿಡೆನ್ಸ್ ಅಂತ. ಅವಾಗ ಬರುತ್ತೆ. ಇದು ಇನ್ನೊಂದು ದಯಮಾಡಿ ತಪ್ಪು ತಿಳ್ಕೊಬೇಡಿ. ಕೇಸ್ ಪೆಂಡಿಂಗ್ ಇದ್ದದ್ದು ಕೇಳಿದ್ರೆ ಏನಾಗುತ್ತೆ, ನಾನ್ ಹೇಳೋದೊಂದು ಅಲ್ಲಿ ಆಗೋದೊಂದು, ಅಲ್ಲಿ ಏನಿರುತ್ತೆ ಸಿಚುವೇಶನ್ ನಮ್ಗೆ ಗುರ್ತಿರೋದಿಲ್ಲ. ಇದು ನನ್ಗೇನ್ ನೀವು ಹೇಳಿದ್ದು ಮಾಹಿತಿ ಮೇಲಿಂದ ನಾನು ಹೇಳ್ತಾ ಇರೋದು. ಇದೇ ಇದು ಬೈಂಡಿಂಗ್ ಅಲ್ಲ, ಇದೇ ಕಾನೂನು. ಇದು ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಒಪಿನಿಯನ್ ಅಷ್ಟೇ. ಅಲ್ಲಿ ಹಾಕೊಂಡು ಕಾಲ್ ಫಾರ್ ಮಾಡಬಹುದು. ಅದು ಬಿಟ್ಟು ಬೇರೆ ಆಪ್ಷನ್ಸ್ ಏನಿದೆ ಸರ್? ಇವಾಗ ನಾವು ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಎಂಡಾರ್ಸ್ಮೆಂಟ್, ನಾನು ಅವಾಗ ತಹಸೀಲ್ದಾರ್ ಬೇರೆಯವರು ಇದ್ರು, ಆಗ ಏನಾಗಿತ್ತೋ ಕೊಯ್ಲು ಸಿಗ್ತಾ ಇಲ್ಲ ಅಂತ ಜಸ್ಟ್ ಮೆಸೇಜಸ್ ಫೈಲೇ ಸಿಗ್ತಾ ಇಲ್ಲ. ಅವ್ರ ಮೇಲೆ ಎನ್ಕ್ವೈರಿ ಆಗುತ್ತೆ, ಹಂಗೆಲ್ಲ ಹೇಳ್ಬೋದು. ಪ್ರಾಬ್ಲಮ್ ಏನಂದ್ರೆ ಯಾರು ಮಾಡ್ಕೊಂಡಿದ್ರೆ ಅವ್ರು ರಿಟೈರ್ಡ್ ತಹಸೀಲ್ದಾರ್ ಆಗಿದ್ದಾರೆ. ಅದೇ ಇದ್ರೂ ಫ್ರೆಶ್ ಡಾಕ್ಯುಮೆಂಟ್ ನೀವು ಫೈಲ್ ಬಿಲ್ಟ್ ಅಪ್ ಮಾಡ್ಬೇಕಲ್ಲ. ಹೌದು, ಏನೇ ಆಗಿರ್ಲಿ ಈಗ ಫೈಲ್ ಕಳೆದು ಹೋಯ್ತಂದ್ರೆ ಕಳ್ದೋಗ್ತಾ ಇಲ್ತಾ ಇಲ್ಲ, ಅವರು ಸಿಗ್ತಾ ಇಲ್ಲ ಅಂತ. ಅದೇ ರೀ, ಅದ ಅವ್ರ ಡ್ಯೂಟಿ. ಒಂದೆಡೆ ಸಿಕ್ಕಿಲ್ಲ ಅಂತಂದ್ರೆ ಹೊಸ ಹೋಗ್ಬೇಕು. ಫೈಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಪ್ರೊಸೀಜರ್ ಫಾಲೋ ಮಾಡಿ ಆ ಡಾಕ್ಯುಮೆಂಟ್ಸ್ ಮತ್ತೆ ರೆಡಿ ಮಾಡ್ಕೊಂಡು ಆ ಫೈಲ್ ರೆಡಿ ಮಾಡ್ಬೇಕು. ದಟ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಅವ್ರದ್ದು. ಯಾಕಂದ್ರೆ ಒಂದು ಪಬ್ಲಿಕ್ ಡಾಕ್ಯುಮೆಂಟ್ ಸಂಬಳ ಕೊಡೋದು ಅದ್ರ ಸಲುವಾಗಿ ಅಲ್ರಿ. ಅವ್ರೇನ ಸುಮ್ನೆ ಸಾರ್ವಜನಿಕ ಹಣದಿಂದ ಅವ್ರಿಗೆ ಸಂಬಳ ಕೊಡೋದು ಒಂದು ಪಬ್ಲಿಕ್ ಡಾಕ್ಯುಮೆಂಟ್ ನ ಕಾಪಾಡ್ಕೊಳ್ಳೋದು ಅವ್ರ ಜವಾಬ್ದಾರಿ. ದಿಸ್ ಇಸ್ ದ ಡ್ಯೂಟಿ ಆಫ್ ದಿ ಪರ್ಸನ್. ಅದನ್ನ ಅದೇ ಹೇಳ್ಬಿಟ್ಟೆ ಡೈರೆಕ್ಟ್ ಆಗಿ. ಅಲ್ಲ ಸ್ವಾಮಿ, ನೀವು ಈ ತರ ನೀವು ಪಬ್ಲಿಕ್ ಡಾಕ್ಯುಮೆಂಟ್ ಫೈಲ್ ಇಲ್ಲ ಅಂದ್ರೆ 1 ತಿಂಗಳಾಗತ್ತೆ, 2 ತಿಂಗಳು, 3 ತಿಂಗಳು, ಇಷ್ಟು ಜನ ಇದ್ದು ಇಷ್ಟು ದಿನ ಹುಡುಕ್ತಾ ಇಲ್ಲ, ಫೈಲ ಸಿಗ್ತಾ ಇಲ್ಲ ಅಂದ್ರೆ ಮತ್ತೆ ಒಂದು ಪಬ್ಲಿಕ್ ಡಾಕ್ಯುಮೆಂಟ್ ಸೇಫ್ಟಿ ಆಗಿ ನೀವು ಮಾಡ್ಕೊಂಡು ಇರ್ಲಿ, ಫೈಲೇ ಇಲ್ಲ ಅಂದ್ರೆ ಏನಕ್ಕೆ ಅದಕ್ಕೆ ಯಾಕೆ ಮಾಡ್ತಾ ಇದ್ರಿ ಹಿಂಗ ಅಂತ ಹೇಳಿದ್ರೆ, ಇಲ್ಲ ಸರ್ ನಾವು ಅವಾಗ ಇರ್ಲಿಲ್ಲ, ಇವಾಗ ಬಂದಿದೀವಿ, ನಾವೆಲ್ಲ ಹುಡುಕ್ತಾ ಇದೀವಿ, ಸಿಗ್ತಾ ಇಲ್ಲ, ನೋಡ್ತೀವಿ, ಇದೇ ರೀಸನ್ ಹೇಳಿ. RTI ಅಪ್ಲಿಕೇಶನ್ ಹಾಕೊಳ್ಳಿ, ಅದ್ರ ಮೇಲೆ ಅಂತ ಬರೆದ್ರೆ ಅದ್ರ ಮೇಲೆ ನೀವು ಅಪೀಲ್ ಹೋಗಿ, ಅವ್ರು ಅಪೀಲ್ ನಲ್ಲಿ ಡೈರೆಕ್ಷನ್ ಕೊಡ್ತಾರ. ಹೊಸ ಅಪ್ಲಿಕೇಶನ್ ಹಾಕೊಳ್ಳೋದು ಸರ್, ಇನ್ನೊಂದು ಹಾಕಿ. ಓಕೆ. ಯೂಶಲಿ ಪೆಂಡಿಂಗ್ ಕೇಸ್ ನೀವು ಕೇಳಿದ್ರೆ ಸ್ವಲ್ಪ ನಾನು ಹೇಳಿದ್ದು ಅಲ್ಲಿ ಆಗೋದು ಸ್ವಲ್ಪ ಚೇಂಜ್ ಆಗತ್ತೆ. ಪೆಂಡಿಂಗ್ ಕೇಸ್ ಬಗ್ಗೆ ಸ್ವಲ್ಪ ಅವಾಯ್ಡ್ ಮಾಡಿ. ಹೊಸದ ಅಪ್ಲಿಕೇಶನ್ ಹಾಕು, ಇನ್ನೊಂದ್ಸರಿ ಕೇಳಿ ನೋಡಿ, 30 days ಒಳಗಡೆ ಆ ಮಾಹಿತಿ ಸಿಗ್ತದೆ. ಕೇಳಿ ಅದು ಆಪ್ಷನ್ ಒಂದ್ ವೇಳೆ ಸಿಗ್ಲಿಲ್ಲ ಸರ್. ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ? ನಾವು ಬೆಂಗಳೂರಲ್ಲ ಸರ್. ಇಲ್ಲೇ ಲೋಕಲ್ ಸರ್. ಓಕೆ ಸರ್. ಅದಕ್ಕೆ ಒಂದು ಸಜೆಷನ್ ಕೇಳಿದೆ, ಸಿಗ್ತಾ ಇಲ್ಲ, ಬೇರೆ ಆಪ್ಷನ್ಸ್ ಏನಿದೆ ಅಂತ. ಅದು ಡಾಕ್ಯುಮೆಂಟ್ ಕೋರ್ಟ್ ನಿಂದ ಒಂದು ಸಮನ್ಸ್ ಮಾಡಿಸಿ ಕೊಡ್ಬೇಕು. ಅದೇ ಅಲ್ಲಿಂದ ಒಂದು ಡೈರೆಕ್ಷನ್ ಟು ದಿ ಪಾರ್ಟಿ ಮಾಡೋದ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಹಂಗೆ ಡೈರೆಕ್ಷನ್ ಕೊಡ್ಬೋದು ಸರ್. ಕೋರ್ಟೇ ಆರ್ಡರ್ ಮಾಡುತ್ತೆ. ಸಮನ್ ದೀಸ್ ಡಾಕ್ಯುಮೆಂಟ್ಸ್ ಆರ್ ನೆಸೆಸರಿ ಫಾರ್ ಡಿಸ್ಪೋಸಲ್, ರೆಲೆವೆಂಟ್ ಹೆಂಗಿದೆ ಅನ್ನೋದು ಅಫಿಡವಿಟ್ ನಲ್ಲಿ ಡೀಟೇಲ್ ಹಾಕಿ, ಅದಕ್ಕೆ ಅವಶ್ಯಕತೆ ಇದೆ, ನೀವೇನ್ ಪ್ರೂವ್ ಮಾಡ್ಬೇಕು, ಈ ಡಾಕ್ಯುಮೆಂಟ್ಸ್ ಇಲ್ಲ ಆದ್ರೆ ನಾನ್ ಪ್ರೂವ್ ಮಾಡಕ್ ಆಗೋದಿಲ್ಲ, ಅದೆಲ್ಲ ಡೀಟೇಲ್ ಹಾಕಿದ್ರೆ ಅದ್ರ
ಒಂದು ಆರ್ಡರ್ ಮಾಡಿ ಕಾಲ್ ಫಾರ್ ದಿ ರೆಕಾರ್ಡ್ಸ್ ಅಂತ ಆರ್ಡರ್ ಮಾಡ್ತಾರೆ ಸಾಹೇಬ್ರು. ಅದು ಈಗ ಸ್ಟೇಜ್ ಇಶ್ಯೂಸ್ ಇದೆ ಈ ಟೈಮ್ ನೆಕ್ಸ್ಟ್ ಎವಿಡೆನ್ಸ್ ಈಗೇನ್ ಬೇಡ. ಅದೇ ಎವಿಡೆನ್ಸ್ ಟೈಮಲ್ಲಿ ವಿ ರಿಕ್ವೈರ್ಡ್ ಅಲ್ಲ, ವಿತ್ ಇನ್ ದಟ್ ಆ ಟೈಮಲ್ಲಿ ಅವ್ರು ಅಟ್ಲೀಸ್ಟ್ ಇವಾಗಲೇ ಒಂದು ಇದು ಮಾಡಿದ್ರೆ ಆ ಟೈಮ್ನ ಹೆಲ್ಪ್ ಆಗುತ್ತೆ ಎವಿಡೆನ್ಸ್ ಟೈಮಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಓಕೆ. ದಿಲ್ಲಿಕರ್ ರಾಮಚಂದ್ರ ರಾವ್, ದಯವಿಟ್ಟು ಪ್ರಶ್ನೆ ಕೇಳಿ. ಮತ್ತೆ ಒಂದು ವಿನಂತಿ ಏನು ಅಂತಂದ್ರೆ, ಪೆಂಡಿಂಗ್ ಕೇಸ್ಗಳ ಬಗ್ಗೆ ಸಾಹೇಬರು ಕೊಡುವಂತಹ ಸಲಹೆ ಕನ್ಕ್ಲೂಸಿವ್ ಆಗಿ ಮತ್ತು ಎಕ್ಸಾಸ್ಟಿವ್ ಆಗಿರೋದಿಲ್ಲ. ಸೊ ಹಾಗಾಗಿ ಅದ್ರ ಮೇಲೆ ರಿಲೇ ಆಗುವಂಥದ್ದು ತಪ್ಪಾಗ್ತದೆ ಅಂತ ಹೇಳ್ತಾ, ಯಾಕೆಂದ್ರೆ ಡಾಕ್ಯುಮೆಂಟ್ಸ್ ನೋಡಿರೋದಿಲ್ಲ, ಮತ್ತೆ ಏನು ಸರಿಯಾದಂತ ಫ್ಯಾಕ್ಟ್ಸ್ ಗಳು ಗೊತ್ತಿರೋದಿಲ್ಲ. ನೀವು ಕೇಳುವಂತ ಪ್ರಶ್ನೆ ಮೇಲೆ ಪ್ರೈಮಫೇಸೆ ಅವ್ರು ಅನಲೈಸ್ ಮಾಡಿ ಹೇಳ್ತಾ ಇರೋದ್ರಿಂದ ಆ ಸಲಹೆಗಳು ಏನಾಗಿರ್ತದೆ ಕನ್ಕ್ಲೂಸಿವ್ ಮತ್ತೆ ಎಕ್ಸಾಸ್ಟಿವ್ ಆಗಿರೋದಿಲ್ಲ. ಅದನ್ನ ತಾವು ಗಮನದಲ್ಲಿ ಇಟ್ಕೊಂಡು ಕೇಳಬೇಕಾಗ್ತದೆ. ಸೊ ಅವ್ರನ್ನ ಪರ್ಸನಲ್ ಆಗಿ ಸಂಪರ್ಕಿಸಿ ಒಂದು ಒಪಿನಿಯನ್ ತಗೊಳ್ಳುವಂಥದ್ದು ಆಗ್ಬೇಕಾಗ್ತದೆ. ಡಾಕ್ಯುಮೆಂಟ್ ಗಳನ್ನ ತೋರಿಸಿ ಒಪಿನಿಯನ್ ತಗೊಳ್ಳುವಂಥದ್ದು ಆಗ್ಬೇಕಾಗ್ತದೆ. ಕೇವಲ ಪ್ರಶ್ನೆ ಆಧಾರದ ಮೇಲೆ ಯಾವುದೇ ಒಂದು ಸಲಹೆಗಳನ್ನ ಅದು ಫೈನಲ್ ಅಂತ ತಿಳ್ಕೊಬಾರ್ದು ಅಂತ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ. ಸೊ ದಿಲ್ಲಿಕರ್ ರಾಮಚಂದ್ರ ಅವರೇ, ಪ್ರಶ್ನೆ ಕೇಳಿ. ದಿಲ್ಲಿಕರ್ ರಾಮಚಂದ್ರ ರಾವ್, ಪ್ರಶ್ನೆ ಕೇಳಿ ಸರ್. ಪ್ರಶ್ನೆ ಕೇಳಿ. ಯಾರಾದ್ರೂ ಪ್ರಶ್ನೆಗಳೇನಾದ್ರು ಕೇಳಿ, ಯಾವ ಪ್ರಶ್ನೆಗಳು ಬೇಕಾದ್ರೂ ಕೇಳ್ಬೋದು. ಸರ್, ಮಾಹಿತಿ ಹಕ್ಕು. ನನ್ನದೊಂದು ಪ್ರಶ್ನೆ ಇದೆ. ನಾ ಕೊಡಗು ಜಿಲ್ಲೆಯಿಂದ ಮಾತಾಡ್ತಿರೋದು. ಮೇಡಮ್ ಕೇಳಿ, ಮೇಡಮ್ ಕೇಳಿ. ಎಂತಂತ ಹೇಳಿದ್ರೆ ಸರ್, ಈಗ ಆಪ್ತ ಸಮಾಲೋಚನೆ ನಡೆಸ್ತೀವಲ್ಲ ಸರ್, ಗಂಡ ಹೆಂಡತಿಗೆ ಒಂದು ಸಖಿ ಸೆಂಟ್ರಲ್ಲಿ ಆಪ್ತ ಸಮಾಲೋಚನೆ ನಡೆಸಿದ್ದು, ಅದರಲ್ಲಿ ಆಪ್ತ ಸಮಾಲೋಚನೆ ವರದಿ ಬಂದಿರ್ತದೆ. ಆ ವರದಿಯನ್ನು ಹೆಂಡತಿ ಕೇಳಿದಾಗ ನಾವು ಅವರಿಗೆ ಬರ್ದು ಎಲ್ಲ ಕೊಡ್ತೇವೆ. ಅದೇ ಗಂಡ ಕೇಳುವಾಗ ನಾವು RTI ಮೂಲಕ ಕೇಳಿ ಅಂತ ಹೇಳ್ತೇವೆ. ಆಗ ನಾವು ಅವರಿಗೆ ಕೊಡಬಹುದಾ, ಕೊಡಬಾರ್ದ? ಸರ್ ಸರ್ ಹೇಳಿ ಸರ್, ದಿಲ್ಲಿಕರ್ ಮಾತಾಡೋದು ಸರ್. ಒಂದ್ ನಿಮಿಷ, ಮೇಡಮ್ ಮಾತಾಡ್ತಾ ಇದಾರೆ. ಆಯ್ತು. ಮೇಡಮ್, ಏನ್ರಿ ಅದು ಆಪ್ತ ಸಮಾಲೋಚನೆ ಅಂದ್ರೆ? ಕೌನ್ಸಿಲಿಂಗ್ ರಿಪೋರ್ಟ್ ಸರ್, ಕೌನ್ಸಿಲಿಂಗ್ ರಿಪೋರ್ಟ್. ಅವರಿಬ್ಬರನ್ನು ಕೂರಿಸಿ ಅವರಿಬ್ಬರನ್ನು ಜಗಳ ಆಡಿರ್ತಾರೆ. ಇದು ಕಾನ್ಸುಲೇಟರ್? ಹೌದೌದು, ಹೌದು ಸರ್, ಹೌದು. ಅದ್ರಲ್ಲಿ ಸರ್ ಈಗ ಏನು ಅಂತ ಹೇಳಿದ್ರೆ, ಈ ಹೆಂಡತಿ ಮತ್ತೆ ಗಂಡಂದು ಇಬ್ಬರನ್ನು ಕೌನ್ಸಿಲಿಂಗ್ ಮಾಡಿರ್ತೇವೆ. ಅದ್ರಲ್ಲಿ ಹೆಂಡತಿಗೆ ನಾವು ಅವಳು ಬರ್ದ ಕೂಡಲೇ ಅವಳಿಗೆ ನಾವು ರಿಪೋರ್ಟ್ ಅನ್ನು ಕೊಟ್ಟಿರ್ತೇವೆ. ಗಂಡನಿಗಾದ್ರೆ ಅವನು ಕೇಳಿದ್ರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಡಿಪಾರ್ಟ್ಮೆಂಟ್ ಥ್ರೂ ಅಲ್ಲಿ. ಅವನಿಗೆ RTI ಮೂಲಕ ಕೇಳಿ ಅಂತ ಹೇಳ್ತೇವೆ. RTI ಮೂಲಕ ನಾವು ಆ ಕೌನ್ಸಿಲಿಂಗ್ ರಿಪೋರ್ಟ್ ಕೊಡಬಹುದಾ? ಹೆಂಡತಿದು ಕೇಳುದು ಅವನು. ಅವ್ರು ಪ್ರೆಸೆಂಟ್ ಇರ್ತಾನಲ್ಲ ಕೌನ್ಸಿಲಿಂಗ್ ದಾಗ, ಇಬ್ರು ಪ್ರೆಸೆಂಟ್ ಇದ್ದಾಗ ಮಾತುಕತೆ ಆಗಿರ್ತಲ್ಲ. ಅಲ್ಲ, ಇದು ಬೇಕಲ್ಲ ಸರ್, ರಿಪೋರ್ಟ್ ಅವನಿಗೆ ಬೇಕಲ್ಲ. ರಿಪೋರ್ಟ್ ನೀವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರೆ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಅಲ್ಲ. ಅದೇ ನಮಗೆ ಕ್ವಶನ್ ಇದೆ. ಅದೀಗ ಎಂತ ಮಾಡುದು? ಕೋರ್ಟ್ ಅಲ್ಲಿ ಕೇಳಿದ್ರೆ ಮಾತ್ರ ನಾವು ಅದನ್ನ RTI ಕೆಳಗೆ ಕೊಡಕ್ ಬರೋದಲ್ಲ, ಅದು ಪಬ್ಲಿಕ್ ಡಾಕ್ಯುಮೆಂಟ್ಸ್ ಆಯ್ತು. ಒಂದ್ಸಲ ನೀವು ಕೋರ್ಟಿಗೆ ಸಬ್ಮಿಟ್ ಮಾಡ್ರೆ ಸ್ವಂತ ಹೆಂಡತಿದನ್ನು ಸಹ ಅವ ಕೇಳುವಾಗಿಲ್ಲ ಅಲ್ಲ ಸರ್? ಏನ್ ಮೇಡಮ್? ಸ್ವಂತ ಅವನದೇ ಹೆಂಡತಿದನ್ನು ಸಹ ಅವನು ಕೇಳುವಾಗಿಲ್ಲ ಅಲ್ಲ? ಕೇಳೋದು ಹಂಗಲ್ಲ. ಈಗ ನೀವು ಕಾನ್ಸುಲೇಟರ್ ಇರ್ತೀರಿ, ಹೌದು, ಇಬ್ಬರಿಗೆ ಕನ್ವಿನ್ಸ್ ಮಾಡ್ತೀರಿ. ನೀವು ಡೈವೋರ್ಸ್ ಅಪ್ಲಿಕೇಶನ್ ಹಾಕಿರ್ತಾರೋ ಅಥವಾ ಮೇಂಟೆನೆನ್ಸ್ ಹಾಕಿರ್ತಾರ. ಇಬ್ರು ನಿಮ್ಗ ಮಾಹಿತಿ ಕೊಟ್ಟಿರ್ತಾರ ಅವ್ರ ಬಗ್ಗೆನು, ಇಂಟರ್ನಲ್ ಅವ್ರ ಬಗ್ಗೆ ಏನ್ ಆರೋಪ ಇದೆ ಅನ್ನೋದು ಇವ್ರದ್ದು ಕೇಳಿರ್ತೀರಿ. ಅದು ನಿಮ್ದು ಕಾನ್ಫಿಡೆನ್ಶಿಯಲ್. ಆ ನಂತರ ನೀವು ಇಬ್ರದ್ದು ಕೇಳಿ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡ್ತಿರಲ್ಲ ಕೋರ್ಟಿಗೆ. ಹೌದು. ಆ ರಿಪೋರ್ಟ್ ಕೋರ್ಟ್ ನಲ್ಲಿ ಅವ್ರಿಗೆ ಸರ್ಟಿಫೈಡ್ ಕಾಪಿ ತಗೋ ಅಂತೇಳಿ ಅದು RTI ಕೆಳಗೆ ಬರೋದಿಲ್ಲ. ಮತ್ತೆ ಇನ್ನೊಂದು ಸರ್, ಈ ಪೋಕ್ಸೋ ವಿಕ್ಟಿಮ್ಸ್ ಕೌನ್ಸಿಲಿಂಗ್ ರಿಪೋರ್ಟ್ ನಾವು ತೆಗ್ದಿರ್ತೀವಲ್ಲ ಸರ್, ಅದನ್ನು ನಾವು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೇಳಿದ್ರೆ ಕೊಡ್ಬೋದು, ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ರೆ ಬರ್ಬೋದು, ಅಥವಾ ಕೋರ್ಟಿನವ್ರು ಕೇಳಿದ್ರೆ ಮಾತ್ರ ಕೊಡುವಂತದ? ನಿಮ್ನ ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರ? ಅರ್ಥ ಆಗಿಲ್ಲ. ಕಾನ್ಸುಲೇಟರ್ ಅಂತ ಯಾರು ಅಪಾಯಿಂಟ್ಮೆಂಟ್ ಮಾಡಿದ್ರು? DC. DC ನ? ಅವ್ರಿಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರಾ? ಇಲ್ಲ, ನಮಗೆ ಕೋರ್ಟ್ ಇಂದ ಕೇಳಿದಾಗ ಮಾತ್ರ ನಾವು ಕೊಡುವಂತದ್ದು. ಬಟ್ ಏನು ಅಂತ ಹೇಳಿದ್ರೆ, ಸ್ಟೇಷನ್ ಅವರು FIR ಮಾಡುವಾಗ ಈ ಮಾಹಿತಿಗಳೆಲ್ಲ ನಮಗೆ ಬೇಕು ಅಂತ ಹೇಳಿದ್ರೆ, FIR ಮಾಡ್ಬೇಕು ಅಂತ ಹೇಳಿದ್ರೆ ನಮಗೆ ಕೌನ್ಸಿಲಿಂಗ್ ರಿಪೋರ್ಟ್ ಕೊಡಿ ಅಂತ ಕೇಳ್ತಾರೆ. ಅವರು ಫೋನ್ ಅಲ್ಲೇ ಕೇಳ್ತಾರೆ, ಈವನ್ ನಾಟ್ ಲೆಟರ್ ಅಲ್ಲಿ ಸಮೇತ ಕೇಳುದಿಲ್ಲ. ಹಾಗೆ ಕೊಡ್ಲಿಕ್ಕೆ ಚಾನ್ಸಸ್ ಉಂಟಾ, ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟಿನವರು ಕೇಳಿದ್ರೆ ಅದನ್ನು ಕೊಡ್ಲಿಕ್ಕೆ ಚಾನ್ಸಸ್ ಇದೆ? ಬರೀ ಕೋರ್ಟ್ ಅವ್ರು ಕೇಳಿದ್ರೆ ಮಾತ್ರ ವಿಕ್ಟಿಮ್ ರಿಪೋರ್ಟ್ ಕೊಡುವುದಾ?
ಹಂಗಲ್ಲ. ಈಗ ಅವ್ರ ಕಂಪ್ಲೇಂಟ್ ಕೊಟ್ಟ ನಂತರ ನಿಮ್ಗೆ ರೆಫರ್ ಯಾರು ಮಾಡುದು? ಕಂಪ್ಲೇಂಟ್ ಡೈರೆಕ್ಟ್ ಕೆಲವೊಮ್ಮೆ ಡೈರೆಕ್ಟ್ ಬಂದಿರ್ತದೆ ಸರ್. ಈ ಪೋಕ್ಸೋದೆಲ್ಲ ಉಂಟಲ್ಲ, ಚೈಲ್ಡ್ ಹೆಲ್ಪ್ ಲೈನ್ ಇಂದನೂ ಬಂದಿರ್ತದೆ. ಅದೇ ಚೈಲ್ಡ್ ಹೆಲ್ಪ್ ಲೈನ್ ನೀವು ಅವ್ರಿಗೆ ರಿಪೋರ್ಟ್ ಕೊಡಿ. ಐಒ ಕೊಡೋದು ಅವಶ್ಯಕತೆ ಇಲ್ಲ ನಿಮ್ಗೆ. ಬೇಕಾದ್ರೆ ಐಒ ಅವ್ರ ಕಡೆಯಿಂದ ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಐಒ ಅವ್ರಿಗೆ ಸಫಿಶಿಯಂಟ್ ಪವರ್ಸ್ ಇದೆ ಅಲ್ಲ, ಕಲೆಕ್ಟ್ರಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳಕ್ಕೆ. ಈಗ ನಿಮ್ನ ಕೋರ್ಟ್ನವ್ರು ಅಪಾಯಿಂಟ್ಮೆಂಟ್ ಮಾಡ್ರಿ, ಅವ್ರಿಗೆ ನೀವು ರಿಪೋರ್ಟ್ ಸಬ್ಮಿಟ್ ಮಾಡ್ಬೋದು. ಈಗ ಚೈಲ್ಡ್ ಇವ್ರದ್ದು ರಿಪೋರ್ಟ್ ನಿಮ್ನ ಕಾನ್ಸುಲೇಟರ್ ಅಥವಾ ಇದನ್ನ ಅಪಾಯಿಂಟ್ಮೆಂಟ್ ಮಾಡಿದ್ರೆ ಅವ್ರಿಗೆ ಸಬ್ಮಿಟ್ ಮಾಡಿ ರಿಪೋರ್ಟ್. ಇದು ಕಾನ್ಫಿಡೆನ್ಶಿಯಲ್ ಅಲ್ಲ. ಹೌದು, ಅಂದ್ರೆ ನನ್ನ ಅಭಿಪ್ರಾಯ ಪ್ರಕಾರ ಬರೀ ಕೋರ್ಟ್ ಕೇಳಿದ್ರೆ ಮಾತ್ರ ಎವಿಡೆನ್ಸ್ ಟೈಮಲ್ಲಿ ಕೊಡುವಂತದ್ದು ಅಂತ ಹೇಳಿ ನಾ ತಿಳ್ಕೊಂಡ. ಈಗ ನಿಮ್ನ ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರೆ ಹೇಳಿ? ಈಗ ಒಂದು ಆಕ್ಚುಲಿ ಸರ್, ನಾನು ಸಖಿಯಲ್ಲಿ ಲೀಗಲ್ ಅಡ್ವೈಸರ್ ಆಗಿ ವರ್ಕ್ ಮಾಡಿದ್ದೆ. ಆ ನಂತರ ನೆಕ್ಸ್ಟ್ ನಾನು CWC ಚೇರ್ಪರ್ಸನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈಗ ಪ್ರೆಸೆಂಟ್ ಅಲ್ಲಿ ಸರ್. ಸೊ ನಮಗೆ ಈಗ ಚೈಲ್ಡ್ ಮ್ಯಾಟ್ರ್ ಬರುವಾಗ ಅಲ್ಲಿ ವಿಕ್ಟಿಮ್ಗೆ ಅವರದು ಮಾಡ್ತಾರಲ್ಲ ಸರ್ ಕೌನ್ಸಿಲಿಂಗ್, ಅದನ್ನೊಂದು FIR ಮಾಡ್ಲಿಕ್ಕೋಸ್ಕರ ಸ್ಟೇಷನ್ ಇಂದ ಫೋನ್ ಥ್ರೂ ಕೇಳ್ತಾರೆ. ಅದು ಕೊಡ್ಬೋದಾ ಕೊಡ್ಬಾರ್ದ ಅಂತ ಹೇಳುವಂತದ್ದು. ಇದು ಕಾನ್ಫಿಡೆನ್ಶಿಯಲ್ ಹೌದಲ್ಲ ನಿಮ್ದು ಮತ್ತ ನಿಮ್ಮ ಕ್ಲೈಂಟ್? ಹೌದು ಹೌದು ಸರ್. ಕಾನ್ಫಿಡೆನ್ಶಿಯಲ್ ಆದ್ರೆ ಕೊಡಕ್ ಬರುದಲ್ಲ. ಅದೇ ಸರ್. ಕಾನ್ಫಿಡೆನ್ಶಿಯಲ್ ಇರ್ಲಿಲ್ಲ ಅಂದ್ರೆ ನೀವು ಕೊಡ್ಬೋದು. ಓಕೆ ಸರ್, ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಹೇಳಿ ಸರ್, ಇದು ಮೇಂಟೆನೆನ್ಸ್ ಆಫ್ ಪಬ್ಲಿಕ್ ರಿಕಾರ್ಡ್ಸ್ ಆಕ್ಟ್ ಪ್ರಕಾರ ಸರ್, ಮೇಂಟೆನೆನ್ಸ್ ಆಫ್ ಪಬ್ಲಿಕ್ ರಿಕಾರ್ಡ್ ಆಕ್ಟ್ ಸರ್, ತಹಸೀಲ್ ಆಫೀಸ್ ನಲ್ಲಿ ರಿಕಾರ್ಡ್ ರೂಮ್ ಇರ್ತಲ್ಲ ಸರ್, ಅಲ್ಲಿ ಅವ್ರು ಏನಂತಾರೆ, ನಾವು ಯಾವ್ದು ಫೈಲ್ ಕೇಳಿದ್ರೆ ಫೈಲ್ ಇಲ್ಲ ಅಂತ ಕೊಟ್ರು, ಲೆಟರ್ ಕೊಟ್ರು. ಆಮೇಲೆ ನಾವು ವೆರಿಫಿಕೇಶನ್ ಮಾಡಿದಾಲೆ ಸರ್, ಅವ್ರು ಯಾರು ಕ್ಲರ್ಕ್ ಇದ್ದಾರಲ್ಲ ಆ ಟೈಮ್ ಕ್ಲರ್ಕ್, ಅವ್ರ ಕ್ಲರ್ಕ್ ಅದೇ ನಮ್ಗೆ ಫೈಲ್ ರಿಕಾರ್ಡ್ ರೂಮಿಗೆ ತಂದು ಒಪ್ಸಿದ್ರೆ ಅದು ನಮ್ಮಲ್ಲಿ ಇರುತ್ತೆ, ಆ ಕ್ಲರ್ಕ್ ನಮ್ಗೆ ತಂದು ಕೊಟ್ಲ ನಮ್ಮಲ್ಲಿ ಇರೋದಿಲ್ಲ ಅಂತ ಹೇಳ್ತಾ ಇದಾರೆ ಅವರು. ಅಲ್ಲ ಸರ್? ಅಲ್ಲ, ಮೇಂಟೆನೆನ್ಸ್ ಅದು ಪಬ್ಲಿಕ್ ರಿಕಾರ್ಡ್ ಅಲ್ಲ, ಕೋರ್ಟ್ ನಲ್ಲಿ ಇರುತ್ತೆ. 125 ಪ್ರೊಸೀಡಿಂಗ್ ಹೌದಲ್ಲ ನೀವು ಹೇಳೋದು ಸರ್? ಮೇಂಟೆನೆನ್ಸ್ ಯಾವ್ದು 125 ಕೆಳಗೆ? ಸರ್, ಇದು ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡ್ತಾರೆ, ಪಬ್ಲಿಕ್ ಡಾಕ್ಯುಮೆಂಟ್ಸ್ ಅಲ್ಲ, ಫಾರ್ ABCD. ಯಾವ ಡಾಕ್ಯುಮೆಂಟ್ಸ್ ಹೇಳಿ? ಯಾವ್ದು ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಸರ್? ಅಲ್ಲ, ಅಫಿಷಿಯಲ್ ಡಾಕ್ಯುಮೆಂಟ್ಸ್ ರಿಕಾರ್ಡ್ ರೂಮಿಗೆ ಕಳಿಸ್ತಾರೆ ಅವರು. ಅಲ್ಲ, ಸ್ಪೆಸಿಫಿಕ್ ಆಗಿ ಈಗ ರಿಕಾರ್ಡ್ ಕೀಪರ್ಸ್ ಇರ್ತಾರ, ಅವರೆಲ್ಲ ಮೇಂಟೈನ್ ಮಾಡ್ಬೇಕಾಗಿದ್ದು ಅವ್ರ ಡ್ಯೂಟಿ. ಈಗ ಅವ್ರ ಏನಂತಾರ, ನಮ್ಮಲ್ಲಿ ಯಾವ ರಿಕಾರ್ಡ್ ನಮ್ಮಲ್ಲಿ ಬರುತ್ತೆ ಏನ್ ಸರ್, ಅದನ್ನ ನಾವು ಮೇಂಟೈನ್ ಮಾಡ್ತೀವಿ. ಆ ಕನ್ಸರ್ಟ್ ನಮ್ಮ ರಿಕಾರ್ಡ್ ತಂದು ಕೊಟ್ಟಿಲ್ಲಪ್ಪ ಅಂದ್ರೆ ನಮ್ಮ ಹತ್ರ ಡಾಕ್ಯುಮೆಂಟ್ ಇರೋದಿಲ್ಲ, ಆ ಫೈಲ್ ನಮ್ಮ ಹತ್ರ ಇರೋದಿಲ್ಲ ಅಂತ ಹೇಳ್ತಾರ ಅವರು. ಅಲ್ಲ, ನೀವು ಕೇಳಿ ಅದೇ ಅಂತ ಸರ್ ಅವರು. ಇಲ್ಲಂದ್ರೆ ನಮ್ಗೆ ಗೊತ್ತಿಲ್ಲ ಸರ್ ಅಂತ ಹೇಳ್ತಾ ಇದಾರೆ ಅವರು. ಹಂಗಲ್ಲ, ಈಗ ಕೇಸ್ ಏನಾಗಿದೆ ಸರ್ ಹೇಳಿ ನಿಮ್ಗ, ಅವು 6 ಪಾಣಿಗಳು, ಒಂದು ಹೊಲದ ಪಾಣಿಗಳು ಇದ್ ಮಾಡಿ ಎಲ್ಲ ಕಂಬೈನ್ ಮಾಡಿದ್ದಾರೆ. ಒಂದು ಸರ್ವೆ ನಂಬರ್ 64 ನಲ್ಲಿ ಏನ್ ಸರ್, 64/2 ಜಾಗ ಮಾಡಿ ಅದು ಎಣ್ಣೆ ಬೈಫರ್ಕೇಶನ್ ಆಗಿ ನಾನ್ ಅಗ್ರಿಕಲ್ಚರ್ ಆಗಿ ಲೇಔಟ್ ಆಗಿದೆ ಅದು. ಈಗ ಅದನ್ನ ಸರ್ವೆ ನಂಬರ್ 64 ಮತ್ತೊಬ್ರು ಅರ್ಜಿ ಕೊಟ್ಟು ಎಲ್ಲ ಕಂಬೈನ್ ಮಾಡಿದಾರೆ. ಅದು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲ ಕುಡಿಸಿ ಕಂಬೈನ್ ಮಾಡಿದ್ದಾರೆ ಸರ್. ಆ ಕಂಬೈನ್ ಮಾಡಿದಾಗ ಅದನ್ನು ಅವ್ರು ಏನ್ ಮತ್ತೊಂದ್ಸಲ ಡಿವೈಡ್ ಮಾಡೋ ಟೈಮ್ನಾಗ ಅಪ್ಲಿಕೆಂಟ್ಗೆ 64/2 ಅಂತ ಆಲ್ರೆಡಿ ಎಣ್ಣೆ ಆಗಿದ್ದನ್ನ ಮತ್ತೊಂದ್ಸಲ ಅವ್ರಿಗೆ ಇದ್ ಮಾಡಿದ್ದಾರೆ, ಹಿಸ್ಸಾ ಕೊಟ್ಟಿದ್ದಾರೆ ಸರ್. ಮೊದಲು ಒಂದ್ಸಲ ಹಿಸ್ಸಾ ಆಗಿದೆ, ಎಣ್ಣೆ ಆಗಿದೆ, ಹಿಸ್ಸಾ ಆಗಿದೆ, ಲೇಔಟ್ ಆಗಿದೆ. ಅದು ಕ್ಲಬ್ ಮಾಡಿದ್ಮೇಲೆ ಮತ್ತೊಬ್ಬಗೆ ಬೇರೆ 2 ಕೊಟ್ಟಿದ್ದಾರೆ, ಅವರು ಸೇಲ್ ಡೀಡ್ ಮಾಡ್ಕೊಂಡಿದ್ದಾರೆ. ಈಗ ಅಲ್ಲಿ ಏನಾಗುತ್ತೆ, ಮೊದಲು ಈಗ ನಿಮ್ಗೆ ಅಲ್ಲಿ 2 ನಮೂನೆ ಬರುತ್ತೆ ಸರ್. 2 ಟೈಪ್ಸ್. ಒಂದು ಸರ್ಟಿಫೈಡ್ ಕಾಪಿ ತಕೊಳ್ಳಿ, ಹಲೋ, ಇಲ್ಲ ಅಂದ್ರೆ RTI ಕೆಳಗೆ ಅಪ್ಲಿಕೇಶನ್ ಹಾಕೊಂಡು ತಕೋಬೇಕು ಸರ್. ಅಪ್ಲಿಕೇಶನ್ ಹಾಕಿದ್ದೀನಿ, ಹಾಕಿದ್ದಪ್ಪ ಅಂದ್ರೆ ರಿಕಾರ್ಡ್ ನಮ್ಮಲ್ಲಿ ಅವೈಲೇಬಲ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಎಂಡೋರ್ಸ್ಮೆಂಟ್ ಕೊಟ್ಟಿದಾರ? ಅದ್ರ ಮ್ಯಾಗ ಅಪೀಲ್ ಹೋಗಿ ನೋಡೋಣ ಏನಂತಾರ.
ಇಲ್ಲ ಅಪೀಲ್ ಹೋದ್ರು ಸಹಿತ ಅಲ್ಲಿ ಅವರು ಮೇಂಟೆನೆನ್ಸ್ ಆಕ್ಟ್ ಪ್ರಕಾರ ಅದು 10 years ಒಳಗಡೆ ಅಷ್ಟೇ ಅದ, ಆಮೇಲೆ ಮೋರ್ ದನ್ 10 years ಅದನ್ನ ನಾವು ಎಬಾಲಿಷ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಹಾ 10 years ಆಗಿದೆನಾ? ಹಾ ಬಟ್ ಆಲ್ ಲ್ಯಾಂಡ್ ರೆಕಾರ್ಡ್ ಶುಡ್ ಬಿ ಮೇಂಟೈನ್ಡ್ ಪರ್ಮನೆಂಟ್ಲಿ ಅಂತ ಇದೆ ಸರ್. ಅದೇ ಆ ಟೈಪ್ ಬರ್ದು ಕೂಡ ಅವ್ರಿಗೆ ಆಫ್ಟರ್ 10 years ನಾವು ಡಿಸ್ಟರ್ಬ್ ಮಾಡ್ತೀವಿ ಅಂತ. DC ಅವ್ರ ಅನ್ಸುತ್ತೆ ಹಂಗೆ ಅಂತಿದಾರೆ ಅವರು. ಅಲ್ಲ ಇರ್ಲಿ ಬರ್ದು ಕೂಡ ನೋಡೋಣ ಅದ್ರ ಮೇಲೆ ಏನಾಗುತ್ತೆ ಸರ್. ಅದನ್ನ ರೈಟಿಂಗ್ ನಲ್ಲಿ ಕೊಡಿ ಅಂತೇಳಿ ಅವ್ರಿಗೆ. ರೈಟಿಂಗ್ ಕೊಟ್ಟಿದ್ದಾರೆ ಅವರು. ಅಲ್ಲ ಆಫ್ಟರ್ 10 years ಡಿಸ್ಟರ್ಬ್ ಮಾಡ್ತೀವಿ ಅಂತ ಸರ್. ಈಗ ನಾವು ಡಿಸ್ಟರ್ಬ್ ಮಾಡ್ತೀವಿ ಅಂತ ರೈಟಿಂಗ್ ನಲ್ಲಿ ಕೊಟ್ರ? ಇಲ್ಲ ಅದನ್ನ ಕೊಟ್ಟಿಲ್ಲ ಅವರು. ಮತ್ತೆ ಆಕ್ಟ್ ಇದೆ ಸರ್, ಆ ರೀತಿ ಆಕ್ಟ್ ಇದೆ ಅಂತ ಹೇಳ್ತಾ ಇದಾರೆ ಅವ್ರು. ಅದೇ ಅದ್ರ ಮೇಲೆ ಅಪೀಲ್ ಹೋಗ್ರಲ್ಲ, ನೋಡೋಣ ಏನಾಗುತ್ತೆ ಆನ್ಸರ್. ಈಗ ಮತ್ತೊಂದು ಶೇಲ್ಡೆಡ್ ಆಗಿ ಅದ್ರ ಮೇಲೆ ಮತ್ತೊಂದ್ಸಲ ಶೇಲ್ಡೆಡ್ ಆಗಿ ಆಗ್ತಾ ಇದೆ ಈಗ. ಅಲ್ಲ ಈಗ ಏನು ಕೇಸ್ ಪೆಂಡಿಂಗ್ ಇದೆ ಅದು? ಕೇಸ್ ಪೆಂಡಿಂಗ್ ಅಲ್ಲ ಸರ್, ಕೇಸ್ ಇಲ್ಲ ಇದು. ಈಗ ಆಲ್ರೆಡಿ 60/2 ಒಂದು ಡಾಕ್ಯುಮೆಂಟ್ ಇದೆ. ಆಮೇಲೆ ಕ್ಲಬ್ ಮಾಡಿ ಮತ್ತೊಂದ್ಸಲ ಬೈಫರ್ಗೇಟ್ ಮಾಡಿ ಇನ್ನೊಬ್ಬರ ಹೆಸರಲ್ಲೇ 60/2 ಅಂತ ಕೊಟ್ಟಿದ್ದಾರೆ. ಡೀಟೇಲ್ ಕೇಳಿ ಹೆಂಗ್ ಮಾಡಿದ್ರಿ ನೀವು ಬೈಫರ್ಕೇಟ್ ಮಾಡಿದ್ರಿ? ಅದನ್ನ ಕೇಳಿದೆ ಆ ಫೈಲು ಏನ್ ಸರ್, ಅದು ಕ್ಲಬ್ ಮಾಡಿದ ಫೈಲ್ ವಿತ್ ಡಾಕ್ಯುಮೆಂಟ್ ಕೊಡ್ರಿ ಅಂತ ಹೇಳಿದೆ ನಾನು. ಫೈಲ್ ಇಲ್ಲ ಅಂದ್ರೆ ನನ್ ಪ್ರಕಾರ ಇದು ಕನ್ಕ್ಲೂಸಿವ್ ಪ್ರೂಫ್ ಅಲ್ಲ, ಕನ್ಕ್ಲೂಸಿವ್ ಅಲ್ಲ ಒಪಿನಿಯನ್. ಲೋಕಾಯುಕ್ತಿಗೂ ಒಂದು ಅಪ್ಲಿಕೇಶನ್ ಕೊಡಿ, ನೋಡೋಣ ಅದ್ರ ಮೇಲೆ ಏನಾಗುತ್ತೆ. ಲೋಕಾಯುಕ್ತಿ ಕೊಡೋಣ ಸರ್? ನನ್ನ ಅಭಿಪ್ರಾಯ ಪ್ರಕಾರ. ಮತ್ತೆ ಸೀನಿಯರ್ ವಕೀಲರು ಕನ್ಸಲ್ಟ್ ಮಾಡಿ ಅದ್ರ ಮೇಲೆ. ಲೋಕಾಯುಕ್ತ ನಾವು ಹೋದ್ನಪ್ಪ ಅಂದ್ರೆ ಸರ್, ಲೋಕಾಯುಕ್ತದವ್ರು ಏನಂತಾರ ಲೋಕಲ್ದವ್ರು, ಸರ್ ನೀವು ಬೆಂಗಳೂರು ಕಳ್ಸ್ಬೇಕದ ಅಪ್ಲಿಕೇಶನ್. ಎಲ್ಲಿದ್ದೀರಿ ನೀವು? ಯಾದಗಿರಿ. ಅಲ್ಲಿ ಇದೆಯಲ್ಲ ಲೋಕಾಯುಕ್ತ? ಅಲ್ಲ ಇದೆ ಸರ್, ಅಲ್ಲಿ ಏನಾಗ್ತಾ ಅವರು ಲೋಕಾಯುಕ್ತರು, ಸರ್ ಇಲ್ಲಿ ಅಪ್ಲಿಕೇಶನ್ ನೀವು ಕೊಟ್ಟನಪ್ಪ ಅಂದ್ರೆ ನಾವು ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ, ಅದನ್ನ ಬೆಂಗಳೂರು ಕಳ್ಸ, ಬೆಂಗಳೂರಿನಿಂದ ನಮ್ಗೆ ಆರ್ಡರ್ ಬರಬೇಕು ಈ ಫೈಲ್ ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತ ಹೇಳಿ. ಅವಾಗ ಬೆಂಗಳೂರು ಅಡ್ರೆಸ್ ಆಗಿ ಕಳಿಸ್ಕೊಡಿ ಅವ್ರಿಗೆ. ಅಡ್ರೆಸ್ ಕೊಡಿ. ಅಲ್ಲೇನಪ್ಪ ಅಂದ್ರೆ ಅಲ್ಲಿ ಡಿಲೇ ಆಗ್ತಾ ಇದೆ ಅಲ್ಲಿಂದ. ಮತ್ತೆ ಇನ್ನೇನ್ ಮಾಡ್ತೀರಿ, ಆಗಬೇಕಲ್ಲ, ಹೌದಲ್ರಿ? ಇಲ್ಲಿ ಈ ರೀತಿ ಆದ್ರೆ ಬಡವ್ರದ್ದು ಆಸ್ತಿ ಒಬ್ಬರದ್ದು ಮಾರ್ಕೊಂಡು ತಿಂದ್ಬಿಡ್ತಾರಲ್ಲ. ಮತ್ತೆ ಏನ್ ಪಾಪ ಬಡವ ಏನ್ ಮಾಡ್ಬೇಕು? ಅದಕ್ಕೆ ಆಗೋತಾನ ಸರ್, ಅದ್ರ ಮೇಲೆ ಆಸ್ತಿ ಮಾರ್ಕೊಂಡ್ ತಿಂದು ಎಲ್ಲ ಮಾಡ್ಬಿಡ್ತಾರ. ಆ ಬಡವ ಏನ್ ಮಾಡ್ಬೇಕು ಸರ್ ಈಗ? ಅದೇ ನೋಡಿ ಅದೊಂದು ಏನ್ ಸ್ಟೆಪ್ಸ್ ತಗೋತೀರಿ ನೋಡಿ. ಇದನ್ನ ನಾವು ಕೋರ್ಟ್ನಾಗ ಹೋಗ್ಲಿಕ್ಕೆ ಆಗೋದಿಲ್ಲ ಸರ್. ಕೋರ್ಟ್ ನಲ್ಲಿ ಕೇಳಿ ಚಾಲೆಂಜ್ ಮಾಡಿ. ಎಲ್ಲಿ? ಕೋರ್ಟಿಗೆ. ಈ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡ್ಬೇಕಾದ್ರೆ ಸರ್, ಇಲ್ಲಿ ಅದ್ರಲ್ಲಿ DC ಅವರು ಡಿಸ್ಟ್ರಿಕ್ಟ್ ಪ್ರಾಸಿಕ್ಯೂಟರ್ ಸರ್, ಡಿಸ್ಟ್ರಿಕ್ಟ್ ಅವರು ಅಲ್ಲಿ ಹೋಗ್ರಿ ಅಂತ ಹೇಳ್ತಾರೆ. ಈಗಿನ ಅವ್ರು ಅಂತಾರ ಅಲ್ಲಿನ ಪೆಂಡಿಂಗ್ ಆಗ್ತದ. ಈ ರೀತಿ ಆಗ್ತಾ ಇದೆ, ಹೆಂಗ್ ಮಾಡ್ಬೇಕು ಇದಕ್ಕೆ? ಹಂಗಲ್ಲ, ಈಗ RTI ಕೆಳಗೆ ಕೊಟ್ಟಿದ್ರೆ ಅದ್ರ ಮೇಲೆ ಅಪೀಲ್ ಹೋಗಿ, ನೀವು ಹಂಗೆ ಅಪ್ಲಿಕೇಶನ್ ಕೊಟ್ಟಿದ್ರೆ ಇನ್ನೊಂದ್ಸಲ RTI ಕೆಳಗಡೆ ಅಪ್ಲಿಕೇಶನ್ ಕೇಳಿ. ಎರಡೂ ಮಾಡಿದೀನಿ ಸರ್ ನಾನು. ಮತ್ತೆ ಅದ್ರ ಮೇಲೆ ಅಪೀಲ್ ಹೋಗಿ ನೋಡೋಣ ಏನಾಗತ್ತೆ. ಅಪೀಲ್ ಹೋದ್ರು ಸಹಿತ ಅಲ್ಲಿ ಸ್ವತಃ ಅದೇ ಅಂತಾರೆ ಸರ್, ಆಸ್ ಪರ್ ಡಾಕ್ಯುಮೆಂಟೇಶನ್ ಮೇಂಟೆನೆನ್ಸ್ ಆಕ್ಟ್ ಪ್ರಕಾರ ಏನ್ರಿ ABCD ಅಂತ ಕ್ಲಾಸಿಫೈ ಮಾಡ್ತೀವಿ ಏನ್ರಿ. ಹೀಗಾಗಿ ಮಾಡಿದ್ರೆ ಅದೇ ಯಾವ್ದ್ರ ಮೇಲಿಂದ ಮಾಡಿದ್ರೆ, ಯಾವ ಅಪ್ಲಿಕೇಶನ್ ಮೇಲೆ ಮಾಡಿದ್ರೆ ಅದು ಕೂಡ ಅಂತಂದ್ರಲ್ಲ. ಅದನ್ನ ಕೇಳಿದೆ ನಾವು ಅವ್ರಿಗೆ. ಒಂದು ಫೈಲ್ ಮಾಡ್ಬೇಕಾದ್ರೆ ವಿಲೇಜ್ ಅಕೌಂಟೆಂಟ್ ರಿಪೋರ್ಟ್ ಬೇಕು, ರೆವಿನ್ಯೂ ಇನ್ಸ್ಪೆಕ್ಟರ್ ರಿಪೋರ್ಟ್ ಬೇಕು, ಆಮೇಲೆ ತಹಸೀಲ್ದಾರ್ ರಿಪೋರ್ಟ್ ಬೇಕು. ಇವೆಲ್ಲ 3 ರಿಪೋರ್ಟ್ ಆದ್ಮೇಲೆ ಅದನ್ನ ಕ್ಲಬ್ ಮಾಡ್ಬೇಕು ಅವರು. ಅದನ್ನ ಕ್ಲಬ್ ಮಾಡ್ಬೇಕಾದ್ರೆ ಕನ್ಸರ್ಟ್ ನಲ್ಲಿ 64 ನಲ್ಲಿ ಎಷ್ಟು ಮಂದಿ ಇದಾರ ಅವ್ರೆಲ್ಲರಿಗೂ ನೋಟಿಸ್ ಕೊಡ್ಬೇಕು ಸರ್ ಇವ್ರು. ಅವ್ರು ಯಾರಿಗೂ ನೋಟಿಸ್ ಕೊಟ್ಟೇ ಇಲ್ಲ. ಅದಕ್ಕೆ ಅವ್ರ ಫೈಲ್ ಇಲ್ಲ ಅಂತ ಹೇಳ್ತಾರ. ಅದ್ರ ಫೈಲ್ ಇಲ್ಲ ಅಂತ ಹೇಳ್ತಾ ಇದಾರೆ ಅವು. ಮತ್ತೆ ಅದ್ರ ಡಾಕ್ಯುಮೆಂಟ್ ಅದನ್ನು ಆ ಪ್ರಾಪರ್ಟಿ ಇನ್ನೊಬ್ರು ಮಾರ್ಕೊಂತ ಇದಾರೆ, 1 ಕೋಟಿ ಮಾರ್ಕೋತಾ ಇದಾರೆ ಈಗ. ನೋಡಿ ಈಗ ಯಾರ್ದೋ ಪ್ರಾಪರ್ಟಿ ಯಾರು ಮಾರ್ಕೊಂತ ಹೋಗ್ತಾ ಇದಾರೆ ಈಗ. ನಿಜ. ಇದಕ್ಕೆ ಏನ್ ಪರಿಹಾರ? ಇದಕ್ಕ ಅದೇ ನೋಡಿ, ನೀವು ಸ್ಟೆಪ್ಸ್ ಯಾವ್ದು ತಗೋತೀರಿ ನೋಡಿ. ನೀವೇ ಯಾವ್ದು ಸ್ಟೆಪ್ಸ್ ತಗೋತೀರಿ ನೋಡಿ ಅದಕ್ಕೆ. ಇಲ್ಲ ಸರ್, ಈಗ ನಾನೊಬ್ಬ ಅಡ್ವೊಕೇಟ್ ಸರ್. ನಾನು ಅದೇ ಗೊತ್ತಾಯ್ತು. ನಾನು ಅಡ್ವೊಕೇಟ್ ಇದ್ದೀನಿ. ಆಗಿ ನಮಗೆ ಹಿಂಗಾದ್ನಪ್ಪ ಅಂದ್ರೆ ಮುಂದೆ ಪರಿಸ್ಥಿತಿ ಹೆಂಗ? ಬಡವ್ರು ಬರ್ತಾರೆ ವಕೀಲರ ಹತ್ರ, ಸರ್ ಹಿಂಗಾದ್ರೆ ಏನ್ ಮಾಡ್ಬೇಕಂತೇಳಿ. ಅದೇ ನೀವು
ಅಪ್ಲಿಕೇಶನ್ ನಾವು ತಹಸೀಲ್ದಾರ್ ಮೇಲೆ ಕೇಸ್ ಹಾಕ್ಲಿಕ್ಕೆ ಬರೋದಿಲ್ಲ, ಗೌರ್ಮೆಂಟ್ ಸರ್ವೆಂಟ್ ಮೇಲೆ. ನೀವು ಕೇಸ್ ಹಾಕ್ಬೇಡಿ, ಅವ್ರ ಮೇಲೆ ಅಪೀಲ್ ಹೋಗಿ, ಅದ್ರ ಮೇಲೆ ಅಪೀಲ್ ನಾವು ನಮ್ಗೆ ನ್ಯಾಯ ಸಿಗುವವರೆಗೂ ಅಪೀಲ್ ಹೋಗಬೇಕು. ಈಗ ನೀವು ಅಲ್ಲಿ ಕೆಳಗಡೆ ಅಪ್ಲಿಕೇಶನ್ ಹಾಕಿರ್ತೀರಿ ಮಾಹಿತಿ ಅಧಿಕಾರಿಗಳ ಮುಂದ, ಅವ್ರ ಮೇಲೆ ಪ್ರಥಮ ಅಪೀಲ್ ಹೋಗ್ಬೇಕು, ಅದ್ರ ಮೇಲೆ ಮತ್ತ ನೀವು ಸೆಕೆಂಡ್ ಅಪೀಲ್ ಹೋಗಿ ಆ ನಂತರ ನೀವು ಇದಕ್ಕ ರಾಜ್ಯ ಆಯೋಗಕ್ಕೆ ಬರ್ಬೇಕು. ಇಲ್ಲ ಸರ್, ಅದ್ರ ಈಗ ತಹಸೀಲ್ದಾರ್ ಆದ್ಮೇಲೆ DC ಅಪೀಲ್ ಹೋಗ್ಬೇಕು ನಾವು, AC ಗೆ, ಅದೇ ಅಸಿಸ್ಟೆಂಟ್ ಕಮಿಷನರ್. ಅಸಿಸ್ಟೆಂಟ್ ಕಮಿಷನರ್ ಇಂದ ಆದ್ಲಪ್ಪ ಅಂದ್ರೆ ಮತ್ತೆ ನಾವು ಡೆಪ್ಟಿ ಕಮಿಷನರ್ ಹೋಗ್ಬೇಕು. ಅಲ್ಲಿ ಆಗ್ಲಪ್ಪ ಅಂದ್ರೆ ಆಮೇಲೆ ರೀಜನಲ್ ಕಮಿಷನರ್ ಹೋಗ್ಬೇಕು. ಅದೇ ಇಲ್ಲ, DC ಆದ ನಂತರ ನೀವು ರಾಜ್ಯ ಕಮಿಷನ್ ಬರ್ಬೇಕು. ಆರ್ಜಿ ಹೋದ್ರ ರೀಜನಲ್ ಕಮಿಷನರ್ ಹಾ ಅಲ್ಲಿ ಹೋಗ್ಬೇಕು. ಮಾಡಿ ನೋಡೋಣ ಏನ್ ಅದ್ರ ಮೇಲೆ. ಇಷ್ಟೆಲ್ಲ ಆಗೋತನ ಇವ್ರದ್ದು ಆಸ್ತಿ ಕಬಳಿಸ್ಕೊಂಡು ಮಾರ್ಕೊಂಡ್ಬಿಟ್ಟಿದ್ದಾರೆ. ಅವಾಗ ಏನ್ ಮಾಡ್ಬೇಕು ಅದಕ್ಕ? ಹಂಗಲ್ಲ, ನೀವು ವಕೀಲ್ರಲ್ಲ, ನಾಟ್ ಟು ಅಲಿನೇಟ್ ಅಂತ ಒಂದು ಸೂಟ್ ತಗೊಳ್ರಿ, ಸೂಟ್ ಫೈಲ್ ಮಾಡಿ. ಅಲ್ಲ ಅದ್ರ ಸಲುವಾಗಿ ಏನದಲ್ಲ, ಅದಕ್ಕೆ ಏನಾದ್ರು ನಮ್ಗ ಪ್ರಾವಿಷನ್ಸ್ ಹೆಂಗ್ ಯಾವ್ದಾದ್ರು ಇನ್ನೊಂದು ಇದೆ ಸರ್. ಫಸ್ಟ್ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಹಾಕ್ಲಿಕ್ಕೆ ಒಂದು 5 ಸರ್ ಆರ್ಡರ್ ಬರೋದಿಲ್ಲ ಸರ್. ಅಲ್ಲಿ PIL ಹಾಕಕ್ ಬರಲ್ಲ. ಇಲ್ಲ ಸರ್, PI ಅಲ್ಲ, ಆರ್ಡರ್ 1/8 ಅವರು ಅದ್ರ ಕೆಳಗಡೆ ಹಾಕಕ್ ಬರುತ್ತೆ. ಆದ್ರೆ ನಿಮ್ಗೆ ರಿಲೀಫ್ ಸಿಗಬೇಕಲ್ಲ. ಏನ್ರಿ? ಪಾರ್ಟಿ ಇದ್ರೆ ಪಾರ್ಟಿ ಕಡೆಯಿಂದ ಒಂದು ಸೂಟ್ ಫೈಲ್ ಮಾಡಿ, ಪಾರ್ಟಿಷನ್ ಸೂಟು ಅಥವಾ ಯಾವ್ದೋ ಒಂದು ಸೂಟ್ ಹಾಕೊಂಡು ಒಂದು ಅವ್ರಿಗೆ ಶೇರ್ ಇದ್ರೆ ನೀವು ನಾಟ್ ಟು ಅಲಿನೇಟ್ ಅಂತ ಒಂದು ಸ್ಟೇ ತಗೊಂಡ್ಬಿಡಿ. ಇಲ್ಲ ಸರ್, ಇಂಡಿವಿಜುವಲ್ ಪಾರ್ಟಿ ಶೇರ್ ಇಲ್ಲ, ಪ್ರಾಬ್ಲಮ್ ಒಬ್ಬರದೇ ಅದು. ಮತ್ತೆ ಈಗ ನಿಮ್ಗೆ ಏನ್ ಪ್ರಾಬ್ಲಮ್ ಏನಲ್ಲಿ? ಈಗ ಪ್ರಾಬ್ಲಮ್ ಅದು ಅವ್ರ ಇಷ್ಟ, ಒಂದೇ ಇಷ್ಟಾಗ 2 ಸೇಲ್ ಡೀಡ್ ಆಗ್ತಾ ಇವೆ. ಈಗ ಒಂದು ಆಲ್ರೆಡಿ ಆಗಿದೆ 2010 ನಲ್ಲಿ. ಅದೇ ಸರ್, ನಾಟ್ ಟು ಅಲಿನೇಟ್ ಅಂತ ತಗೊಂಡ್ರೇನೆ ಸೇಲ್ ಡೀಡ್ ಮಾಡೋದು ನಿಲ್ಲುತ್ತೆ. ಇಲ್ಲಾಂದ್ರೆ ರಿಜಿಸ್ಟರ್ ಮುಂದೆ ಹೋದ್ರೆ ಅವ್ರು ನೀವು ಸ್ಟಾಂಪ್ ಡ್ಯೂಟಿ ಕೊಟ್ರೆ ಮುಗಿದೋಯ್ತು, ಅವ್ರು ರಿಜಿಸ್ಟರ್ ಮಾಡಿ ಕೊಟ್ಟು ಬಿಡ್ತಾರೆ ನಮ್ಗೆ. ಹಾ, ಸಬ್ ರಿಜಿಸ್ಟರ್ ಡ್ಯೂಟಿ ಏನೋ ಗವರ್ಮೆಂಟ್ ಸ್ಟಾಂಪ್ ಡ್ಯೂಟಿ ಬರ್ಬೇಕು ಅಷ್ಟೇ. ಲೀಗಲ್ ಇದೇನೋ ಇಲ್ಲೀಗಲೋ ಅದೇನ್ ನೋಡುದಿಲ್ಲ ಅವರು. ಪ್ರಾಪರ್ಟಿ ಒಳಗೆ ನಿಮ್ ಹೆಸರು ಇರ್ಬೇಕು. ಎರಡನೇ ಗವರ್ಮೆಂಟ್ ಸ್ಟಾಂಪ್ ಡ್ಯೂಟಿ ಬಂದ್ರೆ ಮುಗಿದೋಯ್ತು. ಹಿಂಗಾಗಿ ಅಲ್ಲಿ ಏನ್ ಪ್ರಯೋಜನ ಆಗ್ತಾ ಇಲ್ಲ. ಅದೇ ಒಂದ್ ಸೂಟ್ ಫೈಲ್ ಮಾಡಿ ನಾಟ್ ಟು ಅಲಿನೇಟ್ ಅಂತ ತಗೊಂಡ್ಬಿಟ್ರಿ. ಅದೇ ಸೂಟ್ ಫೈಲ್ ಮಾಡಿ ಅಗೇನ್ಸ್ಟ್ ಯಾರು ಮಾಡ್ಬೇಕು ಸರ್ ನಾವು? ಮಾಡ್ಬೇಕು. ಪಾರ್ಟಿ ಯಾರಿಗೆ ಮಾಡ್ಬೇಕು ಸರ್? ಈಗ ಯಾರು ಅಗ್ರಿವಡ್ ಯಾರದ್ರ ಅವ್ರನ್ನ ಪಾರ್ಟಿ ಮಾಡಿ. ಯಾರು ಗವರ್ಮೆಂಟ್ ಸರ್ವೆಂಟ್ಸ್ ಸರ್ ಅಕ್ಯೂಸ್. ಈಗ ಫಸ್ಟ್ ಪಾರ್ಟಿ ಅಕ್ಯೂಸ್ ಅಂದಪ್ಪ ಅಂದ್ರೆ ತಹಸೀಲ್ದಾರ್ ಆಗ್ತದೆ. ನಾವು ತಹಸೀಲ್ದಾರ್ ಮೇಲೆ ಸೂಟ್ ಫೈಲ್ ಮಾಡ್ಬೋದಾ? ಅಲ್ಲ, ತಹಸೀಲ್ದಾರ್ನ ಯಾಕೆ ಮಾಡ್ತೀರಿ? ಇದರಲ್ಲಿ ಈಗ ಪ್ರಾಪರ್ಟಿ ಯಾರ ಹೆಸರಲ್ಲಿ ಇದೆ, ಯಾರಿಗ ಆ ಪ್ರಾಪರ್ಟಿಯಲ್ಲಿ ಹಕ್ಕಿದೆ, ಯಾರ ಅಗ್ರಿವಡ್ ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿ ಸರ್ ಹೇಳಿ. ಈಗ ಹಲೋ, ಹೇಳಿ. ಹಲೋ, ಹೇಳಿ ಸರ್ ಹೇಳಿ. ಅಲ್ಲ, ಈಗ ಅದು ಈಗ ನೀವು ಡಾಕ್ಯುಮೆಂಟ್ಸ್ ನೋಡಿರ್ತೀರಿ. ಹೌದು ಸರ್. ಈಗ ವೇಗ ಆಗಿ ಹೇಳಿದ್ರೆ ನಾನು ಹೆಂಗೆ ಹೇಳ್ಬೇಕು? ಒಂದು, ಎರಡನೇದು ಇಲ್ಲಿ ನಾನು ಈಗ ನಿಮ್ಗ ಕೇಸದ್ದು ಹೇಳೋದಂದ್ರೆ ಆ ಪ್ರಾಪರ್ಟಿ ಮೇಲೆ ಎಷ್ಟು ಜನರಿಗೆ ಹಕ್ಕಿದೆ, ಈಗ ಮಾರಾಟ ಮಾಡಿದ್ರೆ ಯಾರ ಹಕ್ಕಿಗೆ ತೊಂದರೆ ಆಗತ್ತೆ ಅವ್ರನ್ನ ಪಾರ್ಟಿ ಮಾಡಿ. ಯಾರು ಅಲಿನೇಷನ್ ಮಾಡ್ತಾ ಇದಾರ, ಯಾರ ಅದನ್ನು ಬೇರೆಯವ್ರಿಗೆ ಪರಭಾರೆ ಮಾಡ್ತಾ ಇದಾರ ಅವ್ರನ್ನೂ ಪಾರ್ಟಿ ಮಾಡಿ. ಅವ್ರಿಗೆ ಪ್ರಾಪರ್ಟಿ ಅಲಿನೇಷನ್ ಮಾಡಬಾರ್ದು, ಟ್ರಾನ್ಸ್ಫರ್ ಮಾಡಬಾರ್ದು, ಪರಭಾರೆ ಮಾಡಬಾರ್ದು ಅಂತ ಒಂದು ಸ್ಟೇ ತಗೊಂಡ್ಬಿಡಿ. ಅವಾಗ ಬಂದು ಡಾಕ್ಯುಮೆಂಟ್ಸ್ ಹಾಜರು ಮಾಡ್ತಾರೆ. ನಾನು ಓನರು, ನೀನ್ ಓನರ್ ಅಂದ್ರೆ ಡಾಕ್ಯುಮೆಂಟ್ಸ್ ಹಾಜರು ಮಾಡ್ರಪ್ಪ ಅಂತ. ಹೌದಲ್ಲ? ಓಕೆ ಸರ್, ಓಕೆ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪುರುಷೋತ್ತಮ್ ಸರ್, ಮತ್ತೆ ಸರ್ ಮಾತಾಡಿ ಸರ್. ಪ್ರಶ್ನೆ ಏನಾದ್ರು ಕೇಳಿ ದಯವಿಟ್ಟು. ಕೊನೆಯ ಪ್ರಶ್ನೆ ಇದಾಗಿರುತ್ತೆ ಇದು. ನಮಸ್ತೆ ಸ್ವಾಮಿ. ಸರ್ ಮಾತಾಡಿ. ನಮಸ್ತೆ ಸ್ವಾಮಿ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ. ನಮಸ್ತೆ. ಸ್ವಾಮಿ, ಏನಿಲ್ಲ, ಪಬ್ಲಿಕ್ ಡಾಕ್ಯುಮೆಂಟ್, ಈಗ ಉದಾಹರಣೆ ಹೇಳ್ತೀನಿ, ಯಾವ್ದೋ ಒಂದು ಹೊಲದ್ದಿರ್ಬೋದು, ಯಾವ್ದೋ ರೆವಿನ್ಯೂ ಡಾಕ್ಯುಮೆಂಟ್ಸ್, ಈಗ ಅಂದ್ರೆ ಬೇಸಿಕ್ ಗ್ರಾಂಟ್ ಸರ್ಟಿಫಿಕೇಟ್ ಇರ್ಬೋದು, ಸಾಗುವಳಿ ಚೀಟಿ ಇರ್ಬೋದು, ಅಥವಾ ಈ ತರದ ಡಾಕ್ಯುಮೆಂಟ್ಸ್ಗಳನ್ನ. ಸರ್ ಮಂಜುನಾಥ್ ಅಂತ ಸರ್, ಮಾತಾಡ್ಬೇಕು ಸ್ವಲ್ಪ ಸರ್.
ಹಲೋ ಹಲೋ. ಮಂಜುನಾಥ್ ಅವರು ವೇಟ್ ಮಾಡಿ ಮಂಜುನಾಥ್ ಅವರು. ನಾರಾಯಣ ಸ್ವಾಮಿ ಅಂತ ಹೇಳಿ ನಮ್ಮ ವಕೀಲರು ಪ್ರಶ್ನೆ ಕೇಳ್ತಿದ್ದಾರೆ. ಅವ್ರ ಆದ್ಮೇಲೆ ಪ್ರಶ್ನೆ ಕೇಳಿ. ಅವ್ರದ್ದಾದ ನಂತರ ಫೋನ್ ಮಾಡ್ತೀನಿ. ಕೇಳಿ ಹೇಳಿ. ಈ ಯಾವುದೇ ಡಾಕ್ಯುಮೆಂಟ್ ಅನ್ನ ಯಾವುದೇ ಒಂದು ಕ್ರಿಯೇಟಿವ್ ಆಫ್ ಡಾಕ್ಯುಮೆಂಟ್ ಅಂದ್ರೆ ಅವ್ರಿಗೆ ಕ್ರಿಯೇಟ್ ಆಗಿರ್ತಕ್ಕಂಥ ಹಕ್ಕನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಯಾವುದೇ ಡಾಕ್ಯುಮೆಂಟ್ ಅನ್ನ ಇವ್ರು ಡಿಸ್ಟ್ರಾಯ್ ಮಾಡಕ್ ಬರುತ್ತಾ ಬರಲ್ವಾ ಅಂತಕ್ಕಂಥದ್ದು. ಆಕಸ್ಮಿಕ ಡಿಸ್ಟ್ರಾಯ್ ಆಗಿ ಇವ್ರು ಎಂಡೋರ್ಸ್ಮೆಂಟ್ ಕೊಡ್ತಾರೆ ಅಂದ್ರೆ ಅಫಿಷಿಯಲ್ ಅವ್ರಿಗೆ ಕ್ರಿಯೇಟ್ ಮಾಡ್ತಕ್ಕಂಥ ಹಕ್ಕಿದೆ. ಅದು ಯಾವ ಪ್ರಾವಿಷನ್ ಅಲ್ಲಿ ಇದೆ ಅಂತಕ್ಕಂಥ ಸ್ವಾಮಿ. ನಿಮ್ ಪ್ರಶ್ನೆ ತಿಳಿಯಲ್ಲ. ಯಾರ್ದು ಹಕ್ಕಂದ್ರೆ ಸ್ವಾಮಿ ಏನಿಲ್ಲ, ಇಲ್ಲಿ ಸಿಂಪಲ್ ಸ್ವಾಮಿ. ರೆವಿನ್ಯೂ ಡಾಕ್ಯುಮೆಂಟ್ ನ ಮೂಲ ಹಕ್ಕು ಹೆಂಗ್ ಬರ್ತೈತೆ ಅಂತಕ್ಕಂಥದ್ದು ಡಾಕ್ಯುಮೆಂಟ್. ಉದಾಹರಣೆ, ಯಾರಿಗೋ ಒಬ್ರಿಗೆ ಗ್ರಾಂಟ್ ಸರ್ಟಿಫಿಕೇಟ್ ಬರುತ್ತೆ ಸ್ವಾಮಿ. ಗ್ರಾಂಟ್ ನಿಂದ ಒಂದು ಲ್ಯಾಂಡ್ ಬರುತ್ತೆ. ಇವನ್ ಏನ್ ಮಾಡ್ತಾನೆ, ಗ್ರಾಂಟ್ ಸರ್ಟಿಫಿಕೇಟ್ ಕೊಡು ಅಂತಂದ್ರೆ ಬರೀ ಎಂಡೋರ್ಸ್ಮೆಂಟ್ ಕೊಡು. ಅರ್ಥ ಆಯ್ತಲ್ಲ ಸ್ವಾಮಿ? ಆ ಗ್ರಾಂಟ್ ಸರ್ಟಿಫಿಕೇಟ್ ಇಲ್ಲ, ಸಾಗುವಳಿ ಚೀಟಿ ಕೊಡು, ಅದು ಎಂಡೋರ್ಸ್ಮೆಂಟ್. ಈ ತರ ಕೊಡ್ತಾನೆ. ಅದನ್ನ ಎಂಡೋರ್ಸ್ಮೆಂಟ್ ಕೊಡೋಕೆ ಇವ್ರಿಗೆ ಪವರೇ ಇಲ್ಲ. ಎಕ್ಸ್ಪೆಷಲಿ ಯಾಕೆಂದ್ರೆ ಅದು ಸಾಗುವಳಿ ಚೀಟಿ ಆಗಿರ್ಬೋದು, ಗ್ರಾಂಟ್ ಸರ್ಟಿಫಿಕೇಟ್ ಆಗೋದು ಇದ್ದಂತ ಕಳೆದೋಗೈತೆ ಅಂತಂದ್ರು ಅವನು ಕ್ರಿಯೇಟ್ ಮಾಡ್ಕೊಡ್ಬೇಕು ಆಸ್ ಪರ್ ರೆವಿನ್ಯೂ ಪ್ರಕಾರ. ಅಲ್ಲ, ಆ ಡಾಕ್ಯುಮೆಂಟ್ಸ್ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಎಂಡೋರ್ಸ್ಮೆಂಟ್ ಕೊಡ್ತಾರೆ. ಯೂಶಲಿ ಗ್ರಾಂಟ್ ಆಗಿದ್ದು ಎಲ್ಲ ಓಲ್ಡ್ ಡಾಕ್ಯುಮೆಂಟ್ಸ್ ಇರ್ತಾವ. ಓಲ್ಡ್ ಡಾಕ್ಯುಮೆಂಟ್ಸ್ ಇವ್ರ ಹತ್ರ ಇರ್ಲಿಲ್ಲ ಅಂತಂದ್ರೆ ಎಂಡೋರ್ಸ್ಮೆಂಟ್ ಕೊಡ್ತಾರ ಅಂತ. ಅಲ್ಲ ಸ್ವಾಮಿ, ಕರೆಕ್ಟ್ ಸ್ವಾಮಿ. ನೀವ್ ಹೇಳಿದ್ನೋ ಅಗ್ರಿ, ಒಪ್ಕೋತೀವಿ ಸ್ವಾಮಿ. ಬಟ್ ಆದ್ರೆ ರೆವಿನ್ಯೂ ಆಫೀಸರ್ ಬೌಂಡ್ ಆನ್ ಡ್ಯೂಟಿ ಇಟ್ ಈಸ್ ದೇರ್ ಡ್ಯೂಟಿ. ದೇ ಹ್ಯಾವ್ ಟು ಕೀಪ್ ಇಟ್ ಇನ್ ಸೇಫ್ ಏರಿಯಾ. ಅದನ್ನ ಇಲ್ಲ ಅಂದಾಗ ಅದನ್ನ ಕಾಲ್ ಫಾರ್ ಅವ್ರು ಎಲ್ಲ ಸೆಕ್ರೆಟರಿ ಆಫ್ ದ ರೆವಿನ್ಯೂ ಆಫೀಸ್ ನ ಇರ್ಲೇಬೇಕಲ್ಲ ಸ್ವಾಮಿ. ಅದು ಆ ಲ್ಯಾಂಡಿಗೆ ಸಂಬಂಧಪಟ್ಟ ಹಾಗೆ ಸೆಂಟ್ರಲ್ ಆಫೀಸ್ ನ ಇರ್ಲೇಬೇಕಾನೆ ರೆಕಾರ್ಡ್. ಸೆಂಟ್ರಲ್ ಆಫೀಸ್ ನಾಗ ಇದ್ದೇ ಇರುತ್ತೆ. ಅದನ್ನ ತರಿಸಿ ಕ್ರಿಯೇಟ್ ಮಾಡೋಂತ ಪವರ್ ಐತೆ ತಾನೆ ಇವ್ರಿಗೆ. ನೀವು ಸೆಂಟ್ರಲ್ ಆಫೀಸ್ಗೆ ಅಪ್ಲಿಕೇಶನ್ ಕೊಡ್ಬೇಕು. ಇವ್ರು ತರ್ಸಕ್ ಬರಲ್ಲ. ಒಂದ್ಸಲ ಸೆಂಟ್ರಲ್ ಆಫೀಸ್ ಕಳಿಸ್ಕೊಟ್ರೆ ಇವ್ರ ಡ್ಯೂಟಿ ಮುಗೀತು. ಸೆಂಟ್ರಲ್ ಆಫೀಸ್ ಅಲ್ಲಿ ಅಪ್ಲಿಕೇಶನ್ ಕೊಟ್ಟು ಆ ಡಾಕ್ಯುಮೆಂಟ್ಸ್ ಹುಡುಕಾಡಬೇಕು. ಇಲ್ಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಆಫೀಸ್ಗೆ ಕಳಿಸ್ಬೇಕು ಸ್ವಾಮಿ. ಇಲ್ಲ, ಅವ್ರ ಏನ್ ಮಾಡವ್ರ? ನೀವು ಸೆಂಟ್ರಲ್ ರೆಕಾರ್ಡ್ ಆಫೀಸ್ಗೆ ಹೋದ್ರೆ ನಿಮ್ಗೆ ಸಿಗತ್ತೆ. ಸೆಂಟ್ರಲ್ ರೆಕಾರ್ಡ್ ಆಫೀಸು ಕೇರ್ ಸರ್ಕಲ್ ಇದೆಯಲ್ಲ ಅದ ಸ್ವಾಮಿ. ಕೇರ್ ಸರ್ಕಲ್ ಅಲ್ಲಿ ಇದೆಯಲ್ಲ ಸೆಂಟ್ರಲ್ ಆಫೀಸ್ ಅಂದ್ರೆ. ಅದು ಎಲ್ಲಿ ಬರುತ್ತೆ? ನಮ್ ಪುರುಷೋತ್ತಮ ವಕೀಲ್ ಕೇಳ್ರಿ. ಅಲ್ಲೇ ಸರ್, ಅಲ್ಲೇ ನೋಡಿ ಸರ್. ಅಲ್ಲೇನಾ? ನಮ್ಮ ಸಿಟಿ ಸಿವಿಲ್ ಕೋರ್ಟ್ ಕರ್ನಾಟಕ ಇದೆಯಲ್ಲ ಅಲ್ಲೇ ಸ್ವಾಮಿ. ಪುರುಷೋತ್ತಮ ಅವರು ಅಲ್ಲೇ ತಾನೆ? ಹೌದು ಸರ್, ಅಲ್ಲೇ ಸರ್. ಡಿ ಎಲ್ಲ ಇರೋದು ಆಫೀಸ್ ಅಲ್ಲೇನೆ ಇರೋದು. ಅಲ್ಲೇ ಕಾಂಟ್ಯಾಕ್ಟ್ ಮಾಡಿ ಸರ್. ಓಕೆ ಸ್ವಾಮಿ, ಓಕೆ. ಯಾಕೆಂದ್ರೆ ಇದು ಸುಮಾರು ಕೇಸ್ಗಳಲ್ಲಿ PTCL ಹಾಕ್ಬೇಕಾದ್ರೆ ಈಗ ಏನಾಗ್ತಾ ಇತ್ತಂದ್ರೆ ಫೈಲ್ ಎತ್ತಿಕ್ತಾ ಇದಾರೆ ಸ್ವಾಮಿ. ಇದು ಸಿಗ್ತಾ ಇಲ್ಲ. ಎಸ್ ಸ್ವಾಮಿ, ಇದೇನ್ ಗೊತ್ತಾ, ಆ ಫೈಲ್ ಎತ್ತಿಕ್ಕಿಸ್ತಾ ಇದಾರೆ. ಇವರೇ ಎತ್ತಿಕ್ಕಿಸ್ತಾರ. ಇಲ್ಲಿ ಏನ್ ಹೇಳ್ತಾ ಇದಾರೆ ಇವರು ಸ್ವಾಮಿ? ಡಾಕ್ಯುಮೆಂಟ್ ಇಲ್ಲ. ನಿಜ. ಅದಕ್ಕೋಸ್ಕರ ಅದನ್ನ ನಾನು ನನ್ನ ಇದು ಬಂದಿದೆ. ಇನ್ನೂ 10,000 ಕೇಸ್ ಪೆಂಡಿಂಗ್ ಇದಾವ PTCL ನಲ್ಲಿ. ಇನ್ನು 10,000 ಕೇಸ್ ಪೆಂಡಿಂಗ್ ಇದಾವಂತೆ. ಹಂಗಲ್ಲ ಸ್ವಾಮಿ, ಫೈಲ್ ಸಾಹೇಬ್ರುಗಳ ತಗೊಳಲ್ವಲ್ಲ. ಅದೇ ಕೆಲವು ಸಾಹೇಬ್ರುಗಳು ಮೂವ್ ಮಾಡ್ತಾರೆ. ಸಾಗುವಳಿ ಚೀಟಿಲು ಅದೇ ತೊಂದ್ರೆ ಅಲ್ಲ. ವಿಧಾನಸೌಧದಲ್ಲಿ ಲಾ ಮಾಡಿ ಅದನ್ನ ನಿಜ. ಅದಕ್ಕೋಸ್ಕರ ಯಾಕೆಂದ್ರೆ ಏನ್ ಮಾಡಕ್ಕಾಗಲ್ಲ. ನಾವು ಅಂತ ಸಿಸ್ಟಮ್ ನಲ್ಲೇ ಇದ್ದೇವೆ. ಇಲ್ಲ ಸ್ವಾಮಿ, ನಾನು ಕೇಳ್ತಿರೋದು ನಿಮ್ ಮುಂದೆ ಏನು ಅಲ್ಲ, ಸಿಸ್ಟಮ್ ಅಂತಲ್ಲ. ಪಾಪ ಅಲ್ಲಿ
ಇದಕ್ಕೆ ಪ್ರಾವಿಷನ್ ಆಫ್ ದ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಲ್ಲಿ ಅವ್ರು ಕ್ರಿಯೇಟ್ ಮಾಡ್ತಕ್ಕಂಥ ಯಾವ್ದೋ ಒಂದು ಪ್ರಾವಿಷನ್ ಇದ್ರೆ ಅದ್ರ ಮೇಲೆ ಕೇಸ್ ಲಾಸ್ ಇದ್ರೆ ತಾವುಗಳು ನಮ್ಗೆ ಹೇಳಿದ್ರೆ ಒಂದ್ ಸ್ವಲ್ಪ ನನಗೆ PTCL ಮೇಲೆ ಹೋದ ಸಂಡೆ ಆಯ್ತಲ್ಲ. ಹಂಗಲ್ಲ ಸ್ವಾಮಿ, PTCL ಗೆಲ್ಲ ನಾನು ಕೇಳ್ತಾರೆ ಸ್ವಾಮಿ, ಈ ಲ್ಯಾಂಡ್ ರೆಕಾರ್ಡಿಗೆ ಸಂಬಂಧಪಟ್ಟಂತೆ ಇವ್ರು ಕಳೆದು ಹೋಗಿದ್ರೆ ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡಿ ಕೊಡ್ತಕ್ಕಂತ ಅಧಿಕಾರ ಇದೆ. ನೀವು ಸಪೋಸ್ ಡಾಕ್ಯುಮೆಂಟ್ ಕಳೆದು ಹೋದ್ರೆ ಒಂದ್ ಹೇಳ್ತೀನಿ, ಇನ್ನೊಂದ್ ನಿಮಿಷ. ಈಗ ಯಾವುದೇ ಡಾಕ್ಯುಮೆಂಟ್ ಕಳೆದು ಹೋದ್ರೆ, ಡಿಸ್ಟ್ರಾಯ್ ಆದ್ರೆ, ಆ ಫ್ರೆಶ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಕ್ಕೆ ಒಂದು ಪ್ರೊಸೀಜರ್ ಇದೆ. ಸ್ವಾಮಿ ನಮ್ ಕೋರ್ಟ್ ನಲ್ಲೂ ಅಷ್ಟೇ, ಒಂದ್ ಯಾವ್ದೋ ಫೈಲ್ ಕಳೆದು ಹೋಯ್ತು, ಆ ಕನ್ಸರ್ನ್ಡ್ ಆಫೀಸರ್ ಮೇಲೆ ಎನ್ಕ್ವೈರಿ ಮಾಡಿ ಅದೊಂದು ಸೆಪರೇಟ್ ಪ್ರೊಸೀಜರ್. ಈಗ ನಮ್ಗ ಆ ಅದ್ರಲ್ಲಿ ಏನಿದೆ, ಫ್ರೆಶ್ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಒಂದು ಫೈಲ್ ತಯಾರು ಮಾಡ್ಬೇಕಾಗುತ್ತೆ. ಅದು 2ನೇ ಫೈಲು ಅಂತ. ಹಂಗೆ ಎಲ್ಲಾ ಡಿಪಾರ್ಟ್ಮೆಂಟ್ ನಲ್ಲಿ ಕಳೆದೋದ ಡಾಕ್ಯುಮೆಂಟ್ಸ್ಗಳನ್ನ ನೀವು ಮತ್ತೆ ಪುನಃ ಕ್ರೋಢೀಕರಣ ಮಾಡಿ ಅದೊಂದು ಫೈಲ್ ರೆಡಿ ಮಾಡ್ಬೇಕು ಅಂತ. ಬರೀ ಎಂಡೋರ್ಸ್ಮೆಂಟ್ ಕೊಡೋದಷ್ಟೇ ಅಲ್ಲ. ಎಂಡೋರ್ಸ್ಮೆಂಟ್ ಏನದು ಎಸ್ಕೇಪಿಂಗ್, ಅವರು ತಮ್ಮ ಕರ್ತವ್ಯದಿಂದ ಪಾರಾದಂಗೆ ಅಷ್ಟೇ. ಅಲ್ಲ ಸ್ವಾಮಿ, ಇವ್ರು ಏನನ್ನ ಕೇಳಿ ಬರೀ ಎಂಡೋರ್ಸ್ಮೆಂಟ್ಗಳು, ಇಲ್ಲಿ ಎಲ್ಲ ಬಲಾಢ್ಯರು ಇದ್ದಾರೆ. ಅದೇ ಎಂಡೋರ್ಸ್ಮೆಂಟ್ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ. ಇಲ್ಲ ಫೈಲ್ ಇಲ್ಲ, ಅದು ಇಲ್ಲ, ನಿಜ ನಿಜ. ಆತರ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನ್ ಕೇಳ್ತಾ ಇರ್ತಕ್ಕಂಥದ್ದು, ಅದು ಕ್ರಿಯೇಟ್ ಮಾಡ್ತಕ್ಕಂಥ ಇವ್ರಿಗೆ ಪವರ್ ಇದೆಯಲ್ಲ, ಅದ್ರ ಬಗ್ಗೆ ಅದೇ ಅಂತ ಒಂದು ಸೆಪರೇಟ್ ಪ್ರೊಸೀಜರ್ ಇದೆ. ಅದನ್ನ ಸ್ವಾಮಿ, ಈ ರೆವಿನ್ಯೂ ಡಾಕ್ಯುಮೆಂಟ್ ಸಂಬಂಧಪಟ್ಟ ಹಾಗೆ ನನ್ಗೆ ಸ್ವಲ್ಪ ಮಾಹಿತಿ ಬೇಕಾಯ್ತು ಸ್ವಾಮಿ. ನೋಡೋಣ, ನೆಕ್ಸ್ಟ್ ಇದರಲ್ಲಿ ನಾನು ಪುರುಷೋತ್ತಮ್ ಸರ್ಗೆ ಹೇಳ್ತೀನಿ, ಯಾವ್ದಾರ ಸೈಟೇಷನ್ ಇದ್ರೆ ನಾನು ನೋಡ್ತೀನಿ, ಅವ್ರು ನೋಡ್ತಾರೆ. ಓಕೆ ಸ್ವಾಮಿ, ಥ್ಯಾಂಕ್ ಯು ಸ್ವಾಮಿ. ಥ್ಯಾಂಕ್ ಯು. ಧನ್ಯವಾದಗಳು ನಾರಾಯಣ ಸ್ವಾಮಿ ಅವರೇ. ಇವ್ರ ಮಂಜುನಾಥ್ ಪ್ರಶ್ನೆ ಕೇಳಿ ಸರ್. ಮಂಜುನಾಥ್ ಅವರೇ. ಸರ್ ನಮಸ್ತೆ, ಮಂಜುನಾಥ್ ಅಂತ. ನಮಸ್ತೆ. ಸರ್, ಇದು ಕಾನ್ಯಾಶುಮಾರಿ ಡಾಕ್ಯುಮೆಂಟ್ಸ್ ಕೊಡಿ ಅಂತ ನಾವು ಇದಕ್ಕೆ ತಹಶೀಲ್ದಾರ್ ಆಫೀಸ್ ಅವ್ರಿಗೆ ಕೇಳ್ತೀವಿ. ಅವರು ಅದರಲ್ಲಿ ಲಭ್ಯವಿಲ್ಲ ಅಂತಾನೆ ಕೊಡ್ತಾರಲ್ಲ ಸರ್? ಈಗ ಹೇಳಿದ್ನಲ್ಲ, ನೀವು ಲಭ್ಯ ಇಲ್ಲ ಅಂತಂದ್ರೆ ಒಂದು RTI ಕೆಳಗೆ ಹಾಕಿ ಅದ್ರ ಮೇಲೆ ಅಪೀಲ್. ಹೌದು ಸರ್, RTI ಅಲ್ಲೇ ಹಾಕಿರೋದು, ಲಭ್ಯವಿಲ್ಲ ಅಂತ ಅಪೀಲ್ ಹೋಗಿ. ಲಭ್ಯ ಇಲ್ಲ ಅಂತಂದ್ರೆ ಏನೋ ಒಂದು ಎಂಡೋರ್ಸ್ಮೆಂಟ್ ಕೊಟ್ರೆ ಆಯ್ತಾ? ಅದು ಆತರ ಕೊಡಕ್ ಬರಲ್ಲ ಸರ್. ಎಂಡೋರ್ಸ್ಮೆಂಟ್ ಲಭ್ಯವಿಲ್ಲ ಅಂತ ಅಲ್ಲ, ಕೊಡಕ್ ಬರುತ್ತೆ. ಪ್ರತಿಯೊಂದಕ್ಕೂ ಹಂಗೆ ಹೇಳ್ತಾರೆ, ದಾಖಲೆ ಲಭ್ಯವಿಲ್ಲ ಕೊಡಕ್ ಬರುತ್ತೆ. ಆದ್ರೆ ಅದೇ ಒಂದು ಗ್ರೌಂಡ್ ಅಲ್ಲ, ಅವ್ರು ಸರ್ಚ್ ಮಾಡಿ ಕೊಡ್ಬೇಕಾಗತ್ತೆ. ಎಲ್ಲ ಆಯ್ತಂದ್ರೆ ಹೊಸ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಬೇಕು, ಫೈಲ್ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಸರ್, ಕಾನ್ಯಾಶುಮಾರಿ ಅಂದ್ರೆ ಇವಾಗ ಒಂದು ಗ್ರಾಮ ಇದೆ, ಹಳೆ ದಾಖಲೆ, ಅದು ಸ್ವಾತಂತ್ರ್ಯ ಬರಕ್ ಹಿಂದೆ ಊರದೇ ಟೋಟಲ್ ಒಟ್ಟಿಗೆ ಮಾಡಿರ್ತಾರೆ. ಏನಂತ ಜನಸಂಖ್ಯೆ ಎಷ್ಟಿದೆ, ಯಾವ ಜನಸಂಖ್ಯೆ ಎಷ್ಟಿದೆ, ಬಾವಿ ಎಷ್ಟಿದೆ, ದನ ಕರು ಎಷ್ಟಿದೆ, ಜನಸಂಖ್ಯೆ ಟೋಟಲ್ ಎಲ್ಲ ಮನೆಗಳು ಎಷ್ಟಿದಾವೆ, ಎಲ್ಲ ಪ್ರತಿಯೊಂದು ಅದ್ರಲ್ಲಿ ಇನ್ಕ್ಲೂಡಿಂಗ್ ಇರುತ್ತೆ ಸರ್. ನಿಜ. ಹಲೋ, ಅದೇ ನಿಜ. ಹೌದು ಸರ್. ಅದನ್ನ ಕೇಳಿದ್ರೆ ನನ್ಗೆ ಅದು ಮೂಲ ದಾಖಲೆ ಬೇಕು. ಅದಕ್ಕೆ ಕೇಳಿದ್ರೆ ಅದು ಇಲ್ಲ ಅಂತಾನೆ ಹೇಳ್ತಾರೆ ಸರ್ ಅವರು. ಅದ್ರ ಮೇಲೆ ಅಪೀಲ್ ಹೋಗಿ. ಇಲ್ಲ ಅಂದ್ರೆ ಇಲ್ಲ ಸಮಯ, ಇದು ಒಬ್ಬರದ್ದು ಸಮಸ್ಯೆ ಅಲ್ಲ, ತುಂಬಾ ಸಮಸ್ಯೆ. ಎಲ್ಲಾ ತಹಸೀಲ್ದಾರ್ ಆಫೀಸ್ ಇದೇ ಕತೆ. ಏನೇ ಡಾಕ್ಯುಮೆಂಟ್ ಕೇಳಿ ಎಂಡರ್ಸ್ಮೆಂಟ್ ಕೊಡ್ತೀವಿ, ಏನನ್ನ ಮಾಡ್ಕೊಳ್ಳಿ. ನಾನು ಊರಿಗೆ 5 ಹಳ್ಳಿ ಕೇಳಿದ್ದೆ, 5 ಹಳ್ಳಿಗಳು ಲಭ್ಯವಿಲ್ಲ ಅಂತಾನೆ ಕೊಡ್ತಾರೆ. ಅದೇ ಜವಾಬ್ದಾರಿಯಿಂದ ನುಣಿಸ್ಕೊಳ್ಳೋದು. ಅಲ್ಲ ಸಮಯ, ಪಬ್ಲಿಕ್ ಡಾಕ್ಯುಮೆಂಟ್ ನ ಸೇಫ್ ಮಾಡೋದು ಕಸ್ಟಡಿ ಇಲ್ಲದ ಅವ್ರ ಜವಾಬ್ದಾರಿ. ಮತ್ತೆ ಏನಕ್ಕೆ ಅವ್ರ ಗೌರ್ಮೆಂಟ್ ಇದು ಪೋಸ್ಟಿಂಗ್ ಆಗಿರೋದು? ಮತ್ತೆ ನೀವು ಎಲ್ಲದಕ್ಕೂ ಎಂಡರ್ಸ್ಮೆಂಟ್ ಕೊಡೋದಾದ್ರೆ ಮತ್ತೆ ನೀವ್ ಏನಕ್ಕೆ ಅಲ್ಲಿ ಇದೀರಾ? ಮತ್ತೆ ನೀವು ಯಾರೋ ಅವಾಗಿದ್ರು ಇವಾಗ ಇರ್ಲಿಲ್ಲ ಅಂತಂದ್ರೆ ಯಾರಿದ್ರು ಅದು ಸೇಫ್ ಮಾಡಿ ಹಿಡ್ಕೋಬೇಕು, ಅವ್ರ ಜವಾಬ್ದಾರಿ. ಕೇಳಿದಾಗ ನಾವು ಡಾಕ್ಯುಮೆಂಟ್ ನೀವು ಕೊಡ್ಬೇಕಾದ್ರೆ ನಿಮ್ ಜವಾಬ್ದಾರಿ. ಇಲ್ಲಾಂటి ಎಂಡರ್ಸ್ಮೆಂಟ್ ಕೊಡೋದಾದ್ರೆ ಎಲ್ಲಾರ್ಗು ಎಂಡರ್ಸ್ಮೆಂಟ್ ಕೊಟ್ರೆ ಹಳೆ ಡಾಕ್ಯುಮೆಂಟ್ ನಾವ್ ಎಲ್ಲಿಂದ ಹುಡ್ಕೊಂಡು ಹೋಗೋಣ? ಮತ್ತೆ ಬೇರೆ ಹಾಟಿಗೂ ಅವ್ರು ಏನ್ ಹೇಳ್ತಾರೆ ಸರ್, ಅವ್ರು ಈಸಿಯಾಗಿ ತಪ್ಸ್ಕೊಳೋದಕ್ಕೆ ನಮ್ಮ ಹತ್ರ ಲಭ್ಯ ಇಲ್ಲ, ನಾವ್ ಹೆಂಗ್ ಕೊಡ್ಲಿ, ಕೊಡಕ್ಕಾಗುತ್ತೆ ಅಂತ ವೆರಿ ಸಿಂಪಲ್ ಆನ್ಸರ್ ಸಮಯ. ಇದು ಜಸ್ಟ್ ಎಂಡರ್ಸ್ಮೆಂಟ್ ಕೊಡ್ತೀವಿ ಅಷ್ಟೇ. ದಾಖಲೆ ಹುಡುಕಾಡೋದ್ ಪ್ರಯತ್ನ ಮಾಡೋದೇ ಇಲ್ಲ. ಅದೇ ಎಂಡರ್ಸ್ಮೆಂಟ್ ಕೊಟ್ಬಿಟ್ಟು ನಮ್ ಕೆಲಸ ಮುಗ್ದಾಯ್ತು. ಎನಫ್. ಅವ್ರೆಲ್ಲಾನು ಹುಡ್ಕೊಂಡು ಅವ್ನು ಹಳೆ ಡಾಕ್ಯುಮೆಂಟ್ ಇಲ್ಲ, ಏನಿಲ್ಲ, ಯಾರು ಮಾಡ್ಕೊಂಡಿದ್ದ ಫ್ರಾಡ್ ಮಾಡ್ಕೊಂಡು ಅವನು SL ಡೀಡ್ ಮಾಡ್ಕೊಂಡು ಅವ್ನು ಓದೋಗ್ತಾನೆ. ಪಾಪ ಅವನು ಒರಿಜಿನಲ್ ಓನರ್ ಗತಿ ಏನು, ಗ್ರಾಂಟ್ ಆಗಿರೋದು ಆಗ್ಲಿ ಏನಾಗ್ಲಿ, ಅವನು ಏನೋ ಫ್ರಾಡ್ ಮಾಡಿ ಅವನ ದುಡ್ಡಿರೋ ಮಾಡ್ಕೊಂಡು ಹೊಟ್ಟೋಗಿರ್ತಾನೆ. ವಾಟ್ ಎವರ್ ವಿಕ್ಟಿಮ್ ಅವನು ಸಫರ್ ಆಗಿರೋದು ಅವ್ನ ಗತಿ ಏನು, ಎಲ್ಲಿ ಹೋಗ್ಬೇಕು? ನಿಜ.
ದಿಸ್ ಇಸ್ ಅ ವೆರಿ ಫ್ರಾಡ್ ತುಂಬಾ ನಡೀತಾ ಇದೆ ಸಮಯ. ಇದು ರೆನ್ಯೂ ಡಿಪಾರ್ಟ್ಮೆಂಟ್ ಅಂತ ವರ್ಸ್ಟ್ ಆಗ್ತದೆ. ಈಗ ಏನ್ ಮಾಡ ಸರ್ ಅದೇ ಏನ್ ಅದಕ್ಕೆ ಅಲ್ವಾ? ಅದೇ ಇದೇ ಪ್ರಾಬ್ಲಮ್. ಎಲ್ಲಾ ವಕೀಲರೆಲ್ಲ ಇವನ್ ನಾಟ್ ಓನ್ಲಿ ಪಬ್ಲಿಕ್, ಇನ್ ವಕೀಲರು ಕೂಡ ಹೋಗಿ ಇದೇ ಸಮಸ್ಯೆ ಆಗ್ಬಿಟ್ಟಿದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ. ಇದಕ್ಕೆ ಏನಾದ್ರು ಒಂದು ಪರಿಹಾರ ಕಂಡುಹಿಡಿಬೇಕು. ನೋಡ್ಬೇಕು. ಅದಕ್ಕೆ ಇದೆಯಲ್ಲ ಸರ್. ಹಲೋ ಸರ್. ಹಲೋ ಸರ್. ಹಾ ಹೇಳಿ. ಮಂಜುನಾಥರಕ್ಕೆ ಒಂದ್ ನಿಮಿಷ ತಡ್ರಿ ಸಾಹೇಬ್ರನ್ನ ಮಾತಾಡ್ತಿದ್ದೆ. मी कॉन्फरन्स मध्ये आहे हो. ಹಾ ಹೇಳಿ ಸರ್. ಸರ್ ದರ್ಖಾಸ್ ಕಮಿಟಿ ಇದೆಯಲ್ಲ ಸರ್, ಹಾ ಫಾರಂ ನಂಬರ್ 53 ಇದು ಎಲ್ಲ ಕಡತದಲ್ಲಿರೋ ಎಲ್ಲಾ ದಾಖಲೆಗಳು ಕೊಡಿ ಅಂದ್ರೆ ಅವ್ರು ಸ್ವಲ್ಪ ಮಾತ್ರ ಕೊಡೋದು, ಅದನ್ನ ಈಗ ಇದು ಕೊಟ್ಟಿದ್ವಿ ಅಂತ ಹೇಳೋದು ಕ್ಲೋಸ್ ಮಾಡಿಸ್ಕೊಳೋದು. ಅಲ್ಲಿ ಪ್ರಥಮ ಮೇಲ್ಮನವಿ ನಾವು AC ವರ್ಗ ಹಾಕಿರ್ತೀವಿ, ಉಪವಿಭಾಗಾಧಿಕಾರಿ ಅವ್ರಿಗೆ ಅಲ್ಲಿ ಕೊಟ್ಬಿಟ್ಟು ಅದು ಕ್ಲಿಯರ್ ಮಾಡ್ಕೊಳೋದು. ನೀವು ದಾಖಲೆ ನಾವು ಕರೆಕ್ಟ್ ಆಗಿ ಹಾಕಿದ್ದು, ನಾವು ಮಾಹಿತಿ ಕರೆಕ್ಟ್ ಆಗಿ ಕೇಳಿದ್ರು ಕೂಡ ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಪರವಾಗಿ ಇದು ಮಾಡ್ತಾರೆ ಸರ್. AC ಅವ್ರು ಕೂಡ ಅಲ್ಲಿ ವಿಷಯ ತಮ್ಮ ಡಿಪಾರ್ಟ್ಮೆಂಟ್ ದವ್ರನ್ನೇ ಪ್ರೊಟೆಕ್ಟ್ ಮಾಡ್ತಾರೆ. ನಾನು ಒಂದು RTI ದಾಗ ನೋಡಿದೆ, RTI ಅಪ್ಲಿಕೇಶನ್ ಹಾಕಿದ್ರು, ಅಲ್ಲಿ ಡಾಕ್ಯುಮೆಂಟ್ಸ್ ಕೊಡ್ಲಿಲ್ಲ. ಅದ್ರ ಮೇಲೆ ಇನ್ನ ಮೇಲ್ಮನೆ ಹೋದ್ರು, ಅವರು ಇಲ್ಲ ನಾನು ಕಳಿಸಿದ್ದೀನಿ ಅಂತ ಹೇಳಿ ಒಂದು ಅಕ್ನಾಲಜ್ಮೆಂಟ್ ಹಾಜರು ಮಾಡಿದ. ಅದರಲ್ಲಿ ಇವರು ಅಪ್ಲಿಕೆಂಟ್ ಏನೋ ಅವರು ಕಳಿಸಿದ್ದು ನಿಜಾನೇ, ಅದರಲ್ಲಿ ಆ ಕವರ್ ನಲ್ಲಿ ಡಾಕ್ಯುಮೆಂಟ್ಸ್ ಇರ್ಲಿಲ್ಲ ಅಂತ. ಬರೀ ಖಾಲಿ ಕವರ್ ಕಳಿಸ್ಕೊಟ್ರ. ಇದು ಏನಾಗಿದೆ ಸ್ವಾಮಿ, ಫ್ಯಾಮಿಲಿ ಇದ್ದಂಗೆ ಇದು. ಅಣ್ಣ ತಮ್ಮನ ಮೇಲೆ ಹೇಳ್ತಾನೆ, ತಮ್ಮ ಅಣ್ಣನ ಮೇಲೆ ಹೇಳ್ತಾನೆ. ಅವ್ರು ಯಾವ ಡಿಪಾರ್ಟ್ಮೆಂಟ್ ಬಿಟ್ಕೊಡಲ್ಲ. ಆದ್ರಷ್ಟೇ DC ಆದ್ರಷ್ಟೇ ಅವರು. ಈಗ ನೀವು ತಹಸೀಲ್ದಾರ್ ಅಂದ್ರೆ AC ಮುಂದೆ ಹೋಗ್ತೀರಾ, ಅಪೀಲು AC ಮುಂದ್ರೆ ಹೌದು ಇದು ಅವ್ರು ಅದನ್ನೇ ಕನ್ಸಲ್ಟ್ ಮಾಡ್ತೀರಾ, ಹೌದ್ರಿ ಅದು ಇಲ್ಲ ಅಂತ ಅದೇ ಅಂತ. ಮತ್ತೆ DC ಗೆ ಹೋಗ್ತೀರಾ, ಅದು ಸೇಮ್. ಯಾಕಂದ್ರೆ ಒಬ್ಬರು ಲಿಂಕ್ ಡಿಪಾರ್ಟ್ಮೆಂಟ್ ಅಲ್ಲ, ಸೇಮ್ ಡಿಪಾರ್ಟ್ಮೆಂಟ್. ಅವ್ರು ಪ್ರೊಟೆಕ್ಟ್ ಮಾಡ್ಕೊಂಡು ನೋಡ್ತಾರೆ, ಯಾವ್ದು ಅವರು ಇದು ಮಾಡಕ್ ಹೋಗಲ್ಲ. ನಿಜ ಇದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಸಮಯ ಎಲ್ಲರಿಗೂ. ಅದೇ RTI ತಂದ್ರೆ ಅದರಿಂದ ಆದ್ರೂ 75% 80% ಚೆನ್ನಾಗ್ ಆಗ್ತಾ ಇದೆ. ಕೆಲವೊಬ್ರು ಇದನ್ನ ಮಾಡ್ತಾರೆ, ಇನ್ನೇನ್ ಮಾಡಕ್ಕಾಗದ. ಅದನ್ನು ಹಂಗೂ ಅದ್ರ ಮೇಲೆ ಅಪೀಲ್ ಹೋಗಿ ಇದನ್ನ ಮಾಡಿ ಆರ್ಡರ್ ಮಾಡಿಸ್ಕೋಬೇಕು ಅಷ್ಟೇ. ಏನಾಗಿದೆ ಸಮಯ, ಡಿಪಾರ್ಟ್ಮೆಂಟ್ ಅಲ್ಲಿ ಫಸ್ಟ್ ಏನ್ ಮಾಡಿದ್ದಾರೆ, ಕೆಲವೆಲ್ಲ ದುಡ್ಡಿರೋರು ಏನೋ ಮಾಡಿ ಅದು ಗೋಲ್ಮಾಲ್ ಮಾಡಿ ಸ್ವಲ್ಪ ಡಾಕ್ಯುಮೆಂಟ್ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ಸಮಯ. ಅವರು ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಅದ್ರಲ್ಲಿ ತೆಗೆದ್ರೆ ಎಲ್ಲಾ ಹೊರಗಡೆ ಬರ್ತದೆ. ಅವ್ರು ಮತ್ತೆ ಕೇಸ್ ಹಾಕ್ತಾರೆ, ಅವ್ರು ಎನ್ಕ್ವೈರಿ ಆಗ್ತಾರೆ, ವಿಟ್ನೆಸ್ ಮಾಡ್ಬೇಕಾರೆಲ್ಲ ಪಾರ್ಟಿ ಮಾಡೋ ಭಯಕ್ಕೆ ಸಿಂಪಲ್ ಆನ್ಸರ್ ಏನಂದ್ರೆ ಎಂಡಾರ್ಸ್ಮೆಂಟ್ ಕೊಟ್ಬಿಟ್ರೆ ಮುಗಿತ್ ಕಥೆ. ಅವ್ರ ಎಲ್ಲಾನ ಹೋಗ್ಲಿ ಅಂತ. ಸರ್ ನಾನು ಮೊನ್ನೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಈ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಂತಲ್ಲ, ಆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಂತು, ಕೇಳ್ತಾ ಇದ್ರಿ? ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಂದ ನಂತರ 1/3/1973 ಕ್ಕಿಂತ ಮುಂಚೆ ಯಾರು ಟೆನೆಂಟ್ ಇದ್ರಲ್ಲ, ಅಂದ್ರೆ ಜಮೀನು ಉಳ್ತಾ ಇದ್ರಲ್ಲ, ಉಳುವನೆ ಭೂಮಿ ಒಡೆಯ ದೇವರಾಜ ಕೇವಲ ಒಂದು 10 ಲಕ್ಷ ಅಷ್ಟೇ ಜಮೀನು ಹೋಯ್ತಂತೆ. ಉಳಿದದೆಲ್ಲ ಮತ್ತೆ ಅವರೇ ಇಟ್ಕೊಂಡ್ರಂತೆ. ಅವ್ರನ್ನ ಕರೆಸಿ ಸಹಿ ಮಾಡಿಸಿ, ಇದು ಆಕ್ಟ್ ಅದೇನು ಡೇಟ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆನೆ ಲ್ಯಾಂಡ್ ಲಾರ್ಡ್ಗಳಿಗೆಲ್ಲ ಗೊತ್ತಾಗ್ಬಿಡ್ತಂತೆ. 1/3/73 ಮುಂಚೆ ಯಾರು ಟೆನೆಂಟ್ ಇದಾರಪ್ಪ ಅವ್ರಿಗೆ ಜಮೀನು ಆಗುತ್ತೆ ಅಂತ ಗೊತ್ತಾದ್ರೆ ಇಮಿಡಿಯೇಟ್ ಅಲ್ಲಿ ಅಧಿಕಾರಿಗಳು ಅಥವಾ ತಮ್ಗೆ ಏನ್ ಬೇಕೋ ಎಂತ ಯೂಸ್ ಗೌಡ್ರು ಪಟೇಲ್ರು ಅಂತ ಎಲ್ಲ ಇದ್ರಲ್ಲ ಸರ್, ಶಾನ್ಭಾಗ್ರು ಅಂತ ಪ್ರಾಪರ್ಟಿ ಎಲ್ಲ ಪ್ರೊಟೆಕ್ಟ್ ಮಾಡ್ಕೊಂಡಿರ್ತಾರೆ. ಇದು ನಾನ್ ಹೇಳೋದಲ್ಲ, ಜವಾಬ್ದಾರಿ 73ರಲ್ಲಿ ಯಾವ್ದೋ ಒಂದು ಆರ್ಟಿಕಲ್ ಮಣ್ಣು ನೋಡ್ತಾ ಇದ್ದಾಗ ಗೊತ್ತಾಯ್ತು. ಕೇವಲ 10 ಲಕ್ಷ ಜಮೀನ್ ಅಷ್ಟೇ ಸಿಕ್ತಂತ ಬಡವರಿಗೆ, ಅಂದ್ರೆ ಉಳುವನೆ ಒಡೆಯನಿಗೆ. ಉಳ್ದೆಲ್ಲ ಲ್ಯಾಂಡ್ ಲಾರ್ಡ್ಸ್ ಇಟ್ಕೊಂಡ್ರಂತೆ ಜಮೀನೆಲ್ಲ. ಇದು ಇಂತ ಸೋಷಿಯಲ್ ಮೀಡಿಯಾದಾಗ ಮಾತಾಡಬಾರ್ದು, ಆದ್ರೆ ಅದ್ ಮೊನ್ನೆ ಅದು ಅಥೆಂಟಿಕೇಟೆಡ್ ಬಿಡಿ. ನಾನು ಹೇಳ್ತಾ ಇರೋದು ಯಾವ್ದೋ ಒಂದು ಆರ್ಟಿಕಲ್ ಇದೆ, ಅದನ್ನ ನೋಡ್ತೀನಿ, ತೆಗೆದು ಬೇಕಾದ್ರೆ ತಮ್ಗೆ ಶೇರ್ ಮಾಡ್ತೀನಿ ಸರ್. ಮತ್ತೆ ಇದು ಜೋಡಿಸ್ಬೋದ ಸ್ವಾಮಿ ನೀವ್ ಹೇಳೋದಕ್ಕೆ? ಆಕ್ಸ್ಫಾಮ್ ಅಂತಕ್ಕಂಥದ್ದು ಒಂದು ಸೋಷಿಯಲ್ NGO ಒಂದು ವರದಿ ಮಾಡಿದೆ. ಇಡೀ ದೇಶದ ಸಂಪತ್ತು ಕೇವಲ 3% ಜನದ ಕೈನಲ್ಲಿದೆ ಅಂತೆ. ನಿಜ ನಿಜ. ಇಡೀ ದೇಶದ 90% ಅಥೆಂಟಿಕೇಟೆಡ್ ಆಗಿ. ಹೌದೌದು.
ಕೇವಲ 3% ಜನದ ಕೈನಲ್ಲಿದೆ. ಇನ್ನು 10% ಎಲ್ಲ ಜನದ ಕೈನಲ್ಲಿದೆ ಅಂತಕ್ಕಂಥದ್ದು ಇದನ್ ಮಾಡಿದೆ. ನಿಜ ನಿಜ